ಇವತ್ತಿನ ಅದ್ಭುತವಾದ ಒಂದು ಆಧ್ಯಾತ್ಮಿಕ ಅಂಶವನ್ನು ತಿಳ್ಕೊಳ್ಳೋಣ. ಅದೇನು ಅಂತಂದ್ರೆ ಪಿರಮಿಡ್ ಪ್ರಶ್ನೋಪನಿಷತ್. ಅಂದ್ರೆ ಪಿರಮಿಡ್, ನಮ್ಮ ಪಿರಮಿಡ್ ಸಂಸ್ಥೆಯಲ್ಲಿ ಹಲವಾರು ಪ್ರಶ್ನೆಗಳಿಗೂ ಹಲವಾರು ಉತ್ತರಗಳು ಸಿಕ್ಕಿರುವಂತ ಈ ಅದ್ಭುತವಾದ ಅಂಶ. ಗುರುಗಳು ವಿಧ ವಿಧ ವೇದಿಕೆಯಲ್ಲಿ ವಿಧ ವಿಧ ಪ್ರಶ್ನೆಗೆ ವಿಧ ವಿಧ ಜವಾಬುಗಳು, ಆನ್ಸರ್ಸ್ ಕೊಟ್ಟಿದ್ರು. ಅದನ್ನೇ ನಾವು ಈ ಒಂದು ಅದ್ಭುತವಾದ ಈ ಜ್ಞಾನವನ್ನು ಗುರುಗಳು ಹಂಚ್ಕೊಂಡಿದ್ದಾರೆ. ಅಂದ್ರೆ ಮಾಸ್ಟರ್ಸ್ ಎಷ್ಟೋ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ. ಆ ಪ್ರಶ್ನೆಗಳು ಒಂದು ಕ್ರೋಢೀಕರಿಸಿ ಒಂದು ಪುಸ್ತಕ ರೂಪದಲ್ಲಿ ತಂದುಕೊಟ್ಟಿದ್ದಾರೆ. ಅದೇ ಪಿರಮಿಡ್ ಪ್ರಶ್ನೋಪನಿಷತ್ ಅಂತ ಅದ್ಭುತವಾದ ಇದು ಅಂಶ. ಏನೇನು ಪ್ರಶ್ನೆಗಳಿರ್ಬೋದು? ಸಾಮಾನ್ಯವಾಗಿ ಧ್ಯಾನ ಮಾರ್ಗದಲ್ಲಿರುವಾಗ, ನಾವು ಧ್ಯಾನ ಮಾರ್ಗದಲ್ಲಿ ತೊಡಗಿಸಿಕೊಡುವಾಗ ನಮ್ಗೆ ಹಲವಾರು ಪ್ರಶ್ನೆಗಳು ಬರ್ಬೋದು. ಆ ಪ್ರಶ್ನೆಗಳು ಒಬ್ಬೊಬ್ರು ಕೇಳ್ತಾರೆ, ಇನ್ನೊಬ್ರು ಕೇಳೋಕ್ಕಾಗಲ್ಲ. ಆದ್ರೆ ವಿಧ ವಿಧ ಸಮಯದಲ್ಲಿ ಮಾಸ್ಟರ್ಸು ಕೇಳುವಂತ ಈ ಅದ್ಭುತವಾದ ಪ್ರಶ್ನೆಗಳಿಗೆ ಅದ್ಭುತವಾದ ಸಮಾಧಾನಗಳು ಪತ್ರಿಜಿ ಗುರುಗಳು ಕೊಟ್ಟಿದ್ರು. ಅವು ನಾವು ಒಂದೊಂದು ನೋಡ್ತಾ ಹೋಗೋಣ. ಪ್ರಶ್ನೆ ಏನು, ಅದಕ್ಕೆ ಉತ್ತರ ಏನು, ಹೇಗಿರುತ್ತೆ ಅಂತ. ಇದು ನಮ್ಮ ಜೀವನದಲ್ಲಿ ಹೇಳ್ಬೇಕಂದ್ರೆ ಎಷ್ಟೋ ಸಂಶಯಗಳು ಮತ್ತೆ ನಮ್ಗಿರುವಂತ ಸಂಶಯಗಳು, ಧ್ಯಾನದ ಬಗ್ಗೆ, ಆಧ್ಯಾತ್ಮಿಕ ಜೀವನದ ಬಗ್ಗೆ ಇರುವಂತ ಸಂಶಯಗಳನ್ನೆಲ್ಲ ತೀರಿಸ್ತಾ ಹೋಗ್ತದೆ ಸ್ನೇಹಿತರೆ. ಒಂದೊಂದು ಪ್ರಶ್ನೆ ಅದ್ಭುತವಾದ ಸಮಾಧಾನ ಇದೆ ಇಲ್ಲಿ. ಮೊದಲನೇ ಪ್ರಶ್ನೆ ನೋಡ್ಕೊಳ್ಳಿ. ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಿಜವಾದ ಗುರುವನ್ನು ಹೇಗೆ ಗುರುತಿಸೋದು? ಏನಕ್ಕದು ಮಾರ್ಗ? ಅಂದ್ರೆ ಯಾವ ರೀತಿಯಲ್ಲಿ ಒಂದು ನಿಜವಾದ ಗುರುವನ್ನು ಗುರುತಿಸೋಕೆ ಸಾಧ್ಯವಾಗತ್ತೆ ಅಂತಂದ್ರೆ, ಸ್ನೇಹಿತರೆ, ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಒಂದೇ. ಈ ಗುರು ಅನ್ನೋದು ಅದನ್ನು ನಿಜವಾದ ಒಂದು ಗುರುವನ್ನು ಗುರುತಿಸಕ್ಕೆ ಏನ್ ಮಾಡ್ಬೇಕಂದ್ರೆ ಈ ರೀತಿಯಲ್ಲಿ ಆಗತ್ತೆ. ಈಗ ಯಾವುದೇ ರೀತಿಯಲ್ಲಿ ಒಂದು ಗುರುನ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಸಹ ಒಂದು ಗುರು ಆಗಬೇಕಾಗತ್ತೆ. ಅಂದ್ರೆ ಒಂದು ಮಾಸ್ಟರ್ ಇನ್ನೊಬ್ಬರು ಮಾಸ್ಟರ್ನ ಅರ್ಥ ಮಾಡ್ಕೊಳಕಾಗತ್ತೆ, ಇನ್ನು ಯಾರು ಅರ್ಥ ಮಾಡ್ಕೊಳಕ್ ಸಾಧ್ಯವಿಲ್ಲ. ಅಂದ್ರೆ ಒಂದು ಗುರು ಅಂತದ್ದು ನಾವು ಅರ್ಥ ಮಾಡ್ಕೋಬೇಕಂದ್ರೆ, ಸೊ ನಾವು ಯಾವಾಗ್ಲೂ ಅಷ್ಟೇ, ನಾವೇನ್ ಮಾಡ್ಬೇಕಂದ್ರೆ ನಾವೊಂದು ಮಾಸ್ಟರ್ ಆಗಕ್ಕೆ ಪ್ರಯತ್ನ ಶುರು ಮಾಡ್ಬೇಕು. ನಾವು ಒಂದು ಗುರು ಆಗಕ್ಕೆ ಒಂದು ಪ್ರಯತ್ನ ಶುರು ಮಾಡ್ಬೇಕು. ಸೊ ಆ ರೀತಿಯಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಆಳವಾದ ಧ್ಯಾನ ಮಾಡೋದು, ಸಾಧನ ಮಾಡೋದು, ಸಜ್ಜನ ಸಂಗತಿ ಮಾಡ್ಕೊಳ್ಳೋದು, ಈ ರೀತಿಯಲ್ಲಿ ಮಾಡ್ತಾ ಹೋದ್ರೆ ನಮ್ಮಲ್ಲಿ ಚೈತನ್ಯ ಶಕ್ತಿ ಹೆಚ್ಚಾಗ್ತಾ ಹೋದ್ರೆ ನಮ್ಗೆ ಅರ್ಥ ಆಗತ್ತೆ ಯಾರು ನಿಜವಾದ ಗುರು, ಯಾವುದು ನಿಜವಾದ ಗುರು ಅಲ್ಲ ಅಂತ. ಅದು ಯಾವುದೋ ಇನ್ನೊಬ್ರು ಕೇಳ್ಕೊಂಡು ಅವ್ರಿವ್ರಿಗೆ ಇರುವಂತ ವಿಷಯಗಳ ಮೇಲೆ ಅವಲಂಬಿಸಿಕೊಂಡು ನಾವು ಗುರುವನ್ನು ನಿರ್ಧಾರ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಯಾವಾಗ್ಲೂ ಅಷ್ಟೇ, ನೀವು ನಿಮ್ಮ ಸ್ವಂತ ಸಾಧನ ಮಾಡ್ಕೊಂತ ನಿಮ್ಮ ಚೈತನ್ಯ ಶಕ್ತಿಯನ್ನು ಹೆಚ್ಚು ಮಾಡ್ಕೊಂತ ಹೋದ್ರೆ ನಿಮ್ಗೆ ಅರ್ಥ ಆಗತ್ತೆ ಒಂದು ನಿಜವಾದ ಗುರು ಯಾರು, ಅವರು ಆ ನಿಜವಾದ ಗುರುವ ಅಲ್ಲ ಅಂತ ನಿಮ್ಗೆ ಅರ್ಥ ಆಗತ್ತೆ. ಅಂದ್ರೆ ನೀವು ಒಂದು ಆ ಮಾರ್ಗದಲ್ಲಿ ಇದ್ದೀರಿ, ಆ ಮಾರ್ಗದಲ್ಲಿ ಇದ್ದು ನೀವೊಂದು ಮಾಸ್ಟರ್ ಆಗ ಪ್ರಯತ್ನ ಮಾಡ್ತಾ ಇದ್ರಿ, ಆವಾಗ ನಿಮ್ಗೆ ಅರ್ಥ ಆಗತ್ತೆ. ಅದಕ್ಕೆ ಒಂದು ಮಾಸ್ಟರ್ ಇನ್ನೊಂದು ಮಾಸ್ಟರ್ನ ಅರ್ಥ ಮಾಡ್ಕೊಂಡು ಸಾಧ್ಯವಿದೆ, ಇನ್ನು ಯಾರು ಇನ್ನೊಬ್ರು ಮಾಸ್ಟರ್ನ ಅರ್ಥ ಮಾಡ್ಕೊಂಡು ಸಾಧ್ಯವಿಲ್ಲ. ಅರ್ಥ ಮಾಡ್ಕೊಳ್ಳಿ. ಇದು ಮೊದಲನೇ ವಿಷಯ ಸ್ನೇಹಿತರೆ. ಎರಡನೇದು, ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಳ್ಳೋದು ಹೇಗೆ? ಜೀವನವನ್ನು ಸಾರ್ಥಕ ಮಾಡ್ಕೊಳ್ಳೋದಂದ್ರೆ ಸ್ನೇಹಿತರೆ, ಒಂದು ವಿಷಯ ಏನಂದ್ರೆ ನಾವು ಹುಟ್ಟಿನಿಂದ ಸಾಯೋವರೆಗೂ ನಾವ್ ಏನ್ ಮಾಡ್ತೀವಿ ಅದ್ರ ಮೇಲೆ ಆಧಾರ ಆಗುತ್ತೆ. ಅಂದ್ರೆ ನಾವು ಅದ್ಭುತವಾದ ಈ ಧ್ಯಾನ ಮಾಡುತ್ತಾ ಎಷ್ಟೋ ಜನಕ್ಕೆ ಸೇವೆ ಮಾಡುತ್ತಾ ಪ್ರತಿ ದಿವಸ ನಾವೆಲ್ಲೇ ಇದ್ರು, ಯಾವುದೇ ಎಲ್ಲಿದ್ರು ಪಟ್ಟಣದಲ್ಲಿ ಎಲ್ಲೇ ಇದ್ರು ಇನ್ನೊಬ್ರಿಗೆ ಸಹಾಯ ಮಾಡೋಂಥ ರೀತಿ, ಇನ್ನೊಬ್ರಿಗೆ ಈ ಜ್ಞಾನವನ್ನು ಹಂಚೋ ರೀತಿ, ಅಂದ್ರೆ ಪ್ರತಿ ಕ್ಷಣ ಪ್ರತಿ ದಿವಸದಲ್ಲಿ ನಾವು ಇನ್ನೊಬ್ರಿಗೆ ಸಹಾಯ ಆಗ್ತಾ ಇದ್ರೆ ಅವಾಗ ಇಡೀ ಜೀವನವೇ ಸಾರ್ಥಕವಾಗತ್ತೆ. ಆದಷ್ಟು ಏನಾಗತ್ತಂದ್ರೆ ಯಾವುದೋ ಒಂದು ಸಮಯದಲ್ಲಿ ಒಂದು ಪರ್ಸನ್ಗೆ ಒಂದು ಪರಿಸ್ಥಿತಿಯಲ್ಲಿ ಒಬ್ಬ ವಿಷಯಕ್ಕೆ ಮಾತ್ರ ನಾವು ಪ್ರತಿಸ್ಪಂದಿಸೋದು, ಮಿಕ್ಕಿದ ಎಲ್ಲಾ ಸಮಯದಲ್ಲಿ ನಾವು ಅದ್ರ ಬಗ್ಗೆ ಯಾವುದೇ ಅರಿವಿಲ್ಲ ಅಂತ ಆ ರೀತಿಯಲ್ಲಿ ಜೀವನ ಮಾಡಿದ್ರೆ ಜೀವನ ಸಾರ್ಥಕತೆ ಆಗಲ್ಲ. ಜೀವನ ಅನ್ನೋದು ಸಂಪೂರ್ಣವಾಗಿ ಸಾರ್ಥಕತೆ ಆಗ್ಬೇಕಂದ್ರೆ ಪ್ರತಿ ಕ್ಷಣ ನಾವು ಎಷ್ಟೋ ಸೃಜನಾತ್ಮಕವಾಗಿ ಮತ್ತೆ ಕ್ರಿಯಾಶೀಲಕವಾಗಿ, ಅರ್ಥಸಹಿತವಾಗಿ, ದುಃಖರಹಿತವಾಗಿ, ಎಲ್ಲರಿಗೂ ಶ್ರೇಯಸ್ಸು ಕೊಡುವಂತ ರೀತಿಯಲ್ಲಿ ನಮ್ಮ ಜೀವನ ಇದ್ರೆ, ಪ್ರತಿಯೊಬ್ಬರಿಗೂ ಪ್ರತಿ ವೇಳೆ ಪ್ರತಿ ಸಮಯದಲ್ಲೇನು ಈ ರೀತಿಯಲ್ಲಿ ನಡ್ಕೊಂಡಿದ್ರೆ ಅವಾಗ ನಿಮ್ಮ ಜೀವನ ಸಾರ್ಥಕವಾಗತ್ತೆ ಅಂತ ಹೇಳ್ತಾರೆ.
ಆ ರೀತಿಯಲ್ಲಿ ಆಗಬೇಕು ಅಂತಂದ್ರೆ ಏನ್ ಮಾಡ್ಬೇಕಂದ್ರೆ ಹಿಂಸ ಚೋಡು ಹಂಸ ಪಕಡು ಮಿತ್ರರೆ. ಅಂದ್ರೆ ಹಿಂಸವನ್ನು ಬಿಟ್ಟಾಕಿ ಹಂಸವನ್ನು ತಗೋಬೇಕಾಗತ್ತೆ. ಹಂಸವನ್ನು ನಾವು ಸ್ವೀಕಾರ ಮಾಡಬೇಕು. ಹಂಸ ಅಂದ್ರೆ ಏನು? ನಿಮ್ಮ ಶ್ವಾಸವನ್ನು ನೀವು ಹಿಡಿಯೋದು, ಅದೇ ಧ್ಯಾನ ಮಿತ್ರರೆ. ಈ ರೀತಿಯಲ್ಲಿರುತ್ತೆ. ಇನ್ನೊಂದು ಮೂರನೇ ಪ್ರಶ್ನೆ ನೋಡೋಣ. ನಮ್ಗೆ ಇನ್ನೊಂದು ಜನ್ಮ ಅಂತೂ ಇರತ್ತಾ? ಮರೋ ಜನ್ಮ ಅಂದ್ರೆ ಪುನರ್ಜನ್ಮ ಅಂತೂ ಇರತ್ತಾ ಅಂತಂದ್ರೆ ಇದು ಹೇಗೆ ಅರ್ಥ ಮಾಡ್ಕೋಬೇಕಂದ್ರೆ, ಈ ಮರೋ ಜನ್ಮ ಅಂತಂದ್ರೆ ಮರೋ ಜನ್ಮ ಒಂದೇ ಅಲ್ಲ, ಇನ್ನು 200 ಜನ್ಮಗಳಿರ್ಬೋದು, ಇಲ್ಲಾಂದ್ರೆ ಇನ್ನೊಂದು 20 ಜನ್ಮಗಳು ಇರ್ಬೋದು, ಹೇಳಕ್ಕಾಗಲ್ಲ. 190 ಜನ ಇರ್ಬೋದು, ಇಲ್ಲಾಂದ್ರೆ 19 ಜನ ಇರ್ಬೋದು. ಸೊ ಯಾಕಂದ್ರೆ ಇದೆಲ್ಲ ಹೇಗಿರುತ್ತಂದ್ರೆ, ಸೊ ನೋಡಿ, ಒಂದು ಹಲ್ಲಿಗೆ ನಾನು ಎಷ್ಟು ಸರಿ ಹೋಗ್ಬೋದು? ನಮ್ಮ ಇಷ್ಟ ಅಲ್ವಾ. ನಾನು 1 ಸರಿ ಹೋಗ್ಬೋದು, ಇಲ್ಲಾಂದ್ರೆ 10 ಸರಿ ಹೋಗ್ತೀನಿ, ಇಲ್ಲಾಂದ್ರೆ 15 ಸರಿ ಹೋಗ್ತೀನಿ, ನನ್ನ ಇಷ್ಟ ಅದು ಅಲ್ವಾ. ಅದೇ ರೀತಿಯಲ್ಲಿ ಒಂದು ಆತ್ಮಕ್ಕೆ ಅದು ಒಂದು ಹೇಳ್ಬೇಕಂದ್ರೆ ಆಯ್ಕೆ ಮಾಡ್ಕೊಳ್ಳೋದು. ನಾನು ಭೂಮಿಗೆ ಹೋಗ್ಬೇಕಾ? ಇಲ್ಲ. ಭೂಮಿಗೆ ಹೋಗ್ಬೇಕು ಅಂದ್ರೆ ಬರ್ತೀನಿ, ಭೂಮಿಗೆ ಹೋಗ್ಬಾರ್ದು ಅಂದ್ರೆ ನಾನು ಬರಲ್ಲ. ಆ ರೀತಿಯಲ್ಲಿ ಈ ಜನ್ಮ ತಗೊಂಡದ್ದು ಅಂದ್ರೆ ಈ ಜನ್ಮ ತಗೊಂಡದ್ದು ಅಂತಂದ್ರೆ ಸ್ನೇಹಿತರೆ, ಜನ್ಮ ತಗೊಂಡು ನಾವು ಇಂದಿನ ಜನ್ಮದಲ್ಲಿ ಇನ್ನೂ ಅದಕ್ಕಿಂತ ಎಷ್ಟೋ ಜನ್ಮಗಳಲ್ಲಿ ನಾವು ಮಾಡಿರುವಂತ ಎಷ್ಟೋ ಕೆಟ್ಟ ಕರ್ಮಗಳು, ಅದರ ಪ್ರಭಾವಗಳು ನಾವು ತೀರ್ಸ್ಕೋಬೇಕು ಅಂತ ಈ ಭೂಮಿಗೆ ಬರ್ತೀವಿ. ಇನ್ನೊಂದು ಯಾವ್ದನ್ನ ಹೊಸ ವಿಷಯ ಕಲಿಬೇಕಂದ್ರೆ ಇಲ್ಲಿ ಬರ್ತೀವಿ. ಮತ್ತೆ ಹೊಸ ವಿಷಯ ಏನೋ ಕಲಿದ್ರು ಅದೆಲ್ಲ ಟೆಸ್ಟ್ ಮಾಡ್ಕೊಂಡಕ್ಕೆ, ಎಕ್ಸಾಮಿನ್ ಮಾಡ್ಕೊಂಡಕ್ಕೆ ಇಲ್ಲಿ ಬರಲೇಬೇಕಾಗತ್ತೆ ಈ ಭೂಮಿ ಮೇಲೆ. ಇದೆಲ್ಲ ನಮ್ಗೆ ಗೊತ್ತಿರೋ ವಿಷಯ. ಆದರೆ ನಾನು ಬರ್ಬೇಕಾ ಇಲ್ಲ, ಇನ್ನೊಂದು ಜನ್ಮ ತಗೋಬೇಕಾ ಇಲ್ಲ ಅನ್ನೋದು ಯಾರ ಮೇಲೆ ನಿರ್ಣಯ ಆಗತ್ತೆ? ಅದು ಪೂರ್ತಿ ನಿರ್ಣಯ ನಮ್ಗೆ ಬಿಟ್ಟಿರ್ತಾರೆ. ಮಾಸ್ಟರ್ಸ್ ಏನ್ ಮಾಡ್ತಾರೆ? ಅದು ಸ್ವಂತ ನಿರ್ಣಯ. ಒಂದು ಆತ್ಮಕ್ಕೆ ಅದೊಂದು ಸ್ವಂತ ನಿರ್ಣಯ. ನೀವು ಆಯ್ಕೆ ಮಾಡ್ಕೋಬೇಕು ಈ ಭೂಮಿಗೆ ಬರ್ಬೇಕಾ ಇಲ್ಲ ಅಂತ. ಇದನ್ನು ಒಂದು ಅದ್ಭುತವಾದ ವಿಷಯ ಸ್ನೇಹಿತರೆ. ಆಮೇಲೆ ತುಂಬಾ ಜನ ಗುರುಗಳು ಕೇಳ್ತಾ ಇರ್ತಾರೆ, ನಿಮ್ಗೆ ಅತ್ಯಂತ ಧೈರ್ಯ ಇದೆ, ಅಲ್ಲಿ ಎಲ್ಲಿಂದ ಬಂತು? ಅದು ಒಂದು ಮೊಂಡಿ ಧೈರ್ಯ ಅಂತ ಹೇಳ್ತಾರೆ. ಆ ಧೈರ್ಯ ಹೆಂಗಿಂದ ಬಂತು ಅಂತ ಕೇಳ್ತಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಇದಕ್ಕೊಂದು ಉತ್ತರ ಅಂದ್ರೆ, ನನ್ಗೆ ಅತ್ಯಂತ ಧೈರ್ಯ ಬಂದಿರೋದು ಕೇವಲ ಆ ಸತ್ಯವನ್ನು ನಾನು ಕಂಡುಹಿಡಿದೀನಿ, ಆ ಸತ್ಯವನ್ನು ಮಾತ್ರ ಹೇಳ್ತಾ ಹೋಗ್ತೀನಿ ಅಂತ ಹೇಳ್ತಾರೆ ಅಲ್ವಾ. ಸೊ ಇದು ಹೇಗಿರತ್ತಂದ್ರೆ, ಐಸ್ ಕ್ರೀಮ್ ಅಂತ ಹೇಳಕ್ಕೆ ಏನು ಧೈರ್ಯ? ಅದರಲ್ಲಿ ಏನು ಧೈರ್ಯ ಇದೆ? ಅಷ್ಟೆಲ್ಲ ಧೈರ್ಯ ಏನು ಬೇಕಾಗಿದೆ ಅಲ್ವಾ. ಐಸ್ ಕ್ರೀಮ್ ಅಂತಾನೆ ಹೇಳ್ಬೇಕು. ಅಂದ್ರೆ ವಾಸ್ತವ ಏನು ವಾಸ್ತವಾಂಶ ಇದೆ, ವಾಸ್ತವಾಂಶ ಹೇಳಕ್ಕೆ ಅದು ಧೈರ್ಯ ಏನು ಬೇಕಾಗಿಲ್ಲ. ಅದು ಸತ್ಯವಂತನೇ ಹೇಳ್ಬೇಕಾಗತ್ತೆ. ಸೊ ಈ ರೀತಿಯಲ್ಲಿ ಯಾವ್ದು ಸತ್ಯ ಯಾವ್ದು ಅಸತ್ಯ ಅಂತ ನೀವು ಕಂಡುಹಿಡಿದ್ರೆ ಅವಾಗ ನಿಮಗೂ ಬೇಕಾಗಿರೋಂಥ ಧೈರ್ಯ ಅಂತ ಅದೇ ಬಂದ್ಬಿಡ್ತದೆ ಸ್ನೇಹಿತರೆ. ನಾನು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಧ್ಯಾನ ಮಾಡಿದ್ರೆ ಆತ್ಮವಿಶ್ವಾಸ ಹೆಚ್ಚಾಗತ್ತಾ? ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಒಂದು ಗಾದೆ ಇದೆ, ಸೊ ಸಣ್ಣ ವಿಶ್ವಾಸ ಒಂದು ಪರ್ವತನೇ ಕದಲಿಸ್ಬೋದು ಅಂತ. ಅಂದ್ರೆ ಸಣ್ಣ ಒಂದು ಹೇಳ್ಬೇಕಂದ್ರೆ ಅತಿ ಸ್ವಲ್ಪವಾದ ವಿಶ್ವಾಸನೆ ಒಂದು ದೊಡ್ಡ ಪರ್ವತನೇ ಕದಲಿಸ್ಬೋದು ಅಂತ ಜೀಸಸ್ ಕ್ರೈಸ್ಟ್ ಹೇಳ್ತಾರೆ ಸ್ನೇಹಿತರೆ. ಅಂದ್ರೆ ಈ ಧ್ಯಾನ ಮಾಡುವಾಗ ಖಂಡಿತವಾಗಿ ಅದ್ಭುತವಾದ ಆತ್ಮವಿಶ್ವಾಸ ನಿಮ್ಮಲ್ಲಿ ಉಂಟಾಗತ್ತೆ, ಅದರಲ್ಲಿ ಏನು ಡೌಟೇ ಇಲ್ಲ ಸ್ನೇಹಿತರೆ. ಅದಕ್ಕೋಸ್ಕರನೇ ನೋಡಿ, ಇಷ್ಟೆಲ್ಲ ಈ ಜೂಮ್ ಅಲ್ಲಿ ಭಾಗವಹಿಸಿ ನೀವೆಲ್ಲರೂ ಅಂದ್ರೆ ಆ ಆತ್ಮವಿಶ್ವಾಸ ಹೆಚ್ಚಾಗಿದ್ದಕ್ಕೆ, ಈ ಧ್ಯಾನದಿಂದ ಆತ್ಮವಿಶ್ವಾಸ ಬಂದಿದ್ದಕ್ಕೆ ನೀವೆಲ್ಲ ಇಲ್ಲಿ ಬಂದಿರೋದು ಸಾಧ್ಯವಾಗಿದೆ. ಇಲ್ಲಾಂದ್ರೆ ಬರಕ್ಕೂ ಸಾಧ್ಯವಿಲ್ಲ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಧ್ಯಾನ ಏನ್ ಮಾಡುತ್ತೆ? ಆತ್ಮವಿಶ್ವಾಸನ ಹೆಚ್ಚು ಮಾಡ್ತಾ ಹೋಗ್ತದೆ. ಆಮೇಲೆ ಇನ್ನೊಂದು ಪ್ರಶ್ನೆ ಹೇಗಿರ್ತದೆ ನೋಡೋಣ. ಈ ಕೋಪ, ಭಯ ಮತ್ತೆ ಒಂಥರ ಇರಿಟೇಷನು, ಇವೆಲ್ಲ ಲಕ್ಷಣಗಳನ್ನು ಇದನ್ನೆಲ್ಲ ಈ ಧ್ಯಾನದಿಂದ ನಾವು ಬಿಡ್ಬೋದಾ, ಅಂದ್ರೆ ನಾವು ದೂರ ಮಾಡ್ಕೋಬಹುದಾ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಅಲ್ಲಿ ಈ ಕೋಪ, ಭಯ, ಈ ಲಕ್ಷಣಗಳು ಸಹಜವಾದ ಲಕ್ಷಣಗಳೇ ಸ್ನೇಹಿತರೆ. ನಮ್ಗೆಲ್ಲ ಇರುವಂತ ಸಹಜವಾದ ಲಕ್ಷಣಗಳೇ. ಒಂದು ಮಾನವನಿಗೆ ಸಹಜವಾದ ಲಕ್ಷಣ ಇರತ್ತಾ? ಇಲ್ಲ. ಕೋಪ ಇರುತ್ತೆ, ಭಯ ಇರುತ್ತೆ, ಒಂಥರ ಅವಾಗವಾಗ ನಮ್ಗೆ ಒಂಥರ ವಿರಕ್ತಿ ಆಗ್ತಾ ಇರ್ತದೆ, ಎಲ್ಲ ಆಗ್ತದೆ. ಆದ್ರೆ ಅವೆಲ್ಲರೂ ಸಹ ಏನ್ ಮಾಡ್ಬೇಕಂದ್ರೆ, ಅದು ಎಲ್ಲಿ ಯಾವ ಜಾಗದಲ್ಲಿ ಎಷ್ಟು ತೋರಿಸ್ಬೇಕು ಅಷ್ಟೇ ತೋರಿಸ್ಬೇಕಾಗತ್ತೆ. ಅಂದ್ರೆ ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ಕೊಂಡ್ರೆ ಸಾಕು. ಅದನ್ನ ಹೇಳ್ತಾ ಇರ್ತೀವಿ ನಾವು, ಪ್ರತಿಯೊಂದು ಸಮತೋಲ ಸ್ಥಿತಿಯಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತೀವಿ. ಅಂದ್ರೆ ಕೋಪ ಬರಬಾರ್ದಂತಲ್ಲ, ಕೋಪ ಎಷ್ಟು ಬೇಕು ಎಷ್ಟು ಬರಬೇಕು ಅಷ್ಟೇ, ಎಲ್ಲಿ ತೋರಿಸ್ಬೇಕು ಅಲ್ಲೇ ತೋರಿಸ್ಬೇಕು ಅಷ್ಟೇ, ಆ ರೀತಿಯಲ್ಲಿ ಇರುತ್ತೆ. ಈಗ ಉದಾಹರಣೆಗೆ ಒಂದು ಬಾತ್ರೂಮ್ ತಗೊಳ್ಳಿ. ಆ ಬಾತ್ರೂಮ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ಉದಾಹರಣೆಗೆ ಹೇಳ್ತಾ ಇದೀನಿ ಅಷ್ಟೇ. ಸೊ ಈ ಬಾತ್ರೂಮ್ ಒಳಗಡೆ ಒಂದು ಒಂದು ಮಂಚ ತಗೊಂಡು ಬಂದು ಇಟ್ಟಿದ್ರೆ ಅದು ಅರ್ಥ ಇದೆಯಾ? ಇಲ್ಲ ಅಂದ್ರೆ ಈ ಡ್ರಾಯಿಂಗ್ ರೂಮ್ ಅಲ್ಲಿ
ಒಂದು ಬಾತ್ ಟಬ್ ತಗೊಂಡು ಬಂದು ಇಟ್ಟಿದ್ರೆ ಅರ್ಥ ಇದೆಯಾ ಅಂದ್ರೆ ಅದು ಮೂರ್ಖ, ಅದು ಮೂರ್ಖತ್ವ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಿ ಏನು ಕೆಲಸ ಮಾಡಬೇಕು, ಎಲ್ಲಿ ಎಷ್ಟು ತೋರಿಸ್ಬೇಕೆ ಅಷ್ಟೇ ತೋರಿಸ್ಕೊಳ್ಳಿ, ಅವಾಗ ಏನು ತೊಂದರೆ ಇಲ್ಲ ಅದರಿಂದ. ಸೊ ಯಾವುದು ತೊಂದರೆ ಇನ್ನೊಬ್ರಿಗಾಗಲ್ಲ, ನಿಮಗೂ ಆಗಲ್ಲ. ಪ್ರತಿಯೊಂದಕ್ಕೂ ಒಂದು ಸ್ಥಾನ ಇರುತ್ತೆ. ಅಂದ್ರೆ ನೋಡಿ, ಸ್ವಲ್ಪ ಜನ ಸುಮ್ಮನೆ ಅಂದ್ರೆ ಯಾವುದೇ ಕಾರಣ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಏನ್ ನಡೀತಾ ಇದೆ ಅಂತ ಆ ಪರಿಸ್ಥಿತಿ ನೋಡಲ್ಲ, ಆ ಸಿಚುವೇಶನ್ ನೋಡಲ್ಲ, ಸುಮ್ಮನೆ ನಗಿತಾ ಇರ್ತಾರೆ. ಅದಕ್ಕೆ ಅರ್ಥ ಇರಲ್ಲ ಅಲ್ವಾ? ಸೊ ನಗು ಅನ್ನೋದು ಬೇಕು, ಆದ್ರೆ ಅಲ್ಲಿ ನಡೀತಾ ಇರೋಂಥ ಪರಿಸ್ಥಿತಿ ಏನು, ನೀವು ನಗಬೇಕಾ ಇಲ್ಲ, ಅದನ್ನು ಇಂಪಾರ್ಟೆಂಟ್ ಅಲ್ವಾ? ಇನ್ನೊಂದು ಒಂದು ಪರಿಸ್ಥಿತಿ ಇದೆ, ಸಣ್ಣ ಪರಿಸ್ಥಿತಿ ಇದೆ, ಅದಕ್ಕೆ ನಾವು ಕೋಪ ಮಾಡ್ಕೋಬೇಕಾ ಇಲ್ಲ, ಪರಿಸ್ಥಿತಿ ಇರುತ್ತಲ್ಲ, ಅದು ಕೋಪ ಮಾಡ್ಕೋ ಪರಿಸ್ಥಿತಿ ಇದೆಯಾ ಇಲ್ಲ, ಆದ್ರೂ ಕೋಪ ಯಾಕೆ ಬರ್ತಾ ಇದೆ? ಈ ರೀತಿಯಲ್ಲಿ ಪ್ರತಿಯೊಂದಕ್ಕೊಂದು ಸ್ಥಾನ ಇದೆ, ಅದು ಗುರುತಿಸಿ ಆ ರೀತಿಯಲ್ಲಿ ನೀವು ನಿಮ್ಮ ಜೀವನವನ್ನು ಅಳವಡಿಸ್ಕೊಂಡ್ರೆ ಖಂಡಿತವಾಗಿ ಇದೆಲ್ಲ. ಸೊ ಇವೆಲ್ಲನೂ ಈ ಸಹಜ ಲಕ್ಷಣಗಳು ನಮಗೆ ಚೆನ್ನಾಗಿ ಒಂದು ಅದ್ಭುತವಾದ ರೀತಿಯಲ್ಲಿ ನಮ್ಮ ನಿರ್ವಹಣೆಯಲ್ಲಿ ಇರಬೇಕು ಅಂತಂದ್ರೆ ಸ್ನೇಹಿತರೆ, ನಿತ್ಯ ಧ್ಯಾನ ಮಾಡಲೇಬೇಕು ಸ್ನೇಹಿತರೆ. ನಿತ್ಯ ಧ್ಯಾನ ಮಾಡ್ತಾ ಇದ್ರೆ ಇವೆಲ್ಲ ನಿಮ್ಗೆ ಅರಿವು ಬರುತ್ತೆ, ಆ ಅರಿವು ನಿಮ್ಮಲ್ಲಿರುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಜೀವನವೇ ಒಂದು ಸುಂದರವಾದ ಜೀವನ ನೀವು ನಡ್ಸ್ಕೋಬಹುದು. ಪ್ರತಿ ಕ್ಷಣ ನಿಮ್ಗೆ ಆನಂದವಂತೂ ತಂದು ಕೊಡ್ತಾ ಇರ್ತದೆ ಸ್ನೇಹಿತರೆ, ಇನ್ನು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಬುದ್ಧತ್ವ ಅಂದ್ರೆ ಏನು, ಬುದ್ಧತ್ವ ಅಂದ್ರೆ ಏನು, ಅದನ್ನ ಅರ್ಥ ಅಂತ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಸ್ನೇಹಿತರೆ. ಅಂದ್ರೆ ಯಾವುದೇ ಒಂದು ಕೆಲಸ ಮಾಡಿದ್ರೆ ಬುದ್ಧಿ ಇದೆಯಾ ಅಂತ ಕೇಳ್ತಾ ಇರ್ತಾರೆ. ನೋಡಿ, ನಿಮ್ಗೆ ಬುದ್ಧಿ ಇಲ್ಲ ಅಂತ ಕೇಳ್ತಾರೆ, ಅಂದ್ರೆ ಬುದ್ಧಿ ಇಲ್ಲ ಅಂತ ಕೆಲಸಗಳು ನಾವು ಮಾಡಬಾರ್ದು ಅಂತ ಹೇಳ್ತಾ ಇರ್ತಾರೆ ಅಲ್ವಾ? ಬುದ್ಧತ್ವ ಅಂದ್ರೆ ಏನಂತಂದ್ರೆ ಅರ್ಥ ಅಂದ್ರೆ ಯಾವುದೇ ಒಂದು ಕೆಲಸ ಮಾಡಿದ್ರೆ ಇನ್ನೊಬ್ಬರಿಗೂ ಸಹಾಯ ಆಗುವಂತ ಕೆಲಸ ಇದ್ರೆ ಅದನ್ನು ಬುದ್ಧತ್ವ ಅಂತ ಕೇಳ್ತಾರೆ ಸ್ನೇಹಿತರೆ. ಅಂದ್ರೆ ಇಲ್ಲೇನಾಗತ್ತಂದ್ರೆ ನಮ್ಮ ಅವಸರಗಳೇನಿದೆಯೋ ಅದು ನೋಡ್ಕೊಂತ ನಾವು ಮಾಡುವಂತ ಕೆಲಸಗಳಿಂದ ಇನ್ನೊಬ್ರಿಗೆ ಸಹಾಯ ಆಗುವಂತ ಆ ರೀತಿಯಲ್ಲಿ ನಾವು ಮಾಡಿದ್ರೆ ಅದು ಖಂಡಿತವಾಗಿ ಬುದ್ಧತ್ವ ಲಕ್ಷಣ ಆಗತ್ತೆ. ಯಾವುದೇ ಒಂದು ವಿಷಯ, ಯಾವುದೇ ಒಂದು ಕೆಲಸ ಮಾಡಿದ್ರೆ ನಮ್ಗೆ ಸಹಾಯ ಆಗ್ಬೇಕು, ಇನ್ಯಾರಿಗೂ ಸಹಾಯ ಆಗಬಾರ್ದು, ಆ ರೀತಿಯಲ್ಲಿ ಮಾಡಬಾರ್ದು. ನಾವು ಮಾಡೋ ಕೆಲಸ ನಮಗೂ ಸಹಾಯ ಆಗ್ಲಿ, ಇನ್ನೊಬ್ರಿಗೂ ಸಹಾಯ ಆಗ್ಲಿ, ಆ ರೀತಿಯಲ್ಲಿ ಮಾಡಿದ್ರೆ ಅದು ಬುದ್ಧತ್ವ ಲಕ್ಷಣ ಆಗತ್ತೆ. ಅಂದ್ರೆ ಯಾವುದೇ ಒಂದು ಮಾತು ಮಾತಾಡಿದಂತೆ ಇಟ್ಕೊಳ್ಳಿ, ಬುದ್ಧಿಯಿಂದ ಮಾತಾಡ್ಬೇಕು. ಆ ಬುದ್ಧಿ ಇಲ್ಲದೆ ಮಾತಾಡಿದ್ರೆ ಇನ್ನೊಬ್ರಿಗೆ ನೋವು ಆಗ್ಬೋದು ಅಲ್ವಾ? ಸೊ ಆ ಸ್ಥಿತಿಯಲ್ಲಿ ಆಗ್ತಾ ಇರ್ತದೆ. ಅದಕ್ಕೆ ಈ ರೀತಿಯಲ್ಲಿ ಸೊ ಖಂಡಿತವಾಗಿ ಈ ಬುದ್ಧತ್ವನ ಅಳವಡಿಸ್ಕೊಂಡಿದ್ರೆ ಏನಾಗತ್ತಂದ್ರೆ ಪ್ರತಿಯೊಂದರಲ್ಲಿ ನಾವು ಯಾವುದೇ ಆಹಾರ ಸೇವನೆ ಮಾಡ್ಬೋದು, ನಿದ್ದೆ ಮಾಡಬಹುದು, ಓದಬಹುದು, ಸಂಸಾರವನ್ನು ಇಲ್ಲ ಸಂಪಾದನೆ ಯಾವುದೇ ಇರಲಿ, ಇದರಲ್ಲಿ ಪ್ರತಿಯೊಂದರಲ್ಲಿ ಏನಾಗತ್ತಂದ್ರೆ ಸ್ನೇಹಿತರೆ ಮಧ್ಯೆ ಮಾರ್ಗ ಅಂತ ಹೇಳ್ತಾರೆ. ಯಾರು? ಬುದ್ಧರು ಹೇಳ್ತಾರೆ. ಅಂದ್ರೆ ಒಂದು ಬುದ್ಧತ್ವ ಮಾರ್ಗ ಏನು, ಮಧ್ಯೆ ಮಾರ್ಗ. ಪ್ರತಿಯೊಂದರಲ್ಲಿ ಮಧ್ಯೆ ಮಾರ್ಗ ಇರಲಿ, ಯಾವುದೇ ಹೆಚ್ಚು ಮಾಡ್ಕೋಬಿಡಿ, ಯಾವುದು ಕಡಿಮೆ ಮಾಡ್ಕೋಬಿಡಿ. ಸೊ ಆ ರೀತಿಯಲ್ಲಿ ಇದ್ರೆ ಈ ಮಧ್ಯೆ ಮಾರ್ಗವೇ ಬುದ್ಧತ್ವಂ ಅದನ್ನ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಆಮೇಲೆ ಇನ್ನೊಂದು ಅದ್ಭುತವಾದ ಪ್ರಶ್ನೆ, ಯಾವುದೇ ಟೆನ್ಷನ್ ಇಲ್ಲದನೆ ಸೊ ಯಾವಾಗ್ಲೂ ಒಂದು ಪ್ರಶಾಂತವಾಗಿರೋಕೆ ಸಾಧ್ಯವಿದೆಯಾ ಅಂತ ಹೇಳ್ತಾರೆ ಸ್ನೇಹಿತರೆ. ಅಂದ್ರೆ ನೋಡಿ, ಈ ಪ್ರಶಾಂತವಾಗಿರೋಕೆ ಸಾಧ್ಯ ಇದೆಯಾ ಅಂತಂದ್ರೆ ಸೊ ಯಾವಾಗ್ಲೂ ಅರ್ಥ ಮಾಡ್ಕೋಬೇಕು, ಟೆನ್ಷನ್ ಯಾಕೆ ಬರುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಮೊದಲನೇದಾಗಿ. ಅಂದ್ರೆ ಒಂದು ಸ್ಟೂಡೆಂಟ್ ಏನ್ ಮಾಡ್ತಾನೆ, ಎಕ್ಸಾಮ್ ಬರೆಯಕ್ಕೆ ಹೋಗ್ತಾನೆ, ಅಂದ್ರೆ ಒಂದು ಟೆನ್ಷನ್ ಫೀಲ್ ಆಗ್ತಾ ಇರ್ತಾನೆ, ಎಕ್ಸಾಮ್ ಬರೆಯಕ್ಕೂ ಟೆನ್ಷನ್ ಫೀಲ್ ಆಗ್ತಾ ಇರ್ತಾನೆ. ಸೊ ಅಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ಒಂದು ರೀತಿಯಲ್ಲಿ ನೀವು ಅರ್ಥ ಮಾಡೋ ಪ್ರಯತ್ನ ಮಾಡಿದ್ರೆ ಮಹಾಭಾರತದಲ್ಲಿ ಏನಾಗ್ತಾ ಇತ್ತು ಅಂದ್ರೆ, ಮಹಾಭಾರತದಲ್ಲಿ ಅರ್ಜುನ ಏನ್ ಮಾಡಿದ್ರು, ಅವ್ರ ಟೆನ್ಷನ್ ಹೆಚ್ಚು ತಗೊಂಡು ಗಾಂಡೀವನ್ನು ಕೆಳಗಡೆ ಇಟ್ಟು ನಾನು ಈ ಯುದ್ಧನೇ ಮಾಡಲ್ಲ ಅಂತ ಕೂತ್ಕೊಂತಾನೆ ಅಲ್ವಾ? ಅಂದ್ರೆ ಅವ್ರಿಗೆ ಎಷ್ಟೇ ಅಸ್ತ್ರಗಳು, ಅವ್ರ ಕೈಯಲ್ಲಿ ಅಸ್ತ್ರಗಳಿದೆ, ಎಲ್ಲಾ ಅಸ್ತ್ರಗಳಿದೆ, ಅವರು ಅದ್ಭುತವಾದ ಯುದ್ಧ ಮಾಡ್ಬೋದು, ಮತ್ತೆ ಅಲ್ಲಿ ಟೆನ್ಷನ್ ಯಾಕೆ ಶುರು ಆಗಿದೆ? ಅದೇ ರೀತಿಯಲ್ಲಿ ಸ್ಟೂಡೆಂಟ್ಸ್ಗೂ ಅಷ್ಟೇ, ಎಷ್ಟೋ ಓದ್ತಾರೆ, ಓದಿದ್ಮೇಲೆ ಮತ್ತೆ ಕ್ಲಾಸ್ಗೆ ಹೋಗ್ತಾರೆ, ಅದೇ ಎಕ್ಸಾಮ್ ಸೆಂಟರ್ಗೆ ಹೋಗ್ತಾರೆ, ಅಲ್ಲಿ ಟೆನ್ಷನ್ ಫೀಲ್ ಆಗ್ತಾ ಇರ್ತಾರೆ. ನೋಡಿ, ಆ ರೀತಿಯಲ್ಲಿ ಆಗ್ತಾ ಇರ್ತದೆ ಇಲ್ಲ? ಅದೇ ರೀತಿಯಲ್ಲಿ ಸ್ನೇಹಿತರೆ ಇಲ್ಲೇನಾಗಿದೆ ಅಂದ್ರೆ ಈ ಅರ್ಜುನಗೂ ಬಂದಿರುವಂತ ಸಂದೇಹಗಳೇನಂದ್ರೆ, ಇಷ್ಟು ಈ ಶತ್ರು ಈ ಸೈನ್ಯದಲ್ಲಿ ದ್ರೋಣಾಚಾರ್ಯರಿದ್ದಾರೆ, ಅವರು ಮತ್ತೆ ಇವರು ಕುರು ವೃದ್ಧರು, ಭೀಷ್ಮ ಪಿತಾಮಹರು, ಮತ್ತೆ ಅದೇ ರೀತಿಯಲ್ಲಿ ಇವನು ಯುದ್ಧ ಮಾಡಿ ಇವ್ರನ್ನ ಹೇಗೆ ಸಾಯಿಸೋದು ಅಂತ ಒಂಥರ ಉದ್ರೇಕಗಳು ಲೋಣಾಗ್ತಾರೆ ಸ್ನೇಹಿತರೆ. ಅದೇ ರೀತಿಯಲ್ಲಿ ಸುತ್ತ ಒಂಥರ ಬಂಧುಗಳು ಇವರೆಲ್ಲ ಇದ್ದಾರೆ, ಇವರೆಲ್ಲ ನೋಡಿ ಏನಾಗತ್ತೆ, ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ, ಅಂದ್ರೆ ಸಾಯಿಸಕ್ಕೆ ಇಷ್ಟ ಆಗ್ತಾ ಇಲ್ಲ, ಆ ರೀತಿಯಲ್ಲಿ ಅವ್ರಿಗೆ ಮನೋಭಾವನ ಆಗ್ತಾ ಇಲ್ಲ. ಅಂದ್ರೆ ಅಲ್ಲಿ ಏನಾಗ್ತದೆ ಅಂದ್ರೆ ಒಂದು ಉದ್ರೇಕಗಳು ಲೋಣಾಗಿದ್ದಾನೆ, ಒಂದು ಟೆನ್ಷನ್ ಲೋನ್ ಆಗ್ತಾ ಇದ್ದಾನೆ. ಆ ಪರಿಸ್ಥಿತಿಯಲ್ಲಿ ಕೃಷ್ಣ ಏನ್ ಹೇಳ್ತಾನೆ ಅಂದ್ರೆ ಯೋಗಿ ಭವ ಅರ್ಜುನ ಅಂತ ಹೇಳ್ತಾನೆ.
ನೋಡ್ರಿ, ಫಸ್ಟ್ ನೀವು ಯೋಗಿಯಾಗಿ ಆಮೇಲೆ ಯುದ್ಧ ಮಾಡಿ ಅಂತ ಹೇಳ್ತಾರೆ. ಅಂದ್ರೆ ನೀವು ಧ್ಯಾನ ಮಾಡಿ ಯೋಗತ್ವನ ಕಲ್ಸ್ಕೊಳ್ಳಿ, ಅವಾಗ ನಿಮ್ಗೆ ಅರ್ಥ ಆಗತ್ತೆ ಯಾರು ನೀವು ಸಾಯಿಸ್ತಾ ಇದ್ರಿ, ಯಾರು ನೀವು ಸಾಯಿಸ್ತಾ ಇಲ್ಲ. ಯಾರು ಸಾಯಿಸಕ್ಕಾಗಲ್ಲ. ಅದೊಂದು ಆತ್ಮ ಪದಾರ್ಥಗಳವೆಲ್ಲ. ನೀವು ನೋಡ್ತಾ ಇರೋಂಥ ಎಲ್ಲಾ ದೇಹಗಳು ಒಂದು ಆತ್ಮ ಪದಾರ್ಥಗಳು. ಮತ್ತೆ ಆತ್ಮ ಪದಾರ್ಥವನ್ನು ಸಾಯಿಸಕ್ ಸಾಧ್ಯವಿದೆಯಾ? ಇಲ್ವಲ್ಲ. ಅವಾಗ ಇದನ್ನ ಅರ್ಥ ಮಾಡ್ಕೊಂಡ್ರೆ ಏನಾಗತ್ತೆ ಗೊತ್ತಾ? ಸೊ ಅದ್ಭುತವಾದ, ಅಂದ್ರೆ ಒಂಥರ ಒಂದು ರೀತಿಯಲ್ಲಿ ವೀರ ಆ ಯುದ್ಧವನ್ನು ಅವ್ರು ಮಾಡಕ್ಕೆ ಸಾಧ್ಯವಾಗತ್ತೆ. ಈಗ ಏನಾಗ್ತಾ ಇದೆ, ಇವ್ರು ಅನ್ಕೊಂತಾ ಇದ್ದಾರೆ ಅವೆಲ್ಲ ದೇಹಗಳು, ಅವೆಲ್ಲ ಒಂದು ಸುತ್ತು ಇರುವಂತ ಬಂಧುಗಣಗಳು, ಅವರು ಗುರುವರಿಗಳು ಎಲ್ಲ ಇರ್ತಾರೆ, ಇವನ್ನೆಲ್ಲ ಸಾಯಿಸಕ್ಕೆ ಸಾಧ್ಯವಿಲ್ಲ ಅಂತ ಇವ್ರು ಅನ್ಕೊಂತಾ ಇರ್ತಾರೆ. ಯಾಕಂದ್ರೆ ಅವರು ಯಾವ ಸ್ಥಿತಿಯಲ್ಲಿ ನೋಡ್ತಾರೆ ಅಂದ್ರೆ, ಒಂದು ನರುಡಾಗಿ ಒಂದು ಸ್ಥಿತಿಯಲ್ಲಿ, ಆ ಸ್ಥಿತಿಯಲ್ಲಿ ನೋಡ್ತಾ ಇದ್ದಾನೆ. ಯೋಗಿ ಸ್ಥಿತಿಯಲ್ಲಿ ನೋಡ್ತಾ ಇಲ್ಲ. ಯೋಗತ್ವ ಅವ್ರಿಗೂ ಲಭ್ಯವಾಗಿಲ್ಲ. ಇವಾಗ ಅವಾಗ ಕೃಷ್ಣ ಏನ್ ಮಾಡ್ತಾನೆ, ಆ ರಥಸಾರಥಿ ಆಗಿ ತಂಪಾಗಿ ಕೂತ್ಕೊಂಡು ನೋಡ್ತಾ ಇರ್ತಾನೆ. ಅಂದ್ರೆ ಆ ರೀತಿಯಲ್ಲಿ ಅವರು ಹೇಗೆ ಆ ರೀತಿಯಲ್ಲಿ ಇದ್ದಾರೆ ಅಂದ್ರೆ, ಅವ್ರಿಗೂ ಧ್ಯಾನ ಸಾಧನ ಇದೆ. ಮತ್ತೆ ಅರ್ಜುನನಿಗೆ ಧ್ಯಾನ ಸಾಧನ ಇಲ್ಲ, ಅದಕ್ಕೆ ಟೆನ್ಷನ್ ಹೆಚ್ಚು ತಗೊಂತಾ ಇದ್ದಾನೆ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಏನಾಗುತ್ತೆ ಸ್ನೇಹಿತರೆ, ಪ್ರತಿಯೊಂದು ಅಷ್ಟೇ. ಈ ಟೆನ್ಷನ್ ಇರುವಾಗ ನಾವು ಧ್ಯಾನ ಮಾಡ್ತಾ ಹೋದ್ರೆ ಆ ಟೆನ್ಷನ್ ಕಡಿಮೆ ಆಗುತ್ತೆ. ಧ್ಯಾನ ಮಾಡ್ತಾ ಹೋದ್ರೆ ನಮ್ಮಲ್ಲಿ ಇರುವಂತ ಆ ಆತ್ಮ ಪದಾರ್ಥ, ಆ ಸ್ಥಿತಿ ನಮ್ಗೆ ಅರ್ಥ ಆಗತ್ತೆ. ಯಾವಾಗ ನಾವು ಆತ್ಮ ಪದಾರ್ಥ ಅಂತ ಅನ್ಕೊಂಡಿದ್ರೆ ಇನ್ನೊಂದು ಆತ್ಮ ಪದಾರ್ಥ ನೋಡೋ ಸ್ಥಿತಿ ಬೇರೆ ಇರ್ತದೆ. ನಾವೀಗ ಏನ್ ಮಾಡ್ತೀವಿ ಅಂದ್ರೆ, ನಾವು ದೇಹ ಅಂತ ಅನ್ಕೊಂಡವಾಗ ಎಲ್ಲಾರು ನೋಡೋ ಸ್ಥಿತಿ ಅದೇ ರೀತಿಯಲ್ಲಿ ಇರ್ತದೆ. ಆವಾಗ ಭಯ ಆಗತ್ತೆ, ಟೆನ್ಷನ್ ಆಗತ್ತೆ, ಪ್ರತಿಯೊಂದು ಆಗತ್ತೆ. ಆ ರೀತಿಯಲ್ಲಿ ಕೃಷ್ಣ ಅರ್ಜುನ್ಗೆ ಈ ರೀತಿಯಲ್ಲಿ ಹೇಳಿದ್ದಾರೆ, ಯೋಗಿ ಭವ ಅರ್ಜುನ, ಅದಾದ್ಮೇಲೆ ನೀವು ಯುದ್ಧ ಮಾಡಿ ಅಂತ ಹೇಳ್ತಾರೆ. ಅವಾಗ ಏನಾಗತ್ತೆ, ಆ ದೇಹಗಳನ್ನ ತೊಲಗಿಸಿದ್ರೆ, ಆ ದೇಹಗಳನ್ನ ನೀವು ಸಾಯಿಸಿದ್ರೆ ಏನಾಗತ್ತೆ, ದೇಹಗಳು ತೊಲಗಿಸಿದ ನಂತರ ತದನಂತರ ಏನಾಗತ್ತೆ ಅಂದ್ರೆ, ಅವೆಲ್ಲ ಆತ್ಮ ಪದಾರ್ಥಗಳು. ಆ ಆತ್ಮಗೆಲ್ಲ ಹೋಗಿ ಮತ್ತೆ ಇನ್ನೊಂದು ಜನ್ಮ ಪಡೀತದೆ. ನೀವೇನು ತೊಂದರೆ ತಗೊಂಡೋದು ಬೇಕಾಗಿಲ್ಲ. ಸೊ ಅದಕ್ಕೆ ನೀವು ಬೇರೆ ಎಂತ ಭಾವನೆಗಳು ಇಟ್ಕೊಳ್ಳೋದು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಆ ಉದ್ರೇಕಕ್ಕೂ ಲೋನಾಗೋದು ಬೇಕಾಗಿಲ್ಲ ಅಂತ ಶ್ರೀಕೃಷ್ಣ ಅರ್ಜುನಿಗೆ ಆ ರೀತಿಯಲ್ಲಿ ಉಪದೇಶ ಮಾಡ್ತಾರೆ ಸ್ನೇಹಿತರೆ. ಆಮೇಲೆ ನೋಡಿ, ಸೊ ಈಗ ಇನ್ನೊಂದು ಪ್ರಶ್ನೆ ಅಂದ್ರೆ, ಈಗ ಆಟ ಆಡ್ತಾ ಇರ್ತಾರೆ ಮಕ್ಕಳು, ಸೊ ಅದ್ಭುತವಾದ ಒಂದು ಆನಂದವಾಗಿರ್ತಾರೆ. ಅಂತ ಮಕ್ಕಳಿಗೆ ಈ ಧ್ಯಾನ ಬೇಕಾಗಿದೆಯಾ ಅಂತ ಕೇಳ್ತಾರೆ. ಸ್ವಲ್ಪ ಜನ ಹೇಳ್ತಾರೆ, ಸಣ್ಣ ಮಕ್ಕಳು, ಒಂದು 5 ಇಂದ 10 ವರ್ಷ, 15 ವರ್ಷ ಮಕ್ಕಳು, ಅವ್ರು ಯಾವಾಗ್ಲೂ ಆನಂದವಾಗಿರ್ತಾರೆ, ಆಟ ಆಡ್ತಾ ಇರ್ತಾರೆ ಎಲ್ಲರೂ. ಬಟ್ ಅವ್ರಿಗೆ ಧ್ಯಾನ ಬೇಕಾಗಿದೆಯಾ ಪ್ರಶ್ನೆ ಸ್ನೇಹಿತರೆ. ಅಂದ್ರೆ ಅದು ಬೇಕಾಗತ್ತೆ. ಇನ್ನೂ ಧ್ಯಾನ ಮಾಡಿದ್ರೆ ಇನ್ನೂ ಹೆಚ್ಚಾಗಿ ಆಟ ಆಡ್ಬೋದು, ಇನ್ನೂ ಹೆಚ್ಚಾಗಿ ಅವ್ರ ಕಲೆಗಳು ಇಂಪ್ರೂವ್ ಮಾಡ್ಕೋಬಹುದು ಸ್ನೇಹಿತರೆ. ಈ ಧ್ಯಾನ ಏನ್ ಮಾಡತ್ತಂದ್ರೆ, ಅವರಲ್ಲಿರುವಂತ ಪರಿಸ್ಥಿತಿಯನ್ನು ಇನ್ನೂ ಹೆಚ್ಚು ಮಾಡತ್ತೆ, ಇನ್ನೂ ಉನ್ನತ ಸ್ಥಿತಿಗೆ ತಗೊಂಡು ಹೋಗ್ತದೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಆ ರೀತಿಯಲ್ಲಿ ಧ್ಯಾನ ಮಾಡಿಸೋದೇ ಉತ್ತಮ ಮಕ್ಕಳಿಗೂ. ಅದು ಯಾವುದೇ ವಯಸ್ಸಲ್ಲಿ 5 ವರ್ಷ ಆದ್ಮೇಲೆ, ಆ ವಯಸ್ಸಿಂದ ನಾವು ಧ್ಯಾನವನ್ನು ಹೇಳ್ಕೊಡ್ತಾ ಹೋದ್ರೆ, ಅವರಲ್ಲಿ ಏನೇ ಕಲೆ ಇದ್ರು ಸ್ವಲ್ಪ ಇದ್ರೆ ಹೆಚ್ಚಾಗತ್ತೆ. ಸೊ ಹೆಚ್ಚಾಗಿದ್ರೆ ಇನ್ನೂ ಹೆಚ್ಚಾಗತ್ತೆ, ನೈಪುಣ್ಯವನ್ನು ಇನ್ನೂ ಹೆಚ್ಚು ಮಾಡ್ಕೊಂತ ಹೋಗ್ಬೋದು ಈ ಧ್ಯಾನದಿಂದ. ಅದಕ್ಕೋಸ್ಕರ ಮಕ್ಕಳಿಗೂ ಯಾವುದೇ ಸ್ಥಿತಿಯಲ್ಲಿರಲಿ 5 ವರ್ಷ ಆದ್ಮೇಲೆ ಈ ಧ್ಯಾನವನ್ನು ಕಲ್ಸ್ಕೊಡೋದು ತುಂಬಾ ಉತ್ತಮ ವಿಷಯ ಅಂತ ಹೇಳ್ತಾರೆ ಸ್ನೇಹಿತರೆ. ನೋಡಿ, ಇನ್ನೊಂದೇನಂದ್ರೆ, ಈ ಆತ್ಮಜ್ಞಾನವನ್ನು ಬೋಧಿಸುತ್ತ ಗುರುಗಳು ಮತ್ತೆ ಮಾಸ್ಟರ್ಸ್ಗಳಿರ್ತಾರೆ, ಸ್ವಾಮೀಜಿಗಳಿರ್ತಾರೆ ಅಲ್ವಾ. ಸೊ ಅಲ್ಲಿ ಏನಾಗ್ತಾ ಇರ್ತದೆ ಅಂದ್ರೆ, ಸ್ವಲ್ಪ ಸ್ವಾಮೀಜಿಗಳು ಅಂದ್ರೆ ಎಲ್ಲರೂ ಅಲ್ಲ, ಸ್ವಲ್ಪ ಸ್ವಾಮೀಜಿಗಳು ಏನ್ ಹೇಳ್ತಾರೆ ಅಂದ್ರೆ, ಖಂಡಿತವಾಗಿ ಅವರು ಕಾಲುಗಳು ಟಚ್ ಮಾಡಿದ್ರೆ ಒಂದು 10,000 ಕೊಡ್ಬೇಕಾಗತ್ತೆ. ಮತ್ತೆ ಇವ್ರ ಮನೆಗೆ ಬಂದ್ರೆ, ಈ ಸ್ವಾಮೀಜಿ ಮನೆಗೆ ಬಂದ್ರೆ 20,000 ಕೊಡ್ಬೇಕಂತ, ಈ ರೀತಿಯಲ್ಲಿ ಸ್ವಲ್ಪ ಮಾಸ್ಟರ್ಸ್ಗಳು ಬಿಹೇವ್ ಮಾಡ್ತಾ ಇರ್ತಾರೆ, ಈ ರೀತಿಯಲ್ಲಿ ನಡ್ಕೊಂತಾ ಇರ್ತಾರೆ ಸಮಾಜದಲ್ಲಿ. ಇದು ಹೇಗೆ ಕಂಡಿಡೋದು, ಇದರಿಂದ ನಾವು ಆಚೆ ಕಡೆ ದೂರ ಇರೋದು ಹೇಗೆ ಅಂತ ಒಂದು ಪ್ರಶ್ನೆ ಕೇಳ್ತಾರೆ ಗುರುಗಳು. ಅವಾಗ ಏನ್ ಹೇಳ್ತಾರಂದ್ರೆ, ಗುರುಗಳು ಏನ್ ಹೇಳ್ತಾರಂದ್ರೆ, ಸೊ ಅವ್ರು ಹೇಳೋದು ಅವ್ರು ಮಾಡೋ ರೀತಿ ತಪ್ಪಿಲ್ಲ. ನೀವು ಅಂತ ಗುರುಗಳ ಹತ್ರ ಹೋಗೋದು, ಅಂತ ವ್ಯಕ್ತಿಗಳ ಹತ್ರ ಹೋಗಿ ನೀವು ಮಾಡೋದೇ ಅದು ತಪ್ಪಾಗತ್ತೆ ಅಂತಂದ್ರೆ ಹೇಳ್ತಾರೆ. ಅಂದ್ರೆ ನೀವು ಅವಕಾಶ ಕೊಟ್ಟಿದ್ರಿ, ಇಲ್ಲಾಂದ್ರೆ ಅವರು ಅವಕಾಶ ತಗೊಂಡಕ್ಕೂ ಸಾಧ್ಯವಿಲ್ಲ ಅಂತ ಹೇಳ್ತಾ ಇರ್ತಾರೆ ಸ್ನೇಹಿತರೆ. ಸೊ ಆ ರೀತಿಯಲ್ಲಿ ಅವ್ರನ್ನು ನಾವು ದೂಷಿಸೋದು, ಇಲ್ಲಾಂದ್ರೆ ಇನ್ನೊಂದು ರೀತಿಯಲ್ಲಿ ಅವ್ರನ್ನ ಕೆಟ್ಟದಾಗಿ ಮಾತಾಡೋದು ಅದೆಲ್ಲ ಬೇಕಾಗಿಲ್ಲ ಸ್ನೇಹಿತರೆ. ಏನ್ ಮಾಡ್ಬೇಕಂದ್ರೆ, ನೀವು ಅರ್ಥ ಮಾಡ್ಕೊಂಡು, ನೀವು ಫಸ್ಟ್ ಆಫ್ ಆಲ್ ಏನಂದ್ರೆ, ನಿಮ್ಗೆ ಅರ್ಥ ಆಗ್ಬೇಕು ಯಾವ ಮಾಸ್ಟರ್ ಹತ್ರ ಹೋಗ್ಬೇಕು, ಆ ಮಾಸ್ಟರ್ ಸರಿ ಇದಾರ ಇಲ್ಲ, ಅದೆಲ್ಲ ನೀವು ತಿಳ್ಕೊಬೇಕಾಗಿರೋದು. ಅದಕ್ಕೇನ್ ಬೇಕಾಗತ್ತೆ, ಧ್ಯಾನ ಮಾಡಿ, ಧ್ಯಾನವನ್ನು ಆಶ್ರಯ ತಗೊಳ್ಳಿ, ಧ್ಯಾನವೇ ಶರಣ್ಯವಂತ. ಧ್ಯಾನವನ್ನು ಮಾಡ್ತಾ ಹೋಗಿ ನಿಮ್ಗೆ ಅರ್ಥ ಆಗತ್ತೆ ಯಾರು ಕರೆಕ್ಟ್ ಮಾಸ್ಟರ್, ಯಾರು ಕರೆಕ್ಟ್ ಮಾಸ್ಟರ್ ಅಲ್ಲ ಅಂತ ಅರ್ಥ ಆಗತ್ತೆ. ಆ ರೀತಿಯಲ್ಲಿ ಹೋದ್ರೆ ಸ್ನೇಹಿತರೆ, ಖಂಡಿತವಾಗಿ ನಿಮ್ಗೆ ಇನ್ನೊಂದೇನಂದ್ರೆ, ಈ ಧ್ಯಾನ ಮಾಡ್ತಾ ಹೋಗುವಾಗ
ಜನ್ಮಾಂತರಗಳಲ್ಲಿ ಎಷ್ಟೋ ಜನ್ಮಗಳಲ್ಲಿ ನಾವು ಪಡೆದಿರುವಂತ ಆ ಜ್ಞಾನವನ್ನು ಪಟಾಪಂಚಲಾಗತ್ತೆ. ಆ ಜ್ಞಾನ ಎಲ್ಲ ನಾವು ಕಲ್ಕೋಬಹುದು. ಆದ್ರೆ ಏನಾಗತ್ತೆ, ಎಷ್ಟೋ ಜನ್ಮಗಳಿಂದ ನಾವು ಅಜ್ಞಾನವನ್ನು ಸಂಪಾದನೆ ಮಾಡ್ಕೊಂತ ಬರ್ತಾ ಇದ್ವಿ. ಅದು ತೊಲಗಿಸ್ಕೋಬೇಕಂದ್ರೆ ಸಾಧ್ಯವಿಲ್ಲ. ಅದೆಲ್ಲ ಸಾಧ್ಯವಾಗೋದು ಒಂದು ಧ್ಯಾನದಿಂದ ಮಾತ್ರ ಸಾಧ್ಯವಾಗತ್ತೆ. ಅದಕ್ಕೆ ಹೇಳ್ತಾ ಇರ್ತೀವಲ್ಲ, ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಅಂತ ಹೇಳ್ತಾ ಇರ್ತೀವಿ. ಇದು ನಾವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ, ಈ ರೀತಿಯಲ್ಲಿ. ಆಮೇಲೆ ಧ್ಯಾನ ಮಾಡುವಾಗ ಒಂದು ಪ್ರಶಾಂತ ವಾತಾವರಣ ಬೇಕು ಅಂತ ಹೇಳ್ತಾರೆ. ಸೊ ಅಂತ ಪ್ರಶಾಂತ ವಾತಾವರಣ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಈಗ ಏನಂತ ಕೇಳ್ತಾರೆ ಅಂದ್ರೆ ಗುರುಗಳು, ಧ್ಯಾನ ಮಾಡಕ್ಕೆ ಪ್ರಶಾಂತ ವಾತಾವರಣ ಬೇಕು ಅನ್ನೋದು ಸರಿಯೇ. ಆದ್ರೆ ಈಗ ನೋಡಿ ಏನಾಗತ್ತಂದ್ರೆ, ಒಂದು ಹೊಸದಾಗಿ ನೀವು ಸ್ಕೂಟರ್ ಕಲಿತಾ ಇದ್ರೆ ಇಟ್ಕೊಳ್ಳಿ, ಸ್ಕೂಟರ್ ಡ್ರೈವಿಂಗ್ ಕಲಿತಾ ಇದೆ ಅಂತ ಇಟ್ಕೊಳ್ಳಿ. ಅಲ್ಲಿ ಏನಾಗುತ್ತೆ, ನೀವು ಆ ಸ್ಕೂಟರ್ ಡ್ರೈವಿಂಗ್ ಕಲಿಯುವಾಗ ಆದಷ್ಟು ನೀವು ಒಂದು ಮೈದಾನದಲ್ಲಿ, ಅಂದ್ರೆ ಒಂದು ಎಂಟಿ ಗ್ರೌಂಡ್ ಅಲ್ಲಿ ಹೋಗಿ ನೀವು ಪ್ರಾಕ್ಟೀಸ್ ಮಾಡ್ತೀರಿ ಅಲ್ವಾ. ಸೊ ಆ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡುವಾಗ ನಿಮ್ಗೆ ಅಭ್ಯಾಸ ಆಗತ್ತೆ. ಅಭ್ಯಾಸ ಆಗುವಾಗ ಏನಾಗತ್ತೆ, ನೆಕ್ಸ್ಟ್ ನೀವು ಯಾವುದೇ ಬಿಜಿ ಒಂದು ರೋಡ್ ಮೇಲೆ ಹೋದ್ರೂ ನಿಮ್ಗೆ ತೊಂದರೆ ಆಗಲ್ಲ. ಅಂದ್ರೆ ಇದನ್ನ ಅರ್ಥ ಮಾಡ್ಕೋಬೇಕಂದ್ರೆ, ಖಂಡಿತವಾಗಿ ಪ್ರಶಾಂತ ವಾತಾವರಣ ಬೇಕು. ಆದ್ರೆ ನಿಮ್ಮ ಮನೆಯಲ್ಲಿ ಇಲ್ಲ ಅಂತ ಪ್ರಶಾಂತ ವಾತಾವರಣ, ಧ್ಯಾನ ಮಾಡಕ್ಕೆ ಆಗ್ತಾ ಇಲ್ಲ, ಎಷ್ಟೋ ತೊಂದರೆ ಆಗ್ತಾ ಇದೆ, ಅಶಾಂತಿ ಆಗ್ತಾ ಇದೆ ಅಂತ ಹೇಳುವಾಗ ಏನ್ ಮಾಡ್ಬೇಕಂದ್ರೆ, ಒಂದು ಅದ್ಭುತವಾದ ಸಮಯ ನಿಮ್ಗೆ ಏನಂತೆ, ಪ್ರಶಾಂತವಾಗಿರುವಂಥದ್ದು. ಎಲ್ಲಾರು ನಿದ್ದೆ ಮಾಡುವಾಗ ನೀವು ಎದ್ದು ಕೂತ್ಕೊಂಡು ಧ್ಯಾನ ಮಾಡ್ಬೇಕು ಅಷ್ಟೇ. ಸೊ ಅದು ನಿಮ್ಗೆ ಅದ್ಭುತವಾದ ಪ್ರಶಾಂತ ಸಮಯ ಅಂತ ಹೇಳ್ಬೋದು ಸ್ನೇಹಿತರೆ. ನಿಮಗೆ ಪ್ರಶಾಂತ ವಾತಾವರಣ ಇಲ್ಲ ಅಂದ್ರೆ ನೀವು ಕಲ್ಪಿಸ್ಕೋಬೇಕು. ಯಾವ ರೀತಿಯಲ್ಲಿ ಅಂದ್ರೆ, ಎಲ್ಲಾರು ನಿದ್ದೆ ಮಾಡುವಾಗ ನೀವು ಎದ್ದು ಕೂತ್ಕೊಂಡು ಧ್ಯಾನ ಮಾಡೋದು ಪ್ರಾರಂಭಿಸ್ಕೊಳ್ಳಿ. ಅದು ಅದ್ಭುತವಾದ ಒಂದು ಪ್ರಶಾಂತ ವಾತಾವರಣ. ಅವಾಗ ಅದ್ಭುತವಾದ ಧ್ಯಾನ ಆಗತ್ತೆ, ಆಳವಾದ ಧ್ಯಾನನು ಲಭ್ಯವಾಗತ್ತೆ ನಿಮ್ಗೆ. ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಆಮೇಲೆ ಇನ್ನೊಂದು ಪ್ರಶ್ನೆ ಅಂದ್ರೆ, ದೇವರು ಸ್ವಲ್ಪ ಜನಕ್ಕೆ ಐಶ್ವರ್ಯ ಕೊಡ್ತಾನೆ, ಇನ್ ಸ್ವಲ್ಪ ಜನ ತುಂಬಾ ಬಡವರಾಗಿರ್ತಾರೆ. ಸೊ ಈ ರೀತಿಯಲ್ಲಿ ಯಾಕೆ ಇಂಥ ಜನ್ಮ ಕೊಡ್ತಾ ಇದ್ದಾರೆ ದೇವರು ಅಂತ ಒಂದು ಪ್ರಶ್ನೆ ಇಲ್ಲಿ ಕೇಳ್ತಾರೆ ಸ್ನೇಹಿತರೆ. ಇಲ್ಲಿ ಏನಂದ್ರೆ ಇದು ಅರ್ಥ ಮಾಡ್ಕೋಬೇಕಾಗಿರೋದು, ನಮ್ಮ ಗುರುಗಳು ಕೊಟ್ಟಿರುವಂತ ಜವಾಬು ಹೇಗಿರುತ್ತೆ ಅಂದ್ರೆ, ಯಾರನ್ನೂ ಯಾರು ಹುಟ್ಟಿಸಲ್ಲ ಸ್ನೇಹಿತರೆ, ಇದನ್ನ ಅರ್ಥ ಮಾಡ್ಕೋಬೇಕು. ಆದ್ರೆ ಯಾವುದೇ ಒಂದು ಜನ್ಮ ನಮ್ಮ ಸ್ವಂತ ಎಂಪಿಕೆ, ಅಂದ್ರೆ ನಮ್ಮ ಸ್ವಂತ ಆಯ್ಕೆ ಮಾಡ್ಕೊಂಡು ಬರ್ತೀವಿ ನಾವು. ಒಂದು 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 ಜನ್ಮದಲ್ಲಿ ನಾನು ಜಮೀನ್ದಾರ ಆಗಿ ಬರ್ತೀನಿ. ನಾನು ಈಗಾಗಲೇ ಎಷ್ಟೋ ಸಮಯದಲ್ಲಿ ಹೇಳಿದ್ದೀನಿ. ಅಂದ್ರೆ ಯಾವುದೇ ಒಂದು ಜನ್ಮ ನಾವು ಈ ಭೂಮಿ ಮೇಲೆ ಪಡಿತಾ ಇದೀವಿ ಅಂದ್ರೆ, ನಾವು ಒಂದೇ ಇದರಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ನಾವು ಈ ಭೂಮಿಗೆ ಬರಕ್ ಮುಂಚೆ, ಈ ಯಾತ್ರೆ ಪ್ರಾರಂಭಿಸಕ್ ಮುಂಚೆ ನಮ್ಗೆ ಉತ್ತಮ ಲೋಕದಲ್ಲಿ, ಆ ಆತ್ಮ ಲೋಕದಲ್ಲಿ ಏನಾಗ್ತಾ ಇರ್ತದೆ ಅಂದ್ರೆ, ನಾವು ಪ್ರತಿಯೊಂದು ಆಯ್ಕೆ ಮಾಡ್ಕೊಂತೀವಿ. ಅಲ್ಲಿ ದೇವರು ಅಂತ ಅನ್ಕೊಂಡಿದ್ರೆ, ಇಲ್ಲ ನಮ್ಮ ಹೈಯರ್ ಸೆಲ್ಫ್ ಅಂತ ಅನ್ಕೊಂಡ್ರೆ, ಇಲ್ಲ ಅಂದ್ರೆ ನಮ್ಮ ಸ್ಪಿರಿಟ್ ಗೈಡ್ ಅಂತ ಅನ್ಕೊಂಡಿದ್ರೆ, ಅಲ್ಲಿ ನಮಗೂ ಸಹಕರಿಸೋದು, ಈ ಜನ್ಮ ತಗೊಂಡಕ್ಕೆ ಸಹಕರಿಸುವಂತ ಮಾಸ್ಟರ್ಸ್ ಇರ್ತಾರೆ. ಎಲ್ಲಿ? ಆತ್ಮಲೋಕದಲ್ಲಿ. ಹೇಳ್ಬೇಕಂದ್ರೆ ಕಾರಣ ಲೋಕದಲ್ಲಿ ಸ್ನೇಹಿತರೆ, ಕಾಸಲ್ ವರ್ಲ್ಡ್ ಅಲ್ಲಿ. ಅಲ್ಲಿ ಏನಾಗ್ತದೆ ಅಂದ್ರೆ, ಒಂದು ಜನ್ಮ ಒಂದು ಆಯ್ಕೆ ಮಾಡ್ಕೋಬೇಕಂದ್ರೆ, ಅಲ್ಲಿ ಒಂದೇ ಡೈರೆಕ್ಟರ್ ಆಗಿ ಒಂದು ಮೂವಿಗೆ ಡೈರೆಕ್ಟರ್ ಹೇಗಿರ್ತಾರೋ, ಈ ಜನ್ಮದಕ್ಕೂ ಅಂದ್ರೆ, ಈ ಜನ್ಮ ತಗೋಬೇಕು, ಈ ಭೂಮಿ ಮೇಲೆ ಕಳಿಸ್ಬೇಕಂದ್ರೆ ಇದೊಂದು ಚಿತ್ರ. ಅವ್ರಿಗೆ ಆ ಹೈಯರ್ ಮಾಸ್ಟರ್ಸ್ ಏನಾಗುತ್ತೆ ಅಂದ್ರೆ, ಇದೊಂದು ಮೂವಿ, ಒಂದು ಚಿತ್ರ ತರ. ನಿಮ್ನು ಯಾವ ಆಯ್ಕೆ, ನೀವು ಯಾವ ಪಾತ್ರ ಕೊಟ್ಟು ನಿಮ್ಗೆ ಕಲಿಸ್ತಾರೋ ಆ ಪಾತ್ರನೇ ನೀವು ನಿಭಾಯಿಸಕ್ಕೆ, ಆ ಪಾತ್ರ ನೀವು ನಿರ್ವಹಿಸಕ್ಕೆ ಈ ಭೂಮಿ ಮೇಲೆ ಬರಬೇಕು. ಅಷ್ಟೇ ಬಿಟ್ಟು ಇನ್ನು ಏನು ಬೇರೆ ಅದರಲ್ಲಿ ಏನೋ ದೊಡ್ಡ ಅಂದ್ರೆ ಹೇಳ್ಬೇಕಂದ್ರೆ, ಅದು ದೊಡ್ಡ ಮೀನಿಂಗ್ ಇರ್ಬೋದು, ಅದು ದೊಡ್ಡ ಅರ್ಥ, ಸೊ ಪರಮಾರ್ಥ ಏನಿರಲ್ಲ ಸ್ನೇಹಿತರೆ. ಏನಿರತ್ತಂದ್ರೆ, ಅವರೊಂದು ಒಂದು ಪಾತ್ರ ಕೊಡ್ತಾನೆ. ಈ ಸರಿ ನೀವು ಹೋಗಿ ಒಂದು ದೊಡ್ಡ ಜಮೀನ್ದಾರಾಗಿ ನೀವು ಪಾತ್ರ ವಹಿಸ್ಬೇಕಪ್ಪ ಅಂತ ಹೇಳ್ತಾರೆ. ಆಯ್ತು, ನಾನು ಹೋಗ್ತೀನಿ, ನಾನು ಮಾಡ್ತೀನಿ ಅಂತ ನಾವಿಲ್ಲಿ ಕೆಳಗಡೆ ಬರ್ತೀವಿ ಅಷ್ಟೇ. ಇಷ್ಟೇ ಇರ್ತದೆ ಅದರಲ್ಲಿ ಅರ್ಥ. ಅದರಲ್ಲಿ ಏನು ದೊಡ್ಡದಾಗಿ ಇನ್ನು ಬಹುತೇಕ ರೀತಿಯಲ್ಲಿ ಏನು ಅರ್ಥ ಇರಲ್ಲ ಸ್ನೇಹಿತರೆ. ಬಟ್ ನಾವೇನಂತ ಅರ್ಥ ಮಾಡ್ಕೊಂತೀವಿ, ಇಲ್ಲಿ ಬಂದಿದ ಮೇಲೆ ಎಲ್ಲಾ ಮರ್ತು ಬಿಡ್ತೀವಿ ನಾವು. ಅಂದ್ರೆ ಒಂದು ಪಾತ್ರೆ ತಗೊಂಡಿದ್ದೀನಿ ಅಂತಾನೂ ಮರ್ತು ಬಿಡ್ತೀವಿ. ಈ ಮಾಯಾದಲ್ಲಿ ಒಳಗಾಕೊಂಡು ಈ ಅತಿ ಹೆಚ್ಚು ಮಾಯ ನಮ್ಮೆಲ್ಲ ಆವರಿಸ್ತದೆ, ಒಂಥರ ವ್ಯಾಪ್ತಿಸ್ತದೆ ನಮ್ಮೆಲ್ಲೊಳಗಡೆ. ಆ ಮಾಯದಿಂದ ನಾವೆಲ್ಲ ಮರೆತಿ ನಾವೇನ್ ಮಾಡ್ತೀವಿ, ಇದೇ ಸೀರಿಯಸ್ ಆಗಿ ತಗೊಂಡು ಈ ಜೀವನವೇ, ನಾನೇ ಒಂದು ಆಫೀಸರ್ ಅಂದ್ರೆ, ನಾನೊಂದು ಆಫೀಸರ್ ಅಂದ್ರೆ ನಾನು ನನ್ನಲ್ಲಿ ಆ ಅಧಿಕಾರ ಇದೆ, ನಾನು ಏನೇ ಮಾಡ್ಬೋದು, ಎಲ್ಲರೂ ತೊಂದರೆ ಕೊಡ್ಬೋದು, ಒಳ್ಳೆಯ ಕೆಲಸ ಮಾಡ್ಬೋದು ಅಂತ ಎಲ್ಲ ಭಾವನೆ ನಾವು ಭಾವಿಸ್ತಾ ಇರ್ತೀವಿ ಅಷ್ಟೇ. ನೀವು ಯಾವುದು ತೊಂದರೆ ಮಾಡೋಕ್ಕಾಗಲ್ಲ, ನೀವು ಯಾವುದು ಸಹಾಯನೂ ಮಾಡೋಕ್ಕಾಗಲ್ಲ ಇನ್ನೊಬ್ಬರಿಗೆ. ಅರ್ಥ ಮಾಡ್ಕೊಳ್ಳಿ, ಪ್ರತಿಯೊಂದನ್ನು ಸಹ ನೀವು ಮಾಡ್ತಾ ಇರೋದು ಒಂದು ಪಾತ್ರೆ. ಅಂದ್ರೆ ನೀವು ಒಂದು ಸಿನಿಮಾದಲ್ಲಿ, ಒಂದು ನಾಟಕದಲ್ಲಿ, ನಾಟಕ ರಂಗದಲ್ಲಿ, ಆ ಸ್ಟೇಜ್ ಮೇಲೆ ನೀವೊಂದು ಪಾತ್ರ ನೀವು ನಿಭಾಯಿಸ್ತಾ ಇದ್ರಿ, ಒಂದು ಪಾತ್ರ ನಿರ್ವಹಿಸ್ತಾ ಇದ್ರಿ ಅಷ್ಟೇ. ಆ ಪಾತ್ರ ಎಷ್ಟುವರೆಗೆ ಇರುತ್ತೋ, ಎಷ್ಟು ಸಮಯ ಕೊಟ್ಟಿದಾರೋ ಭಗವಂತರು, ಅಷ್ಟು ಸಮಯ ನಾವು ಇಲ್ಲಿ ಇರ್ಬೇಕಾಗತ್ತೆ.
ಅಷ್ಟೇ ಬಿಟ್ಟು ಇನ್ನು ಯಾರು ಅಂದ್ರೆ ಒಂಥರ ಒಬ್ರು ಶ್ರೀಮಂತರು ಇನ್ನೊಬ್ರು ಬಡವರು ಅಂತ ಇಲ್ಲಿ ಭಾವಿಸುವುದೇನು ಬೇಕಾಗಿಲ್ಲ. ಒಂದು ಜನ್ಮದಲ್ಲಿ ನಾನು ಜಮೀನ್ದಾರ ಆಗಿರ್ತೀನಿ, ಇನ್ನೊಂದು ಜನ್ಮದಲ್ಲಿ ಒಂದು ಒಂದು ಬಡವರಾಗಿರ್ತೀನಿ, ಇನ್ನೊಂದು ಜನ್ಮದಲ್ಲಿ ರಾಜು ಆಗಿರ್ತೀನಿ, ಇನ್ನೊಂದು ಜನ್ಮದಲ್ಲಿ ಡಾಕ್ಟರ್ ಆಗಿರ್ತೀನಿ, ಇನ್ನೊಂದು ಜನ್ಮದಲ್ಲಿ ಒಂದು ದೊಡ್ಡ ಆಫೀಸರ್ ಆಗಿರ್ತೀನಿ, ಇಲ್ಲ ಅಂದ್ರೆ ಒಂದು ದೊಡ್ಡ ಗುರುಗಳಾಗಿರ್ತೀನಿ, ಸೊ ಆ, ಒಂದು ಆ ದೊಡ್ಡ ಪೂಜಾರಿ ಆಗಿರ್ತೀನಿ. ಏನೇ ಆಗ್ಲಿ, ಏನೇ ಆಗ್ಬೋದು, ಇವೆಲ್ಲ ಪಾತ್ರಗಳ ಸ್ನೇಹಿತರೆ. ಅರ್ಥ ಮಾಡ್ಕೊಂಡ್ರೆ ನಮ್ಮ ಜೀವನ ಸುಂದರವಾಗಿರತ್ತೆ. ಅದಕ್ಕೋಸ್ಕರ ಏನಾಗತ್ತಂದ್ರೆ ಈ ಪ್ರಾಪಂಚಿಕದಲ್ಲಿ ಈ ಈ ಮಾಯದಿಂದ ಅವೆಲ್ಲ ನಾವು ಮರಿತೀವಿ. ಇಲ್ಲ ಅಂದ್ರೆ ಪ್ರತಿಯೊಂದು ಜೀವನದಲ್ಲಿ ನೀವು ನಿರ್ವಹಿಸ್ತಾರಂತ ಪಾತ್ರದಿಂದ ನೀವು ಕಲಿಯೋದು ತುಂಬಾ ಇರತ್ತೆ. ನೀವು ಕಲಿಯೋದು ಎಷ್ಟೋ ಜ್ಞಾನ ಇರತ್ತೆ ಪ್ರತಿ ಪಾತ್ರದಿಂದ. ಏನಾಗತ್ತೆ, ಪ್ರತಿ ಜೀವನದಲ್ಲಿ ಒಂದು ಪಾತ್ರ ನಾವ್ ಏನ್ ಪಾತ್ರ ನಿರ್ವಹಿಸ್ತಾ ಇದ್ವು ಆ ಪಾತ್ರದಿಂದ ನಾವೇನ್ ಮಾಡ್ತೀವಿ, ಅದ್ಭುತವಾದ ಅನುಭವಗಳು ಪಡಿತೀವಿ ನಾವು, ಅಲ್ವಾ? ಒಂದು ಜೀವನ ಯಾವುದೇ ಒಂದು ಪಾತ್ರ ತಗೊಳ್ಳಿ, ನೀವೊಂದು ಹೇಳ್ಬೇಕಂದ್ರೆ ಈ ಜೀವನದಲ್ಲಿ ಒಂದು ಯಾವುದೋ ಒಂದು ಪೋಸ್ಟ್ ಮ್ಯಾನ್ ಆಗಿಯೋ, ಇಲ್ಲಾಂದ್ರೆ ಇನ್ನೊಂದು ಜೀವನದಲ್ಲಿ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿಯೋ ಯಾವುದೋ ಒಂದು ಮಾಡ್ತಾ ಇರ್ತೀವಿ. ಆ ಪಾತ್ರದಲ್ಲಿ ನಿಮ್ಗೆ ಹಲವಾರು ಸಮಸ್ಯೆಗಳು ಬರುತ್ತೆ. ಮತ್ತೆ ಇನ್ನೊಬ್ಬ ಒಂದು ಸಂಸಾರದಿಂದ ಆಗ್ಬೋದು, ಆಚೆ ಕಡೆಯಿಂದ ಆಗ್ಬೋದು, ಇಲ್ಲ ನಿಮ್ಮ ಕಂಪನಿಯಿಂದ ಆಗ್ಬೋದು, ಯಾವುದೋ ಒಂದು ಸಮಸ್ಯೆಗಳು ಬರ್ತಾನೆ ಇರ್ತದೆ. ಅವೆಲ್ಲ ನಾವು ತೀರ್ಸ್ಕೊಂಡಾಗ ಏನ್ ಮಾಡ್ತೀವಿ, ನಮ್ಮ ಬುದ್ಧಿ ಉಪಯೋಗಿಸ್ತೀವಿ, ಅಲ್ಲಿ ಇರುವಂತ ಅನುಭವಗಳನ್ನ ತಗೊಂತೀವಿ. ಇವೆಲ್ಲ ನಿಮ್ಗೆ ಏನಾಗತ್ತೆ, ನಿಮ್ಮ ಆತ್ಮಕ್ಕೆ ಪುರೋಭಿವೃದ್ಧಿ ಆಗತ್ತೆ. ನಿಮ್ಮ ಆತ್ಮವನ್ನು ಪುರೋಗಮನ ಸ್ಥಾಯಿಯಲ್ಲಿ ಹೇಳ್ಬೇಕಂದ್ರೆ ಅಭಿವೃದ್ಧಿ ದಶೆಯಲ್ಲಿ, ಅಭಿವೃದ್ಧಿ ದಿಕ್ಕಲ್ಲಿ ಕರ್ಕೊಂಡು ಹೋಗ್ತಾ ಇರ್ತದೆ. ಯಾವುದನ್ನು? ಆತ್ಮವನ್ನು. ಅದನ್ನ ಅರ್ಥ ಮಾಡ್ಕೊಳ್ಳಿ. ಆತ್ಮಗೆ ಪ್ರತಿ ಒಂದು ಅನುಭವ ಸ್ನೇಹಿತರೆ, ಅದೆಲ್ಲಾನು ಯಾವಾಗ್ಲೂ ಪುರೋಗಮನ ದಶೆ ಇರ್ತದೆ, ಪುರೋಗತಿ ಇರ್ತದೆ, ಯಾವುದೇ ತಿರೋಗತಿ ಇಲ್ಲ ಸ್ನೇಹಿತರೆ. ಅಂದ್ರೆ ಅದು ಯಾವುದೇ ಹೇಳ್ಬೇಕಂದ್ರೆ ಪ್ರೋಗ್ರೆಷನ್ ಇರ್ತದೆ ಬಿಟ್ಟು ರಿಗ್ರೆಷನ್ ಅಂತ ಇಲ್ಲ ಆತ್ಮಕ್ಕೆ. ಪ್ರತಿ ಅನುಭವ, ಪ್ರತಿ ಜೀವನ, ಅದು ನಾವು ಅನ್ಕೊಂತೀವಿ ನಾನೇ ಈ ಇಡೀ ಈ ಪ್ರಾಪರ್ಟಿಗೆಲ್ಲ ನಾ ಓನರು, ಇಲ್ಲಾಂದ್ರೆ ಈ ಕಂಪನಿಗೆಲ್ಲ ನಾನು ಬಾಸು ಅಂತ ನೀವು ಅನ್ಕೊಳಕ್ಕೂ ಸಾಧ್ಯವಿಲ್ಲ. ಅದೊಂದು ಪಾತ್ರೆ, ಅನುಭವ ತಗೊಂಡಕ್ಕೆ ನೀವು ಬಂದಿದ್ರಿ. ಅನುಭವಗಳು ತಗೋಲಿ ಅಷ್ಟೇ. ಯಾವುದಕ್ಕೆ ನೀವು ಓನರ್ ಅಲ್ಲ, ನೀವು ನಿಮ್ಮ ಸ್ವಂತದಲ್ಲ ಅದೆಲ್ಲ. ಇದೆಲ್ಲ ಮೇಲೆ ಮೇಲೆ ಬೇರೆ ಅಂತ ಆ ಡೈರೆಕ್ಟರ್ ಆಗ್ಬೋದು, ಆ ದರ್ಶಕನ ಅಂದ್ರೆ ಅಲ್ಲಿರುವಂತ ಅವರು ನಮ್ಗೆ ಇಲ್ಲಿ ಕಲಿಸಿರೋದು ಆ ಒಂದು ಪಾತ್ರೆ ಕೊಟ್ಟು ಕಲಿಸ್ತಾರೆ. ಅದು ಮಾಡಿಕೊಂಡು ಸುಂದರವಾದ ರೀತಿಯಲ್ಲಿ ಒಂದು ಆನಂದವಾಗಿ ಜೀವನವನ್ನು ನಡೆಸ್ತಾ ಇನ್ನೊಬ್ರಿಗೂ ಆನಂದವನ್ನು ಕೊಡುತ್ತಾ ನಮ್ಮ ಜೀವನವನ್ನು ನಾವು ನಡ್ಸ್ಕೊಂಡು ಹೋಗ್ಬೇಕಾಗತ್ತೆ. ಇಷ್ಟೇ ಇದರಲ್ಲಿ ಏನು ಹೆಚ್ಚಾಗಿ ನಾವು ತಗೋಬೇಕಂತ ವಿಷಯ ಯಾವುದೂ ಇಲ್ಲ ಸ್ನೇಹಿತರೆ, ಅದರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದೇನಂದ್ರೆ, ಸೊ ಇತರ ಪ್ರಾಣಿಗಳ ಮೇಲೆ ನಾವು ಕರುಣ ತೋರಿಸೋದು ಅದರಿಂದ ಏನು ಲಾಭ ಅಂತ ನಾವು ಅರ್ಥ ಮಾಡ್ಕೊಂಡು ಹೋದ್ರೆ ಸ್ನೇಹಿತರೆ, ಜೀಸಸ್ ಕ್ರೈಸ್ಟ್ ಹೇಳ್ತಾರೆ, ಜೀಸಸ್ ಕ್ರೈಸ್ಟ್ ಕರುಣಾಮಯ, ನಿಮ್ಗೆಲ್ಲ ಗೊತ್ತಿರೋ ವಿಷಯ. ಅಂದ್ರೆ ಯಾವುದೇ ಒಂದು ಪ್ರತಿಯೊಂದು ಏನಾಗತ್ತಂದ್ರೆ ಸ್ನೇಹಿತರೆ, ಪ್ರತಿ ಜೀವಿಯನ್ನು ನಾವು ಪ್ರೇಮಿಸಬೇಕು ಅಂತ ಈಗಾಗಲೇ ಹೇಳ್ತಾ ಬಂದಿದ್ವಿ. ಅಂದ್ರೆ ಸೊ ಹಿಂಸಾ ಚೋಡು ಹಂಸ ಪಕಡು ಅಂತ ನಾವು ಎಷ್ಟೋ ರೀತಿಯಲ್ಲಿ ಎಷ್ಟೋ ಸಮಯದಲ್ಲಿ ಹೇಳ್ತಾ ಬಂದ್ವಿ. ಅಂದ್ರೆ ಏನು ಅರ್ಥ ಅಂದ್ರೆ, ಯಾವುದೇ ಒಂದು ಕೋಳಿ ಆಗ್ಲಿ, ಒಂದು ಮೇಕೆ ಆಗ್ಲಿ, ಯಾವುದೇ ಇರ್ಲಿ, ಪ್ರತಿ ಜೀವಿಯನ್ನು ನಾವು ಪ್ರೇಮಿಸಬೇಕು. ಯಾಕಂದ್ರೆ ಅದರಲ್ಲಿ ಇರುವಂತದ್ದು ಆತ್ಮ ಪದಾರ್ಥನೇ, ನಮ್ಮಲ್ಲಿರುವಂತದ್ದು ಆತ್ಮ ಪದಾರ್ಥ ಅಂತ ನಮ್ಗೆ ಅರ್ಥ ಆಗಿದೆ, ಆ ಅರಿವು ಬರ್ತಾ ಇದೆ ಧ್ಯಾನದಿಂದ, ಅಲ್ವಾ? ಆ ರೀತಿಯಲ್ಲಿರುವಾಗ ಮತ್ತೆ ಇನ್ನೊಂದು ಜೀವಿಯನ್ನು ಸಾಯಿಸುವ ಪರಿಸ್ಥಿತಿ ಏನ್ ಬರುತ್ತೆ ಅದರಲ್ಲಿ? ಆ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ನಾವು ಇನ್ನೊಂದು ಜೀವಿಯನ್ನು ಸಾಯಿಸಿ ಅದನ್ನ ಆಹಾರ ನಾವು ಸ್ವೀಕಾರ ಮಾಡಕ್ ಹೋದ್ರೆ ಏನಾಗುತ್ತೆ ಗೊತ್ತಾ? ಅವೇ ಒಂದು ದೊಡ್ಡ ದೊಡ್ಡ ರೋಗಗಳಾಗಿ ಪರಿವರ್ತನೆಗೊಳಿಸ್ಕೊಳ್ತೀವಿ ಸ್ನೇಹಿತರೆ. ಅಂದ್ರೆ ನಾವು ಮಾಡುವಂಥದ್ದು ಇವೆಲ್ಲ ಕರ್ಮಗಳಾಗತ್ತೆ, ದೊಡ್ಡ ದೊಡ್ಡ ಕರ್ಮಗಳು, ಸಣ್ಣ ಸಣ್ಣ ಕರ್ಮಗಳಿಗೆ ಸಣ್ಣ ಸಣ್ಣ ರೋಗಗಳು, ದೊಡ್ಡ ದೊಡ್ಡ ರೋಗಗಳಿಗೆ ದೊಡ್ಡ ದೊಡ್ಡ ಪಾಪಗಳಿಗೆ ದೊಡ್ಡ ದೊಡ್ಡ ರೋಗಗಳು. ಅಂದ್ರೆ ದೊಡ್ಡ ದೊಡ್ಡ ಕೆಟ್ಟ ಕರ್ಮಗಳು ಹೆಚ್ಚಾಗಿ ಮಾಡ್ತಾ ಹೋದ್ರೆ ಹೆಚ್ಚಾಗಿ ಈ ಪಾಪಗಳು ಮಾಡ್ತಾ ಹೋಗ್ತೀವಿ. ಹೆಚ್ಚು ಪಾಪಗಳಿಂದ ಹೆಚ್ಚು ರೋಗಗಳು ಬರ್ತಾ ಇರ್ತದೆ. ಅಂದ್ರೆ ಒಂದು ರೀತಿಯಲ್ಲಿ ನೋಡಿದ್ರೆ ಈ ಬ್ಯಾಕ್ಟೀರಿಯಾ, ವೈರಸ್ಸು ಇವೆಲ್ಲಾನು ನಮ್ಮೆಲ್ಲರನ್ನು ತುಂಬಾ ಬಾಧಿಸ್ತಾ ಇದೆ, ಅಲ್ವಾ? ಇತ್ತೀಚಿನ ಕಾಲದಲ್ಲಿ ನೋಡ್ತಾ ಇರ್ತೀವಿ. ಈ ಸೀಸನ್ ಅಲ್ಲಿ ಬಂದ್ರೆ ಎಲ್ಲಾ ಡೆಂಗು ಫೀವರ್ಸು, ಮತ್ತೆ ಚಿಕನ್ ಗುನಿಯಾ, ಅದು ಇದು ಎಷ್ಟೋ ಜ್ವರಗಳು, ಟೈಫಾಯ್ಡ್ಸ್ ಎಲ್ಲ ಬರ್ತಾ ಇರ್ತದೆ. ಇವೆಲ್ಲ ಏನು? ಅವೆಲ್ಲನೂ ವೈರಸ್ ಬ್ಯಾಕ್ಟೀರಿಯಾ ರೂಪದಲ್ಲಿ ನಮ್ಮನ್ನು ಬಾಧಿಸ್ತಾ ಇದೆ. ಅಂದ್ರೆ ಅರ್ಥ ಏನ್ ಗೊತ್ತಾ? ಇವೆಲ್ಲಾನು ಆಗ್ತಾ ಇರೋದು ಸುಮ್ಮನೆ ಆಗಲ್ಲ ಸ್ನೇಹಿತರೆ. ನಾವು ಅನ್ಕೊಂತೀವಿ ವಾತಾವರಣದಲ್ಲಿರುವಂತ ಒಂದು ಬ್ಯಾಕ್ಟೀರಿಯಾ, ವೈರಸ್ಸು ನಮ್ಮ ಒಳಗಡೆ ಪ್ರವೇಶಿಸಿ ನನಗೊಂದು ಚಿಕನ್ ಪಾಕ್ಸ್ ಬಂತು, ಇಲ್ಲಾಂದ್ರೆ ನಮ್ಗೆ ಒಂದು ಮೀಸಲ್ಸ್ ಬಂತು, ಇಲ್ಲ ಟೈಫಾಯ್ಡ್ ಬಂತ, ನಾವು ಆ ರೀತಿಯಲ್ಲಿ ಭಾವಿಸ್ತೀವಿ. ಆದ್ರೆ ಅದಲ್ಲ. ಸತ್ಯವೇನು ಗೊತ್ತಾ? ಅದ್ರ ಹಿಂದ್ಗಡೆ ಒಂದು ಕೆಟ್ಟ ಕರ್ಮ ಇದೆ. ಆ ಕೆಟ್ಟ ಕರ್ಮವನ್ನು ತೀರ್ಸಕ್ಕೆ ಭಗವಂತರು ಏನ್ ಮಾಡ್ತಾನೆ, ಒಂದು ಬ್ಯಾಕ್ಟೀರಿಯಾ, ಒಂದು ವೈರಸ್ ರೂಪದಲ್ಲಿ ನಿಮ್ಮ ದೇಹದಲ್ಲಿ ಪ್ರವೇಶಿಸಿ ನಿಮ್ಗೂ ಆ ನೋವಂತೂ ಅನುಭವಿಸೋ ತರ ಮಾಡ್ತಾನೆ.
ಅದನ್ನು ಒಂಥರ ಕರುಣಾಮಯಡೆ. ಭಗವಂತ ಯಾವಾಗ್ಲೂ ಕರುಣಾಮಯಡೆ, ಈ ಸೃಷ್ಟಿಕರ್ತ ಯಾವಾಗ್ಲೂ ಕರುಣಾಮಯ. ಯಾಕಂದ್ರೆ ನಾನು ಮಾಡುವಂತ ಪಾಪಕರ್ಮವನ್ನು ತೀರ್ಸ್ಕೊಳಕ್ ಅವಕಾಶ ಕೊಡ್ತಾ ಇದ್ದಾನೆ. ಯಾವ ರೂಪದಲ್ಲಿ? ನನಗೆ ಜ್ವರ ಬಂತು, ಟೈಫಾಯ್ಡ್, ಒಂದು 10 ದಿವಸ ನಾನು ಅದರಿಂದ ಬಾಧೆ ಅನುಭವಿಸಿದ್ದೀನಿ ಅಂದ್ರೆ ಸುಮ್ಮನೆ ಅಲ್ಲ. ನಿಮ್ಮ ಒಳಗಡೆ ಇರುವಂತ ಆ ಕರ್ಮ ನೀವು ಅನುಭವಿಸ್ತಾ ಇದ್ರಿ, ಆ ಕರ್ಮ ತೀರಿಸ್ಕೊಂತಾ ಇದ್ರಿ, ಅವಕಾಶ ಸೃಷ್ಟಿಕರ್ತ ಕೊಡ್ತಾ ಇದ್ದಾನೆ. ಆ ರೀತಿಯಲ್ಲಿ ಭಾವನೆ ತಗೊಂಡ್ರೆ ಸ್ನೇಹಿತರೆ, ಯಾವುದೇ ಕರ್ಮ ನಿಮ್ಗೆ ಅಷ್ಟು ತೊಂದರೆ ಆಗಲ್ಲ. ಅಷ್ಟು ಹೇಳ್ಬೇಕಂದ್ರೆ ನಿಮ್ಮ ಆರೋಗ್ಯವನ್ನು ಅಷ್ಟು ಕೆಡಿಸ್ಕೊಂತ ಅವಕಾಶ ಕೊಡಲ್ಲ. ಯಾಕಂದ್ರೆ ನಿಮ್ಮಲ್ಲಿ ಈ ಭಾವನೆ ಇರಬೇಕು. ಯಾವುದೇ ಒಂದು ರೋಗ ಬಂದ್ರೆ, ಹೌದಪ್ಪ ನಾನು ಏನೋ ಒಂದು ದೊಡ್ಡ ಕರ್ಮ ಮಾಡಿದ್ದೀನಿ ಇಂದಿನ ಜನ್ಮಲ್ಲಿ, ಈ ಜನ್ಮದಲ್ಲಿ ಆಗ್ಬೋದು, ಈ ರೂಪದಲ್ಲಿ ನನಗೆ ಒಂದು ವ್ಯಾಧಿ ರೂಪದಲ್ಲಿ ನಾನು ತೀರಿಸ್ತಾ ಇದ್ದೀನಿ, ಆ ಕರ್ಮವನ್ನ ನೀವು ಅರ್ಥ ಮಾಡ್ಕೋಬೇಕು ಈ ರೀತಿಯಲ್ಲಿ ಸ್ನೇಹಿತರೆ. ಈ ರೀತಿಯಲ್ಲಿ ಇರುತ್ತೆ. ಆಮೇಲೆ ಪಂಡಿತ ಅಂದ್ರೆ ಯಾರು ನೋಡಿ, ಇದೊಂದು ನಾವು ಅರ್ಥ ಮಾಡ್ಕೋಬೇಕಾದ್ರೆ ವಿಷಯ. ಪಂಡಿತ ಅಂದ್ರೆ ಯಾರು ಅರ್ಥ ಮಾಡ್ಕೊಂಡೋದ್ರೆ ಸ್ನೇಹಿತರೆ, ಸೊ ಪ್ರತಿ ವಿಷಯವನ್ನು ಸಮತಾ ಸ್ಥಿತಿಯಲ್ಲಿ ನೋಡೋರೆ ಪಂಡಿತ ಆಗ್ತಾನೆ ಸ್ನೇಹಿತರೆ. ಅಂದ್ರೆ ಯಾವುದೇ ಒಂದು ಸಮದೃಷ್ಟಿಯಲ್ಲಿ ನೋಡ್ಬೇಕು ಪ್ರತಿ ವಿಷಯವನ್ನು. ಅಂದ್ರೆ ಒಂದು ವಿಜಯ ಆಗ್ಬೋದು, ಅಪಜಯ ಆಗ್ಬೋದು, ಒಂದು ಮಾನ ಆಗ್ಬೋದು, ಅವಮಾನ ಆಗ್ಬೋದು, ದುಃಖ ಆಗ್ಬೋದು, ಸಂತೋಷ ಆಗ್ಬೋದು. ಪ್ರತಿ ವಿಷಯವನ್ನು ಸಮತಾ ಸ್ಥಿತಿಯಲ್ಲಿ ಸಮಾಂತರ ಸ್ಥಿತಿಯಲ್ಲಿ ಆ ದೃಷ್ಟಿಯಲ್ಲಿ ನೋಡುವಂತ ವ್ಯಕ್ತಿನೇ ನಾವು ಪಂಡಿತ ಅಂತ ಕರಿತೀವಿ. ಅರ್ಥ ಮಾಡ್ಕೊಳ್ಳಿ ಯಾವುದೇ ರೀತಿಯಲ್ಲಿ. ಸೊ ನೋಡಿ, ಈ ಆತ್ಮಜ್ಞಾನ ಹೆಚ್ಚಾಗಿದ್ರೆ ಏನಾಗುತ್ತೆ, ಅವ್ರನ್ನು ಪಂಡಿತ ಅಂತ ಕರೀಬಹುದು ಸ್ನೇಹಿತರೆ. ಅಂದ್ರೆ ಒಂದು ಮಾಸ್ಟರ್ ಅಂತ ಕರೀಬಹುದು. ಯಾವ ರೀತಿಯಲ್ಲಿ ನೋಡಿ, ಒಂದು ಉದಾಹರಣೆ ಅರ್ಥ ಮಾಡ್ಕೋಬಹುದು. ಏನಾಗುತ್ತಂದ್ರೆ, ನಮ್ಮ ಎಷ್ಟೋ ಪ್ರವಚನಕರ್ತ ನೋಡ್ತಾ ಇರ್ತೀವಿ. ಅಂದ್ರೆ ಭಗವದ್ಗೀತಾ ಒಂದು ಹೇಳ್ಬೇಕಂದ್ರೆ ಧಾರಾಳವಾಗಿ ಹೇಳ್ತಾ ಹೋಗ್ತಾರೆ. ಎಲ್ಲಾ ಶ್ಲೋಕಗಳು ಅವರು ಪಠನೆ ಮಾಡಿರ್ತಾರೆ. ಎಲ್ಲಾ ಶ್ಲೋಕಗಳು ಅದ್ಭುತವಾದ ರೀತಿಯಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಆದ್ರೆ ಯಾವುದೇ ಒಂದು ಸ್ವಲ್ಪ ದುಃಖ ಬಂದ್ರೆ ಅವ್ರು ತಟ್ಕೊಳಕ್ಕಾಗಲ್ಲ. ಮತ್ತೆ ಏನಾಯ್ತು ಆ ಪಾಂಡಿತ್ಯ? ಅಷ್ಟು ಭಗವದ್ಗೀತನೇ, ಇಡೀ ಭಗವದ್ಗೀತಾ 700 ಶ್ಲೋಕಗಳು ನೀವು ಪಠಣ ಮಾಡಿ, ಅಷ್ಟು ನೀವು ಆ ಶ್ಲೋಕಗಳು ಧಾರಾಳವಾಗಿ ಹೇಳುವಂತ ಸ್ಥಿತಿಯಲ್ಲಿ ಇರುವಾಗ ಮತ್ತೆ ಯಾವುದೇ ಒಂದು ದುಃಖ ಬಂದ್ರೆ, ಅವಮಾನ ಬಂದ್ರೆ ತಟ್ಕೊಳಕ್ಕಾಗಲ್ಲ. ಇನ್ನೊಬ್ರು ಏನಾದ್ರೂ ನಿಮ್ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಸಹಿಸಕ್ಕಾಗಲ್ಲ. ಮತ್ತೆ ಈ ರೀತಿಯಲ್ಲಿರುವಾಗ ಪಾಂಡಿತ್ಯ ಏನಾಯ್ತು? ಮತ್ತೆ ಮಾಸ್ಟರ್ ಎಲ್ಲಿದೆ? ಎಸ್, ಮಾಸ್ಟರ್ ಇಲ್ಲ. ಯಾಕಂದ್ರೆ ಅಲ್ಲಿ ಆತ್ಮಜ್ಞಾನ ಕೊರತೆ ಇದೆ. ಆತ್ಮಜ್ಞಾನ ಯಾವಾಗ ಬರುತ್ತೋ ಅವ್ರನ್ನು ಪಾಂಡಿತ ಅಂತ ಕರಿಬೇಕು ಸ್ನೇಹಿತರೆ. ಅದೇ ಈ ಶ್ಲೋಕಗಳು ಮತ್ತೆ ಮಂತ್ರ ಪಠಣಗಳು ಎಲ್ಲ ಎಷ್ಟೋ ಕಲ್ಸ್ಕೊಂಡು ಅವರಲ್ಲಿ ಅದ್ಭುತವಾದ ರೀತಿಯಲ್ಲಿ ಅವರು ಈ ಗಾನ ಮಾಡ್ತಾ ಇರ್ತಾರೆ, ಮತ್ತೆ ಹೇಳ್ತಾ ಹೋಗ್ತಾರೆ ಅಲ್ವಾ. ಆದ್ರೂ ಅದು ಅವ್ರನ್ನು ಪಂಡಿತ ಅಂತ ಕರೆಯಕ್ಕೆ ಸಾಧ್ಯವಿಲ್ಲ. ಓಕೆ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಈ ಧ್ಯಾನ ಅನ್ನೋದು ಸ್ನೇಹಿತರೆ, ಧ್ಯಾನ ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ, ನನಗೆ ಧ್ಯಾನ ಕುದುರ್ತಾ ಇಲ್ಲ, ನಾವು ಏನ್ ಮಾಡ್ಬೇಕು, ಏನು ಚಿಟ್ಕಗಳಿದೆ ಅಂತ ನಾವು ಅರ್ಥ ಮಾಡ್ಕೊಂಡಕ್ಕೆ, ಅಂದ್ರೆ ಏನ್ ಮಾಡ್ಬೋದು ಅಂತಂದ್ರೆ, ಸೊ ಅದನ್ನು ಸ್ವಲ್ಪ ಅರ್ಥ ಮಾಡ್ಕೋಣ. ಅಂದ್ರೆ ಏನ್ ಮಾಡಿದ್ರೆ ನಮ್ಗೆ ಒಳ್ಳೆ ಧ್ಯಾನ ಕುದುರುತ್ತೆ ಅಂತ ಅನ್ಕೊಂಡ್ರೆ ನೋಡಿ, ಯಾವುದೇ ರೀತಿಯಲ್ಲಿ ನಾವು ಈ ಧ್ಯಾನ ಮಾಡೋದು ಸ್ನೇಹಿತರೆ, ನಾವು ಮುಂದೆ ಏನ್ ಮಾಡಿರ್ತೀವಿ, ಪೂಜೆಗಳು ಮತ್ತೆ ಈ ಎಷ್ಟೋ ಶಾಸ್ತ್ರ ರೀತಿಯಲ್ಲಿ ಏನೇನೋ ಮಾಡ್ತಾ ಹೋಗ್ತಾ ಇರ್ತೀವಿ ಅಲ್ವಾ. ಸೊ ಅಂದ್ರೆ ಆ ರೀತಿಯಲ್ಲಿ ಮಾಡುವಾಗ ಅದರಲ್ಲಿ ನಮಗೆ ಅಭ್ಯಾಸ ಹೆಚ್ಚಾಗಿರುತ್ತೆ. ಆದ್ರೆ ಈಗಾಗಲೇ ನಾವು ಪೂಜೆ ಮಾಡ್ತಾ ಇರ್ತೀವಿ, ಆ ಅಭ್ಯಾಸದಲ್ಲಿ ಇರ್ತೀವಿ, ಅದಕ್ಕೆ ಆ ಪೂಜೆದಲ್ಲೇ ಹೆಚ್ಚು ನಾವು ತೊಡಗಿಸ್ಕೊಂಡಿರ್ತೀವಿ. ಸುಮಾರು ವರ್ಷಗಳ ಕಾಲ ಅದರಲ್ಲೇ ನಾವು ಪಳಗಿರ್ತೀವಿ. ಅವಾಗ ಸೊ ಇರೋದು ಹಠಾತ್ ಆಗಿ ದಿಢೀರಾಗಿ ಏನಾಗ್ತೀವಿ, ಸಡನ್ ಆಗಿ ನಾವು ಈ ಧ್ಯಾನಕ್ಕೆ ಬಂದ್ರೆ, ಧ್ಯಾನ ಪೂರ್ತಿ ಒಂದೇ ದಿವಸದಲ್ಲಿ ನಿಮ್ಗೆ ಕುದುರೋಗತ್ತೆ ಅಂತ ಅದಕ್ಕೂ ಅವಕಾಶ ಇಲ್ಲ. ಯಾವುದೇ ಒಂದು ನೋಡಿ, ಒಂದು ಹೊಸ ಭಾಷೆ ಕಲಿಬೇಕಂದ್ರೆ ಏನಾಗತ್ತೆ, ಖಂಡಿತವಾಗಿ ಸ್ವಲ್ಪ ಸಮಯ ಆಗತ್ತೆ. ಈಗ ಉದಾಹರಣೆಗೆ ಒಂದು 50 ವರ್ಷ ಆ ವಯಸ್ಸಲ್ಲಿ ನೀವು ಹೊಸ ಭಾಷೆ ಕಲಿಬೇಕಂದ್ರೆ ಕಷ್ಟ ಆಗತ್ತಾ? ಇಲ್ಲ, ಸ್ವಲ್ಪ ಕಷ್ಟ ಆಗತ್ತೆ ಅಲ್ವಾ. ಅದೇ ಒಂದು ಸಣ್ಣ ಮಕ್ಕಳಿಗೆ ಭಾಷೆ ಹೇಳ್ಕೊಡಿ, ಹೊಸ ಭಾಷೆ, ಎಷ್ಟು ಭಾಷೆಗಳು ಬೇಕಂದ್ರೆ ಕಲಿತಾನೆ, ಎಷ್ಟು ಭಾಷೆಗಳು ಬೇಕಂದ್ರೆ ಕಲಿತಾನೆ. ಅಂದ್ರೆ ಆ ರೀತಿಯಲ್ಲಿ ನೋಡ್ತಾ ಹೋದ್ರೆ, ಸೊ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ಯಾವುದೇ ಒಂದು ವಿಷಯದಲ್ಲಿ ನಮ್ಗೆ ಅದು ಸಾಧನೆ ಇಲ್ಲ, ಅದರಲ್ಲಿ ಮುಂಚೆ ಅನುಭವ ಇಲ್ಲ. ಆವಾಗ ಏನಾಗತ್ತೆ, ಅದನ್ನು ಸ್ವಲ್ಪ ಅದೆಲ್ಲ ತೆಗೆದಾಕ್ಬೇಕಂದ್ರೆ, ನಾವು ಈಗಾಗಲೇ ಪೂಜೆದಲ್ಲಿ ಮಂತ್ರೋಚ್ಚಾರಣ ಪೂಜೆ ಹೆಚ್ಚು ತೊಡಗಿಸ್ಕೊಂಡಿವಿ, ಅವೆಲ್ಲ ಸ್ವಲ್ಪ ಅದರಿಂದ ಆಚೆಗಡೆ ಬರಬೇಕಂದ್ರೆ ಸ್ವಲ್ಪ ಸಮಯ ಆಗತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಸಮಯ ನೀವು ಕೊಡ್ಬೇಕಾಗತ್ತೆ. ಧ್ಯಾನಕ್ಕೆ ಹೆಚ್ಚು ಸಮಯ ಕೊಡಿ. ಆ ಧ್ಯಾನ ಹೆಚ್ಚು ಮಾಡ್ತಾ ಹೋಗುವಾಗ ಆಲೋಚನೆ ಎಲ್ಲ ಒಂದೊಂದೊಂದು ಖಾಲಿ ಆಗ್ತಾ ಬರ್ತದೆ. ಆ ನಿಮ್ಮ ಇಂದಿನ ಇಂದಿನ ಅಭ್ಯಾಸಗಳಿಂದ ನಿಧಾನವಾಗಿ ನೀವು ಈ ಧ್ಯಾನದಲ್ಲಿ ಬರಕ್ ಸಾಧ್ಯವಿದೆ. ಒಂದೇ ಸರಿ ನನಗೆ ಧ್ಯಾನ ಕುದುರಬೇಕಂದ್ರೆ ಕುದುರಲ್ಲ. ಅಭ್ಯಾಸವೇ ನಮ್ಗೆ ಪ್ರಾಕ್ಟೀಸೇ
ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಅಂತ ಹೇಳ್ಬಿಟ್ಟು ಈ ಪ್ರಾಕ್ಟೀಸ್ ಅನ್ನೋದು ನಮಗೆ ಅಭ್ಯಾಸ, ಸಾಧನ ಸಾಧನ ಸಾಧನ, ಅದಕ್ಕೆ ಹೇಳ್ತಾ ಇರ್ತೀವಿ. ಆ ರೀತಿಯಲ್ಲಿ ನೀವೇನ್ ಮಾಡಬೇಕು, ಹೆಚ್ಚಾಗಿ ಧ್ಯಾನದಲ್ಲಿ ತೊಡಗಿಸಿಕೊಂಡು ಧ್ಯಾನವನ್ನು ಹೆಚ್ಚು ಮಾಡ್ತಾ ಹೋಗುವಾಗ ನಿಧಾನವಾಗಿ ಅದು ಕುದುರುತ್ತೆ. ಒಂದೇ ದಿವಸದಲ್ಲಿ ಕುದುರಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಎನ್ಲೈಟನ್ಮೆಂಟ್ ಅಂದ್ರೆ ಏನು? ಎನ್ಲೈಟ್ಮೆಂಟ್ ಅಂದ್ರೆ ಸ್ನೇಹಿತರೆ, ಯಾವುದೇ ರೀತಿಯಲ್ಲಿ ಒಂದು ಎನ್ಲೈಟನ್ಮೆಂಟ್ ಅಂತ ನೀವು ಅರ್ಥ ಮಾಡ್ಕೊಳಕ್ ಹೋದ್ರೆ, ಯಾರಾದ್ರೂ ಲೋಕ ಕಲ್ಯಾಣಕ್ಕೋಸ್ಕರ, ಅರ್ಥ ಮಾಡ್ಕೊಳ್ಳಿ, ಲೋಕ ಕಲ್ಯಾಣಕ್ಕೋಸ್ಕರ ನಾವು ಮಾಡುವಂತ ಪ್ರತಿ ಕೆಲಸ, ಪ್ರತಿ ಕಾರ್ಯ ಲೋಕ ಕಲ್ಯಾಣಕ್ಕೋಸ್ಕರ ಇದ್ರೆ ಅದನ್ನು ಒಂಥರ ದಿವ್ಯತ್ವ ಮತ್ತೆ ಎನ್ಲೈಟನ್ಮೆಂಟ್ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅಂದ್ರೆ ಸೊ ಒಂದು ಪ್ರತಿ ವಿಷಯವನ್ನು ಒಂದು ನಿಜಾಯಿತಿಯಾಗಿ, ಒಂದು ಯಾವುದೇ ಇನ್ನೊಬ್ರಿಗೆ ಸಹಾಯ ಆಗುವಂತ ರೀತಿಯಲ್ಲಿ ನಡ್ಕೊಂಡ್ರೆ, ಅದನ್ನು ಲೋಕ ಕಲ್ಯಾಣಾರ್ಥ ಮಾಡೋ ಕೆಲಸಗಳು ಮಾಡ್ತಾ ಹೋದ್ರೆ ಅದು ಎನ್ಲೈಟ್ಮೆಂಟ್ ಸ್ಥಿತಿ ಅಂತ ಹೇಳ್ತಾರೆ. ಪ್ರತಿ ಕ್ಷಣ ಆನಂದವಾಗಿರುವಂಥದ್ದು ಎನ್ಲೈಟ್ಮೆಂಟ್ ಸ್ನೇಹಿತರೆ. ಇಲ್ಲಿ ಎನ್ಲೈಟನ್ಮೆಂಟ್ ಅಂದ್ರೆ ತುಂಬಾ ಜನ ಏನ್ ಅನ್ಕೊಂಡಿರ್ತಾರೆ, ಎನ್ಲೈಟ್ಮೆಂಟ್ ಅಂದ್ರೆ ನನ್ಗೇನೋ ಒಂದು ದೊಡ್ಡ ಕಿರೀಟ ಬರುತ್ತೆ, ನಾನೊಂದು ದೊಡ್ಡ ಗುರುಗಳಾಗ್ಬಿಡ್ತೀನಿ ಅಂತ ಅನ್ಕೊಂತಾ ಇರ್ತಾರೆ. ಎನ್ಲೈಟನ್ಮೆಂಟ್ ನಿಜವಾದ ಅರ್ಥ ಏನ್ ಗೊತ್ತಾ? ನೀವು ಅತಿ ಸರಳವಾದ ಮಾನವನಾಗ್ಬೇಕು. ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳಿ, ಒಂದು ಯು ಶುಡ್ ಬಿಕಮ್ ಹಂಬಲ್ ಪರ್ಸನ್, ಸಿಂಪಲ್ ಅಂಡ್ ಹಂಬಲ್ ಪರ್ಸನ್, ಶೇರಿಂಗ್ ಅಂಡ್ ಕೇರಿಂಗ್. ಅಂದ್ರೆ ಒಂದು ಯಾವುದೇ ಒಂದು ವ್ಯಕ್ತಿ, ಸೊ ನಾವು ಅನ್ಕೊಳ್ಳೋ ರೀತಿಯಲ್ಲಿ ಎನ್ಲೈಟ್ಮೆಂಟ್ ಅಂದ್ರೆ ಅತಿ ದೊಡ್ಡವಾದ ಅದೊಂದು ಕಿರೀಟ ಅಲ್ಲ, ಪದವಿ ಅಲ್ಲ ಸ್ನೇಹಿತರೆ. ಮೊದಲನೇದಾಗಿ ನಾವು ಏನ್ ಆಗ್ಬೇಕು ಅಂದ್ರೆ ಒಂದು ಸಹಜವಾದ ಸರಳವಾದ ಮಾನವನಾಗಬೇಕು. ಅದೇ ಎನ್ಲೈಟ್ಮೆಂಟ್. ಅದು ಅಂದ್ರೆ ನಿಮ್ಮಲ್ಲಿ ಅತಿ ಹೆಚ್ಚಾಗಿ ವಿಷಪೂರಿತ ಲಕ್ಷಣಗಳು ತೊಡಗಿಸಿಕೊಂಡು ಮತ್ತೆ ನಿಮ್ಮಲ್ಲಿ ಅಹಂಕಾರ, ಗರ್ವ ಇದೆಲ್ಲ ಇಟ್ಕೊಂಡು ಹೇಗೆ ನೀವು ಎನ್ಲೈಟ್ಮೆಂಟ್ ಹೊಂದಕ್ಕೆ ಸಾಧ್ಯವಾಗತ್ತೆ? ಅದು ಸಾಧ್ಯವಿಲ್ಲ. ಅಂದ್ರೆ ಎನ್ಲೈಟನ್ಮೆಂಟ್ ನಾನು ಹೊಂದಿದ್ದೀನಿ ಅಂದ್ರೆ ಅರ್ಥ ಏನು ಗೊತ್ತಾ? ಇನ್ನೊಂದು, ಪ್ರತಿ ಕ್ಷಣ ಈ ಭೂಮಿ ಮೇಲೆ ಇರುವಂತ ಪ್ರತಿ ಕ್ಷಣ ನಾವು ಆನಂದವಾಗಿ ಗಳಿಸ್ಕೋಬೇಕು. ಅಂದ್ರೆ ಯಾವುದೇ ಒಂದು ಕ್ಷಣ ಈ ಭೂಮಿ ಮೇಲೆ ನಾನು ಬದುಕಿದ್ದೀನಿ ಅಂದ್ರೆ, ಜೀವನ ಮಾಡ್ತಾ ಇದೆ ಅಂದ್ರೆ ಪ್ರತಿ ಕ್ಷಣ ಆನಂದ ಭರಿತವಾಗಿ. ಯಾಕೆ ಅಂದ್ರೆ ನಮ್ಮಲ್ಲಿ ಆತ್ಮಜ್ಞಾನ ಇದೆ. ಏನು ಆತ್ಮಜ್ಞಾನ? ನಾನೊಂದು ಆತ್ಮ ಈ ದೇಹದಲ್ಲಿ ನಿವಾಸ ಮಾಡ್ತಾ ಇದ್ದೀನಿ. ಇದು ಬಂದಿರೋದು ಸುಮ್ಮನೆ, ನಾವು ಹೋಗೋದು ನಮ್ಮ ಸ್ವಂತ ಮನೆಗೆ. ಆ ಹೋಗೋವರೆಗೂ ಈ ಭೂಮಿ ಮೇಲೆ ನಾನು ಯಾತ್ರನ ಕೊನಸಾಗಿಸ್ತೀನಿ. ಅಂದ್ರೆ ಒಂದು ಪಿಕ್ನಿಕ್. ನನಗೇನಿಲ್ಲಿ ದೊಡ್ಡದಾಗಿ ಏನಿಲ್ಲ. ನಾನು ಅನ್ಕೊಂಡಿದ್ದ ಪ್ರಕಾರ ಇದು ನಂದು, ಅದು ನಂದು, ಇದು ನಮ್ಮವರು, ಅದು ನಮ್ಮವರು, ಏನು ಇಲ್ಲ ಸ್ನೇಹಿತರೆ. ಇವೆಲ್ಲರೂ ಯಾರೂ ಎಲ್ಲಿಗೆ ಬರಲ್ಲ. ನಾವು ಸಾಯುವಾಗ ಏನಾಗತ್ತೆ ಗೊತ್ತಾ? ಒಂದು ಇದಕ್ಕೊಂದು ಪದ್ಯನೂ ಇದೆ ಅಲ್ವಾ? ಏನ್ ಹೇಳ್ತಾರೆ, ಸಾಯುವಾಗ ಎಲ್ಲ ನೋಡ್ತಾ ಇದ್ರೆ ನಿಮ್ಮ ದೇಹವನ್ನು ಒಂದು ಚಿತಿ, ಅಂದ್ರೆ ಒಂಥರ ಈ ಈ ಅಗ್ನಿಯಲ್ಲಿ ಇಲ್ಲಾಂದ್ರೆ ನಿಮ್ಮ ಒಂದು ಭೂಮಿಯಲ್ಲಿ ಇರುವಾಗ ಏನಾಗತ್ತೆ ಗೊತ್ತಾ? ಸಾಯಿದ ಮೇಲೆ ಮನೆಯಲ್ಲಿ ತಗೊಂಡು ಬಂದು ಆಚೆ ಕಡೆ ಇಡ್ತಾರೆ. ಅಂದ್ರೆ ಅಷ್ಟುವರೆಗೂ ನೀವು ಮನೆಯಲ್ಲಿ ಒಂದು ಭಾಗ. ಆದ್ರೆ ಯಾವಾಗ ಶವ ಆಗ್ತೀವೋ ಆ ಶವವನ್ನು ಹೆಸರಲ್ಲಿ ಕರೆಯಲ್ಲ, ಅದೊಂದು ಬಾಡಿ, ಡೆಡ್ ಬಾಡಿ ಅಂತ ಕರೀತಾರೆ ನೋಡಿ, ಶವ ಅಂತ ಕರೀತಾರೆ. ಅಷ್ಟುವರೆಗೂ ನಿಮ್ಮ ಹೆಸರು, ಎಷ್ಟೋ ಮಂದಿ ನಿಮ್ಮ ಹೆಸರು ನಿಮ್ಮ ಹಿಂದುಗಡೆ, ನಿಮ್ಮ ಮುಂದುಗಡೆ ನಡೀತಾ ಇರ್ತಾರೆ. ನಿಮ್ಮಿಂದ ಏನೋ ಆಸೆ ಇಟ್ಕೊಂಡು ನಿಮ್ ಜೊತೆಗೆ ಇರ್ತಾರೆ. ಅಂತ ನಿಮ್ ಜೊತೆಗಿರುವಂತ ವ್ಯಕ್ತಿಗಳಾಗ್ಬೋದು, ಬಂಧುಗಳಾಗ್ಬೋದು, ನಿಮ್ಮ ಸ್ವಂತ ಹೆಂಡತಿ ಆಗ್ಬೋದು, ಮಕ್ಕಳಾಗ್ಬೋದು. ನಿಮ್ನ ಏನ್ ಮಾಡ್ತಾರಂದ್ರೆ ಒಂದು ಶವ ಆದ್ಮೇಲೆ ತಗೊಂಡ್ ಬಂದು ಮನೆ ಆಚೆ ಕಡೆ ಇಡ್ತಾರೆ. ಅಲ್ಲಿಂದ ತಗೊಂಡಾಗುವಾಗ ಏನಾಗತ್ತೆ ಗೊತ್ತಾ? ನಿಮ್ ಮೇಲೆ ಇರುವಂತ ಯಾವುದೇ ಒಂದು ವಸ್ತುಗಳಲ್ಲಿ, ಒಂದು ಜ್ಯುವೆಲರಿ ಇರ್ಲಿ, ಮತ್ತೆ ಒಂದು ಯಾವುದೇ ಇರ್ಲಿ, ಎಲ್ಲ ತೆಗೆದಾಕ್ತಾರೆ. ಯಾವುದು ಒಂದು ಕೊಡಲ್ಲ. ಮತ್ತೆ ನೀವು ಭಾವಿಸಿರುವಂತ ನಿಮ್ಮ ಧನ, ನಿಮ್ಮ ಐಶ್ವರ್ಯ ಎಲ್ಲಿ ಹೋಯ್ತು? ನಿಮ್ಮ ಧನ ಎಲ್ಲ ನಿಮ್ಮ ಬ್ಯಾಂಕಲ್ಲಿ ಇತ್ತು. ನಿಮ್ಮ ಎಲ್ಲ ಒಡವೆಗಳೆಲ್ಲ ನೀವು ಅದನ್ನು ತೆಗೆದಾಕಿದ್ದಾರೆ. ನಿಮ್ಮ ದೇಹದ ಮೇಲೆ ಒಂದು ಸೂರು ಯಾವುದು ಬೆಲೆ ಇರುವಂಥದ್ದು ಯಾವುದು ಇಲ್ಲ ಸ್ನೇಹಿತರೆ. ಒಂದು ತುಂಡೆ, ಒಂದು ಬಟ್ಟನೆ ಇರಲ್ಲ. ಆ ರೀತಿಯಲ್ಲಿ ನಿಮ್ಮ ಒಂದು ತುಂಡೆ ಬಟ್ಟೆ ಇರ್ಬೋದು ಅಷ್ಟೇ. ಮಿಕ್ಕಿದ ಯಾವುದು ನಿಮ್ಗೆ ಸ್ವಂತವಂತ ಯಾವುದು ಇಲ್ಲ, ನೀವು ತಗೊಂಡೋಗೋದು ಅಲ್ವಾ? ಇನ್ನೊಂದು ಹೆಂಡತಿ ಎಷ್ಟುವರೆಗೆ ಬರ್ತಾರೆ? ಆ ಡೋರ್ವರೆಗೆ ಬರ್ತಾರೆ ಅಷ್ಟೇ ಹೆಂಡತಿ. ಅದಾದ್ಮೇಲೆ ಮತ್ತೆ ಆಚೆ ಕಡೆ ಬರಲ್ಲ, ಹೆಂಡತಿನೂ ಆಚೆ ಕಡೆ ಬರಲ್ಲ ಅಲ್ವಾ? ಆ ರೀತಿಯಲ್ಲಿ ನಿಮ್ಗೆ ಕರ್ಕೊಂಡು ಹೋಗುವಾಗ, ಸ್ಮಶಾನ ಕರ್ಕೊಂಡು ಹೋಗುವಾಗ, ಅಲ್ಲಿ ಹೋದ್ಮೇಲೆ ಏನಾಗತ್ತೆ, ಎಲ್ಲಾ ಜನರು ಆ ಸ್ಮಶಾನವರೆಗೂ ಮಾತ್ರ ಬರ್ತಾರೆ. ಆ ಸ್ಮಶಾನದಲ್ಲಿ ಇಟ್ಟಿದ ಮೇಲೆ ನಿಮ್ನು ಅಂದ್ರೆ ಮಣ್ಣಲ್ಲಿ ಇಡ್ಬೋದು, ಇಲ್ಲ ಅಂದ್ರೆ ದಹನ ಮಾಡ್ಬೋದು. ಅದಾದ್ಮೇಲೆ ಎಲ್ಲರೂ ಒಟ್ಟೋಗ್ತಾರೆ ವಾಪಸ್. ಮತ್ತೆ ನೀವೆಲ್ಲಿ ಹೋಗ್ತಾ ಇದ್ರಿ? ನೀವು ಒಂಟರಿ ಪ್ರಯಾಣ ಸ್ನೇಹಿತರೆ. ನಿಮ್ಮ ಆತ್ಮ ಪರಲೋಕ ಹೋಗತ್ತೆ, ಮಿಕ್ಕಿದವರೆಲ್ಲ ವಾಪಸ್ ಹೋಗ್ತಾರೆ. ಮತ್ತೆ ನಿಮ್ದು ಏನಾಯ್ತು? ನಿಮ್ಮ ಸಾಮ್ರಾಜ್ಯ ಏನಾಯ್ತು? ನಿಮ್ಮ ಧನ ಏನಾಯ್ತು? ಐಶ್ವರ್ಯ ಏನಾಯ್ತು? ಎಲ್ಲಿದೆ ಇದೆಲ್ಲ ಅಲ್ವಾ? ಇದು ಅರ್ಥ ಮಾಡ್ಕೊಂಡ್ರೆ ನಮ್ಮ ಜೀವನಕ್ಕೆ ಏನ್ ಬೇಕು ಅಂದ್ರೆ ಒಂದು ರೋಟಿ, ಒಂದು ಉಪ್ಪಿನಕಾಯಿ, ಮತ್ತೆ ಇರಕ್ಕೆ ಒಂದು ಸಣ್ಣ ಮನೆ, ಮತ್ತೆ ಬಟ್ಟೆಗಳು, ಇಷ್ಟೇ ನಮ್ಗೆ
ಆನಂದವಾಗಿರಕ್ಕೆ ನಾನು ಆತ್ಮಜ್ಞಾನಿ ಆಗ್ಬೇಕು. ಆನಂದವಾಗಿರಕ್ಕೆ ಐಶ್ವರ್ಯ, ದೊಡ್ಡ ದೊಡ್ಡ ಪದವಿಗಳು, ದೊಡ್ಡ ದೊಡ್ಡ ಕೀರ್ತಿ ಏನು ಬೇಕಾಗಿಲ್ಲ ಅಷ್ಟೇ. ನಮ್ಗೆ ಬೇಕಾಗಿರೋದು ಆತ್ಮಜ್ಞಾನ. ಏನು ಅಂತಂದ್ರೆ ನಾನು ಒಂದು ಆತ್ಮ ಪದಾರ್ಥ ಈ ಭೂಮಿ ಮೇಲೆ ಸಂಚಾರ ಮಾಡ್ತಾ ಇದ್ದೀನಿ. ನಡೆಯಾಡೋ ದೇವ್ರು ನಾನು. ಇಲ್ಲಿ ಭೂಮಿ ಮೇಲೆ ನಾನು ಬಂದಿರೋದು ಒಂದು ಯಾತ್ರಕ್ಕೆ ಬಂದಿದ್ದೀನಿ. ಈ ಯಾತ್ರೆ ಮುಗಿಸ್ಕೊಂಡು ಒಂದು ದಿವಸ ನಾನು ಹೊಟ್ಟು ಹೋಗ್ತೀನಿ. ಆ ಇರೋವರೆಗೂ ನಗನಗುತ್ತಾ ಎಲ್ಲರಿಗೂ ಸಂತೋಷ ಕೊಡಬೇಕು, ನಾನು ಸಂತೋಷವಾಗಿರ್ಬೇಕು, ಆನಂದವಾಗಿರ್ಬೇಕಂತ ಒಂದು ಅರ್ಥ ಮಾಡ್ಕೊಂಡ ವ್ಯಕ್ತಿಯನ್ನು ನಾವು ಎನ್ಲೈಟೆನ್ ಪರ್ಸನ್ ಅಂತ ಕರಿತೀವಿ. ಎನ್ಲೈಟೆನ್ ಪರ್ಸನ್ ಅಂದ್ರೆ ದೊಡ್ಡ ದೊಡ್ಡ ಭಾಷಣಗಳು ಕೊಡೋದು, ದೊಡ್ಡ ದೊಡ್ಡ ಪ್ರವಚನ ಕೊಡೋದು, ಎಲ್ಲಾ ಮಂದಿ ಮಾರ್ಬಲ್ಯ ಸುತ್ತು ಇಟ್ಕೊಳ್ಳೋದು, ಒಂದು ದೊಡ್ಡ ಮಠ ಸ್ಥಾಪಿಸೋದು, ಅದು ಎನ್ಲೈಟ್ಮೆಂಟ್ ಅಲ್ಲ ಸ್ನೇಹಿತರೆ. ಅದು ಎನ್ಲೈಟ್ಮೆಂಟ್ ಅನ್ನಕ್ಕೆ ಸಾಧ್ಯವೇ ಇಲ್ಲ. ಅದನ್ನ ಒಂಥರ ಇನ್ನೊಂಥರ ಹೇಳ್ಬೇಕಂದ್ರೆ ಇನ್ನೊಂದು ರೀತಿಯಲ್ಲಿ ಮಾಯಕ್ಕೆ ಒಳಗಾಗೋದು ಬಿಟ್ಟು ಅದು ಎನ್ಲೈಟ್ಮೆಂಟ್ ಅಲ್ಲ. ಇದನ್ನ ಅರ್ಥ ಮಾಡಿಕೊಂಡು ನಮ್ಮ ಜೀವನವನ್ನು ಆ ರೀತಿಯಲ್ಲಿ ನಾವು ನಡ್ಸ್ಕೋಬೇಕು ಅಂತ ಹೇಳ್ತಾ ಸ್ನೇಹಿತರೆ. ಇನ್ನೊಂದು ಸನ್ಯಾಸ ಅಂತ ನಾವು ಕರಿತಾ ಇರ್ತೀವಿ. ಸನ್ಯಾಸ ಅಂದ್ರೆ ಏನು? ಸನ್ಯಾಸಿ ಅಂದ್ರೆ ಏನು? ಸನ್ಯಾಸಿ ಅಂದ್ರೆ ನನ್ನಲ್ಲಿರುವಂತ ಸರಿಯಾದ ರೀತಿಯಲ್ಲಿ ಏನೇನಿಲ್ಲೋ ಎಲ್ಲ ಕಲ್ಕೊಂಡೋದೇ ಸನ್ಯಾಸ. ಕೋಪ, ಭಯ, ಕ್ರೋಧ, ಅಸೂಯ, ದ್ವೇಷ ಇವೆಲ್ಲ ಕಲ್ಕೊಂಡೋದು ಅದನ್ನು ಸನ್ಯಾಸ. ಸನ್ಯಾಸ ಅಂದ್ರೆ ಸತ್ ಪ್ಲಸ್ ನ್ಯಾಶ ಅಂತ ಹೇಳ್ತಾರೆ. ಅಂದ್ರೆ ಸರಿಯಾಗಿರೋದು ಇಟ್ಕೋಬೇಕು, ಸರಿ ಇಲ್ಲ ಅಂತ ಇರೋದೆಲ್ಲ ತೆಗೆದಾಕ್ಬೇಕಾಗತ್ತೆ. ಅದನ್ನೇ ನಿಜವಾದ ಸನ್ಯಾಸ. ಆದ್ರೆ ಮನೆ ಬಿಟ್ಟು ಹೋಗೋದು ಸನ್ಯಾಸ ಅಲ್ಲ ಸ್ನೇಹಿತರೆ. ಯಾರು ಸನ್ಯಾಸ ತಗೋತೀನಿ ಅಂತ ಇನ್ನೊಂದು ಆಶ್ರಮಕ್ಕೆ ಹೋಗೋದು, ಸನ್ಯಾಸ ತಗೊಂತೀನಿ ಅಂತ ಈ ಅರಣ್ಯಕ್ಕೆ ಹೋಗೋದು, ಸನ್ಯಾಸ ತಗೊಂತೀನಿ ಅಂತ ಮನೇನ್ ಬಿಟ್ಟು ಹೋಗೋದು, ಸನ್ಯಾಸ ತಗೊಂಡು ಅಂತ ಕುಟುಂಬವನ್ನು ಒಂಥರ ಅನಾಥವಾಗಿ ಮಾಡೋದು, ಇದೆಲ್ಲ ಕರೆಕ್ಟ್ ಅಲ್ಲ ಸ್ನೇಹಿತರೆ. ಅರ್ಥ ಮಾಡ್ಕೋಬೇಕಾಗಿರೋದು ಸನ್ಯಾಸ ಅಂದ್ರೆ ಏನರ್ಥ ಅಂದ್ರೆ ನಿಜವಾದ ಅರ್ಥ ಏನಂದ್ರೆ ನಿಮ್ಮಲ್ಲಿರುವಂತ ಕೆಟ್ಟ ಅಂಶಗಳನ್ನು ತೆಗೆದಾಕೋದು, ಒಳ್ಳೆಯ ಅಂಶಗಳನ್ನ ಹೆಚ್ಚು ಮಾಡ್ಕೊಂಡೋದೇ ಅದೇ ನಿಜವಾದ ಸನ್ಯಾಸ ಅಂತ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಅದು ಅದ್ಭುತವಾದ ವಿಷಯ ಸ್ನೇಹಿತರೆ. ಸೊ ಕೊನೆಯದಾಗಿ ಇನ್ನೊಂದು ಪ್ರಶ್ನೆ ನಾವು ಅರ್ಥ ಮಾಡಿಕೊಂಡು ಇನ್ನು ನೆಕ್ಸ್ಟ್ ಮುಂದಿನ ಅಂಶಕ್ಕೆ ಹೋಗೋಣ. ಯಾಕಂದ್ರೆ ಸಮಯ ಆಗ್ತಾ ಇದೆ, ಈಗಾಗಲೇ 7:10 ಆಗಿದೆ. ಇನ್ನೊಂದು ಪ್ರಶ್ನೆ ಅಂದ್ರೆ ಒಂದು ಅದ್ಭುತವಾದ ಪ್ರಶ್ನೆ, ಕೊನೆಯ ಪ್ರಶ್ನೆ ಇದು. ಶ್ವಾಸದ ಮೇಲೆ ಗಮನ ಹೇಗಿಡಬೇಕು ಅಂತ, ಧ್ಯಾನದಲ್ಲಿ ಶ್ವಾಸದ ಮೇಲೆ ಮಾತ್ರ ಗಮನ ಹೇಗಿಡಬೇಕು ಅಂತ ಒಂದು ಪ್ರಶ್ನೆ ಕೇಳ್ತಾರೆ ಗುರುಗಳು. ಅವಾಗ ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ, ಈ ಶ್ವಾಸ ಅನ್ನೋದು ಸ್ನೇಹಿತರೆ, ಶ್ವಾಸದ ಮೇಲೆ ಗಮನ ಇಡೋದು ಅದ್ಭುತವಾದ ವಿಷಯ. ಯಾಕಂದ್ರೆ ಶ್ವಾಸ ಯಾವಾಗ್ಲೂ ವರ್ತಮಾನಕ್ಕೆ ಸಂಬಂಧಿರೋದು, ಯಾವುದೇ ರೀತಿಯಲ್ಲಿ ಭೂತಕಾಲಕ್ಕೆ ಭವಿಷ್ಯತ್ ಕಾಲಕ್ಕೆ ಸಂಬಂಧಿಸಿದ ಅಲ್ಲ. ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಯಾವುದೇ ಒಂದು ಶ್ವಾಸ ಅನ್ನೋದು ನಾವು ತಗೊಂತಾ ಇದ್ದೀವಿ ಅಂದ್ರೆ ನಾವು ಶ್ವಾಸದ ಮೇಲೆ ಗಮನ ಇಡುವಾಗ ಶ್ವಾಸ ಈ ಕ್ಷಣಕ್ಕೆ ಸಂಬಂಧಿಸಿರೋದು, ಈ ವರ್ತಮಾನಕ್ಕೆ ಸಂಬಂಧಿಸಿರೋದು ಶ್ವಾಸ. ಅದಕ್ಕೋಸ್ಕರ ಶ್ವಾಸದ ಮೇಲೆ ಗಮನ ಇಟ್ಟರೆ ನಾವು ಸಹ ಶ್ವಾಸದ ಮೇಲೆ ಗಮನ ಇಡುವಾಗ ನಾವು ವರ್ತಮಾನದಲ್ಲೇ ಇರ್ತೀವಿ. ಭೂತಕ್ಕೆ ಹೋಗಲ್ಲ, ಭೂತಕಾಲಕ್ಕೆ ಹೋಗಲ್ಲ, ಪಾಸ್ಟ್ಗೆ ಹೋಗಲ್ಲ, ಫ್ಯೂಚರ್ಗೆ ಹೋಗಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಶ್ವಾಸದ ಮೇಲೆ ಗಮನ ಅನ್ನೋದು ಈ ಅದ್ಭುತವಾದ ವಿಷಯ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಸೊ ಈ ರೀತಿಯಲ್ಲಿ ವರ್ತಮಾನದಲ್ಲಿ ಇರಬೇಕು ಅಂದ್ರೆ, ವರ್ತಮಾನದಲ್ಲಿ ಇರುವಾಗ ಏನಾಗತ್ತೆ, ನಾವು ತುಂಬಾ ಏರುಕೆ ಅಂದ್ರೆ ಏನು, ಅವೇರ್ನೆಸ್, ನಮ್ಮಲ್ಲಿ ಜಾಗರೂಕತೆ ಹೆಚ್ಚಾಗ್ತಾ ಹೋಗ್ತದೆ. ಯಾಕಂದ್ರೆ ಶ್ವಾಸ ಅನ್ನೋದು ಈ ಕ್ಷಣಕ್ಕೆ ಸಂಬಂಧಿಸಿರೋದು, ಅದನ್ನು ಗಮನಿಸುವಾಗ ನಾವು ವರ್ತಮಾನದಲ್ಲಿ ಇರ್ತೀವಿ. ನಾವು ವರ್ತಮಾನ ಇರುವಾಗ ಏರುಕೆ ಹೆಚ್ಚಾಗತ್ತೆ, ಜಾಗರೂಕತೆ ಹೆಚ್ಚಾಗತ್ತೆ ಅಲ್ವಾ. ಅದ್ಭುತವಾದ ಜಾಗೃತಿ ನಮ್ಮಲ್ಲಿ ಬರುತ್ತೆ. ನಾವು ಯಾವಾಗ ಜಾಗೃತವಾಗಿದ್ರೋ ನಮ್ಮ ಆತ್ಮದ ಅರಿವು ಹೆಚ್ಚಾಗ್ತಾ ಹೋಗ್ತದೆ. ಯಾವಾಗ ಆತ್ಮದ ಅರಿವು ಹೋಗ್ತಾ ಹೋಗ್ತದೋ ನಮ್ಮಲ್ಲಿ ಯಾವಾಗಲೂ ಆನಂದ ತೊಡಗಿಸ್ಕೊಂತದೆ. ಯಾವುದೇ ಬಾಧೆಗಳು ಮತ್ತೆ ಕಷ್ಟಗಳು ಯಾವುದು ನಾವು ಬಾಧಿಸಲ್ಲ, ಅವೆಲ್ಲ ನಾವು ಮರೆತಿರ್ತೀವಿ. ಕೇವಲ ನಮ್ಮ ಜೊತೆಗೆ ನಾವು ನಮ್ಮ ಎರುಕ ಅನ್ನೋದು ಪೂರ್ತಿ ನಮ್ಮ ಆತ್ಮ ಜೊತೆಗೆ ಇರತ್ತೆ. ಅವಾಗ ಖಂಡಿತವಾಗಿ ಏನಾಗತ್ತೆ, ಅದ್ಭುತವಾದ ಜ್ಞಾನ ನೀವು ಪಡೆಯಬಹುದು. ಆ ಅದ್ಭುತ ಜ್ಞಾನ ಪಡೆಯುವಾಗ ನಿಮ್ಮಲ್ಲಿ ಆನಂದ ಇನ್ನೂ ಹೆಚ್ಚು ಆಗ್ತಾ ಹೋಗ್ತದೆ. ಸೊ ಆ ರೀತಿಯಲ್ಲಿ ಮಾಡ್ತಾ ಹೋದ್ರೆ ಸ್ನೇಹಿತರೆ, ನಾವೆಲ್ಲರೂ ಒಂದು ಆಧ್ಯಾತ್ಮಿಕ ಶಾಸ್ತ್ರಜ್ಞರಾಗ್ತೀವಿ, ಆಧ್ಯಾತ್ಮಿಕ ತಜ್ಞರು ಆಗ್ತೀವಿ ಅಂತ ಅದ್ರಲ್ಲಿ ಏನು ಸಂಶಯ ಇಲ್ಲ. ಅದಕ್ಕೆ ಶ್ವಾಸದ ಮೇಲೆ ಗಮನ ಮಾತ್ರ ಇಟ್ಕೊಳ್ಳಿ, ಇನ್ನು ಬೇರೆ ಯಾವುದನ್ನು ಗಮನಿಸಕ್ಕೆ ಹೋಗ್ಬಿಡಿ. ಕೇವಲ ಉಸಿರಾಟದ ಮೇಲೆ ಗಮನ ಇದ್ರೆ ವರ್ತಮಾನದಲ್ಲಿರೋಕ್ಕೆ ಸಾಧ್ಯವಾಗತ್ತೆ, ವರ್ತಮಾನವೇ ಬಹುಮಾನ ಆಗತ್ತೆ. ನಾವೆಲ್ಲರೂ ಅದ್ಭುತ ಈ ಆಧ್ಯಾತ್ಮಿಕ ತಜ್ಞರಾಗ್ತೀವಿ ಅಂತ ಹೇಳಕ್ಕೆ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ತಾ, ಸೊ ಇವತ್ತಿನ ಈ ನಮ್ಮ ಆಧ್ಯಾತ್ಮಿಕ ಪರಿಕಲ್ಪನಾ ಭಾಗವಾಗಿ ಈ ಅದ್ಭುತವಾದ ಈ ಪ್ರಶ್ನೆಗಳು ಮತ್ತೆ ಸಮಾಧಾನಗಳು ತಿಳ್ಕೊಳ್ಳಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದ ಸ್ನೇಹಿತರೆ. ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಒಂದು 3 ರಿಂದ 4 ನಿಮಿಷ, ಒಂದು 3 ಮಾಸ್ಟರ್ಸ್ಗೆ ಅವಕಾಶ ಇದೆ. ಹ್ಯಾಂಡ್ ರೈಸ್ ಮಾಡಿ ಪ್ರಶ್ನೆಗಳಿಗೆ ಸಮಾಧಾನ ಕೊಟ್ಟು ನೆಕ್ಸ್ಟ್ ಇನ್ನೊಂದು ಅಂಶವನ್ನು ನಾವು ಶುರು ಮಾಡೋಣ. ಸಮಗ್ರ ಜೀವನ ಶೈಲಿಯನ್ನು ಪ್ರಾರಂಭಿಸೋಣ. ನಿಮ್ಮ ಯಾವುದೇ ಪ್ರಶ್ನೆ ಇದ್ರೆ ಪ್ರಶ್ನೆ ಕೇಳಿ, ಇಲ್ಲಾಂದ್ರೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನುಭವ ಹೇಳ್ಬೋದು.
ರೈಟ್. ಪ್ರಶ್ನೆ ಇದ್ರೆ ಪ್ರಶ್ನೆ ಕೇಳಿ, ಇಲ್ಲಾಂದ್ರೆ ಅನುಭವ ಹಂಚ್ಕೊಳ್ಳಿ. ಮುಂದಿನ ಅಂಶಕ್ಕೆ ಹೋಗೋಣ, ಸಮಯ ವೇಸ್ಟ್ ಆಗಬಾರ್ದು. ಸುಜಾತ ಮೇಡಮ್ ಮಾತು. ನಮಸ್ಕಾರ ರಂಗನಾಥ ಗುರುಜಿ ಅವರಿಗೆ ಎಲ್ಲ ಆತ್ಮ ಬಂಧುಗಳಿಗೆ ನನ್ನ ಪ್ರಣಾಮಗಳು ಸರ್. ಇವತ್ತಿನ ಅನುಭವ ಸಂಚಿಕೆಯಲ್ಲಿ ಪೂರ್ಣ ನನ್ನದೇ ನೀವು ಹೇಳಿಕೊಟ್ಟಿರಿ ಸರ್. ಅದರಿಂದನೂ ನಾನು ಹೊರಗೆ ಬರಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಹತ್ತಿದ್ದೇನೆ. ಇವಾಗ ಧ್ಯಾನನೂ ಹತ್ತಲಿಕ್ಕೆ ಇದೆ, ಆದ್ರೆ 3-4 ತಾಸು ಕೂಡಲಿಕ್ಕೆ ಆಗೋದಿಲ್ಲ ಸರ್. ಎಲ್ಲಾ ಜ್ಞಾನಿಗಳು ಧ್ಯಾನಕ್ಕೆ ಬರ್ರಿ ಅಂತ ಕೇಳಿಕೊಂಡು ನನ್ನ ಅನುಭವಗಳೆಂದರೆ ತುಂಬಾ ಇವೆ ಸರ್. ನಾನು ಎಷ್ಟು ದುಃಖದಲ್ಲಿದ್ದೇನೋ ಅಷ್ಟು ಆನಂದದಲ್ಲಿ ಬಂದಿದ್ದೇನೆ. ಮುಂದೆ ಆದರೂ ಹಾಗೆ ಇರಲಿಕ್ಕೆ ಪ್ರಯತ್ನ ಮಾಡುತ್ತೇನೆ ಸರ್. ಥ್ಯಾಂಕ್ ಯು ಸರ್. ಎಲ್ಲಾ ಆತ್ಮ ಬಂಧುಗಳು ಧ್ಯಾನಕ್ಕೆ ಬನ್ನಿ ಎಂದು ಬೇಡಿಕೊಳ್ಳುತ್ತೇನೆ ಸರ್. ಥ್ಯಾಂಕ್ ಯು ರಂಗನಾಥ ಗುರುಜಿ ಅವರೇ, ಥ್ಯಾಂಕ್ ಯು ಅಪ್ಪಾಜಿ ಅವರೇ, ಥ್ಯಾಂಕ್ ಯು. ವಾಣಿ ಮೇಡಮ್. ನಮಸ್ತೆ ಸರ್. ನಮಸ್ತೆ ಸರ್, ಇದು ಒಳ್ಳೆ ವಿಚಾರಗಳಿತ್ತು. ನಮ್ಮೆಲ್ಲ ಪ್ರಶ್ನೆಗಳನ್ನ ಒಟ್ಟಿಗೆ ತಗೊಂಡು ಉತ್ತರ ಕೊಟ್ಟ ಹಾಗೆ ಆಯ್ತಲ್ಲಿ. ಸರಿ, ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತ ನಾವ್ ಅನ್ಬೇಕಾದ್ರೆ ಈಗ ಸೊಳ್ಳೆ, ಜಿರ್ಲೆ ಇಂಥವನ್ನೆಲ್ಲ ನಾವು ಕೆಲವೊಂದು ಇದನ್ನ ಹಾಕಿ ಬಳಸ್ತೀವಲ್ಲ, ಅಲ್ಲಿಗೂ ಅದು ಅನ್ವಯಿಸುತ್ತ ಸರ್? ಅನ್ವಯಿಸ್ತದೆ. ಅಂದ್ರೆ ಒಂದೊಂದ್ಸರಿ ಏನಾಗತ್ತೆ, ಅದು ಬಂದು ಕಚ್ಚುವಾಗ ನಾವು ಕೈಯಂತೂ ಅಲ್ಲಿ ಹೋಗತ್ತೆ. ಅವಾಗ ಅದೇನಾದ್ರೂ ಸತ್ತೋದ್ರೆ ಏನ್ ತೊಂದರೆ ಇಲ್ಲ. ಅದನ್ನು ಪಾಪ. ಬಟ್ ಆದ್ರೆ ಸ್ವಲ್ಪ ಜನ ಏನ್ ಮಾಡ್ತಾರೆ, ಬ್ಯಾಟ್ ತಗೊಂಡು, ಎಲೆಕ್ಟ್ರಿಕ್ ಬ್ಯಾಟ್ ತಗೊಂಡು ಸಾಯಿಸ್ತಾ ಇರ್ತಾರೆ ನೋಡಿ, ಅದು ತಪ್ಪು. ಮಾಡಬಾರ್ದು. ನಾವು ನಡೀತಾ ಇರ್ತೀವಿ, ನಾವು ನಡೆಯುವಾಗ ನಮ್ಮ ಈ ಪಾದ ಕೆಳಗಡೆ ಎಷ್ಟೋ ಈ ಇಲಿಯಲು ಅಂದ್ರೆ ಸ್ಮಾಲ್ ಹ್ಯಾಂಡ್ಸ್ ಎಲ್ಲ ಸತ್ತು ಹೋಗ್ತದೆ ಅಲ್ವಾ, ನೋಡಿದ್ರ ಇಲಿಗಳೆಲ್ಲ. ಅದನ್ನ ತಪ್ಪೇನಿಲ್ಲ, ಅದು ಸಹಜವಾಗಿ ಆಗತ್ತೆ. ಅಂದ್ರೆ ನಾವು ನಡೆಯಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ ಆ ತರ ಅನ್ಕೊಂಡಿದ್ರೆ. ಅದೇ ಗೊತ್ತಿಲ್ಲದೆ ಆದ್ರೆ ಅದ್ ನಮ್ ತಪ್ಪಲ್ಲ. ಉದ್ದೇಶಪೂರ್ವಕವಾಗಿ ಏನನ್ನು ನಾವು ಹಾಗೆ ಮಾಡಬಾರ್ದು. ಖಂಡಿತವಾಗಿ ತಪ್ಪಾಗತ್ತೆ. ಈಗ ನಾವು ಹೋಗ್ತಾ ಇರ್ತೀವಿ, ಒಂದು ಕಾರಲ್ಲಿ ಹೋಗ್ತಾ ಇರ್ತೀವಿ, ಸ್ಪೀಡ್ ಆಗಿ ಹೋಗ್ತಾ ಇರ್ತೀವಿ. ಒಂದು ನಾಯಿ ಸಡನ್ ಆಗಿ ರೋಡಲ್ಲಿ ಬಂದು ನಮ್ಮ ಕಾರ್ ಕೆಳಗಡೆ ಬಿದ್ದು ಬಿಡ್ತದೆ, ಅದು ತಪ್ಪು ಅಲ್ವಾ? ಅದು ಕರ್ಮ, ಅದು ಅನುಭವಿಸ್ತಾ ಇದೆ ಅಷ್ಟೇ. ನಾವು ಹೋಗಿ ಇನ್ನೊಬ್ಬರನ್ನು ಅಂದ್ರೆ ಡ್ಯಾಶ್ ಮಾಡೋದು, ಆಕ್ಸಿಡೆಂಟ್ ಮಾಡೋದು ನಾವು ಮಾಡಿಲ್ವಲ್ಲ. ಓಕೆ, ನಮ್ಮ ರೂಟಲ್ಲಿ ನಾವು ಹೋಗ್ತಾ ಇದ್ವಿ, ನಮ್ಮ ಮಾರ್ಗದಲ್ಲಿ ನಾವು ಪ್ರಯಾಣ ಮಾಡ್ತಾ ಇದ್ವಿ. ಆದ್ರೆ ಅದು ಸಡನ್ ಆಗಿ ಬಂತು, ಕೆಳಗಡೆ ಬಿದ್ದೋಯ್ತು, ಅದು ಸತ್ತು ಹೋಗ್ತು. ಅವಾಗ ಅದು ಕರ್ಮನಲ್ಲ, ಅದು ಕೆಟ್ಟ ಕರ್ಮಗ ಬರಲ್ಲ ಅದು. ಹೌದು ಸರ್. ಈಗ ನಾವಿರೋ ಏರಿಯಾದಲ್ಲಿ ರೋಡ್ ನಲ್ಲಿ ಆತರ ಹಾವುಗಳು, ಕಾಡು ಸರ್, 2 ಕಡೆನು ಹಾವುಗಳು ತುಂಬಾ ಹೋಗ್ತಾ ಇರುತ್ತೆ ಸರ್. ದಿನ ಒಂದಾದ್ರೂ ಹಾವು ಮೇಲೆ ವೆಹಿಕಲ್ ಹತ್ಸಿ ಹೋಗಿರ್ತಾರೆ. ಇಲ್ಲ ನಮಗೂ ಒಂದೊಂದ್ಸಲ ಅಡ್ಡ ಬರ್ಬೋದು, ಎಷ್ಟೋ ಸಲ ಬ್ರೇಕ್ ಹಾಕಿ ಅದನ್ನ ಇದ್ ಮಾಡಿರೋದು ಉಂಟು ಸರ್ ಅಲ್ಲಿ. ಅದೇ ನೀವು ನೋಡಕ್ ಸಾಧ್ಯವಾದ್ರೆ ಓಕೆಮ್ಮ, ಬಟ್ ಅದು ಸಡನ್ ಆಗಿ ಬಂತು, ನೀವು ಸಡನ್ ಆಗಿ ಹೋಗ್ತಾ ಇರುವಾಗ ಖಂಡಿತ ಅದೇನು ಮಾಡಕ್ಕಾಗಲ್ಲ, ತಪ್ಪಿಸಕ್ಕಾಗಲ್ಲ. ಓಕೆ ಸರ್. ಅಂದ್ರೆ ಅದ ತುಂಬಾ ದಿನ ಕಾಡ್ತಾ ಇದ್ದಂಗೆ ನಾನು ಹತ್ತಿಸ್ಬಿಟ್ನೇನೋ ಏನೋ ಅಂತ ಹತ್ಸಿರ್ಲಿಲ್ಲ, ಆದ್ರೂ ತುಂಬಾ ಅಲ್ಲಿ ಬಂದಲ್ಲ ಏನೋ ಅನ್ನೋ ಅದು ಒಂದ್ ಭಯನೂ ಇತ್ತು ನನಗದು. ಓಕೆ ಸರ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು ಸರ್ ಇವತ್ತು. ಅದ್ಭುತವಾದ ವಿಚಾರಗಳು. ಧ್ಯಾನದ ಮೂಲಕ ನಾವೇನೇನು ಪ್ರಶ್ನೆಗಳನ್ನ ಅದಕ್ಕೆಲ್ಲಕ್ಕೂ ಸಮಂಜಸವಾದ ಒಂದು ಉತ್ತರ ಸಿಕ್ಕಿದೆ ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಶಾಂತಾ ಮೇಡಮ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ. ಅದೇ ಸರ್, ಇವಾಗ ಇದು ಆಹಾರದ ಬಗ್ಗೆ ಎಲ್ಲ ಹೇಳಿ, ಅದೇ ನಾನ್ ವೆಜ್ ಇದು ಮಾಡೋದೆಲ್ಲ ಉನ್ನತಿ ಆಗೋದಿಲ್ಲ, ಅದು ಇದು ಅಂತ ಇದ್ರದ್ದೆಲ್ಲ ಸುಮಾರು ವಿಷಯಗಳನ್ನ ಹೇಳಿದ್ರಲ್ಲ ಸರ್. ಆಗ ಇದು ಇಸ್ಲಾಂ ಧರ್ಮದಲ್ಲಿ ಪೈಗಂಬರ್ ಅವರೆಲ್ಲರೂ ತಿಂತಾ ಇದ್ರು, ಎಲ್ಲ ಮಾಡ್ತಾ ಇದ್ರು, ಆದ್ರೆ ಅವರು ತುಂಬಾ ಸಾಧನೆಯನ್ನ ತಗೊಂಡಿದ್ದಾರೆ. ಅದು ಹೇಗೆ ಸಾಧ್ಯ ಆಯ್ತು? ಏನಮ್ಮ ಇಸ್ಲಾಮದಲ್ಲಿ ಏನ್ ಮಾಡಿದ್ದಾರೆ? ಎಲ್ಲ ಸಾಧನೆ ಮಾಡಿದಾರಲ್ಲ ಸರ್ ಸುಮಾರು ವ್ಯಕ್ತಿಗಳು. ಮಹಾಭಾರತದಲ್ಲೂ ಎಲ್ಲ ನಾನ್ ವೆಜ್ ಎಲ್ಲ ತಿಂದಿರೋರು ಎಲ್ಲ ಸಾಧನೆಗಳನ್ನ ಮಾಡಿದಾರಲ್ಲ, ಅದು ಹೇಗೆ ಸಾಧ್ಯ ಆಯ್ತು? ಇಲ್ಲ ಅವೆಲ್ಲ ಏನಾಗತ್ತೆ ಗೊತ್ತಾ, ಒಂದೇನಂದ್ರೆ ಎಷ್ಟೋ ಬರ್ದಿರೋದನ್ನು ಸ್ವಲ್ಪ ಎಲ್ಲ ಮಾರ್ಪಿಡಿ ಮಾಡಿ ಬರ್ದಿರೋದು ತುಂಬಾ ಇದೆ ಈ ಗ್ರಂಥಗಳಲ್ಲಿ, ಅರ್ಥ ಮಾಡ್ಕೊಳ್ಳಿ. ಓಕೆ, ಯಾವುದೇ ಒಂದು ನಾವು ಅದನ್ನೇ ಅರ್ಥ ಮಾಡ್ಕೋಬೇಕಾಗಿರೋದು.
ದೇವರು ಅಂತಂದ್ರೆ ಅವ್ರೇನ್ ಗೊತ್ತಾ, ಎಲ್ಲರಿಗೂ ತಂದೆ ಅವರು, ನಮ್ಗೊಂದೇ ತಂದೆ ಅಲ್ಲ. ಇಡೀ ಮಾನವ ಕುಲ, ಜಂತು ಕುಲ, ವೃಕ್ಷ ಕುಲ, ಈ ಸಾಮ್ರಾಜ್ಯ, ಅಂದ್ರೆ ಹೇಳ್ಬೇಕಂದ್ರೆ ಖನಿಜ ಸಾಮ್ರಾಜ್ಯ, ಎಲ್ಲದಕ್ಕೂ ಭಗವಂತರು ಒಂದು ತಂದೆ. ಯಾವ ತಂದೆನೂ ಇನ್ನೊಬ್ಬರ ಮಕ್ಕಳನ್ನ ಇನ್ನೊಬ್ಬರ ಮಗಳೇ ಸಾಯಿಸಿ ಅಂತ ಹೇಳಿಲ್ಲ, ಅದು ಸಾಧ್ಯವೇ ಇಲ್ಲ. ಇದು ಯಾವುದೇ ಇರಲಿ, ಯಾವುದೇ ಗ್ರಂಥ ಏನೇ ಇರಲಿ, ಗ್ರಂಥದಲ್ಲಿ ಎಷ್ಟೋ ಮಾರ್ಪಿಡಿ ಆಗಿದೆ. ನಮ್ಗೆ ಗೊತ್ತಿರೋಂತಾನೆ ಎಷ್ಟೋ ಗ್ರಂಥದಲ್ಲಿ ಮಾರ್ಪಿಡಿ ಆಗಿದೆ, ಚೇಂಜಸ್ ಮಾಡಿದ್ದಾರೆ. ಅದನ್ನ ಬರ್ತಾ ಬರ್ತಾ ಏನಾಗಿದೆ, ಆ ಗ್ರಂಥ ಬರೆದಿರೋದು ಸಾವಿರಾರು ವರ್ಷಕ್ಕೆ ಕೆಳಗಡೆ ಅಲ್ವಾ. ಆವಾಗ ಒರಿಜಿನಲ್ ಏನಿತ್ತು ಈಗಿರೋದಕ್ಕೆ ತೇಡ ಇದೆ, ವ್ಯತ್ಯಾಸ ಇದೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ಅದ್ರ ಬಗ್ಗೆ ಆ ನಿರೂಪಣೆಗಳಲ್ಲೂ ಮತ್ತೆ ಅವೆಲ್ಲ ನಾವು ತಗೊಂಡು ನಮ್ಮ ಮನಸ್ಸಲ್ಲಿ ಅದೆಲ್ಲ ಯಾವ್ದು ಇಟ್ಕೋಬಾರ್ದು. ನಿಜತತ್ವ ಏನು, ನಿಜಾಂಶ ಏನು, ಸತ್ಯ ಏನು, ನಿತ್ಯವೇನು, ಅದನ್ನು ಅರ್ಥ ಮಾಡ್ಕೊಟ್ರೆ ಸಾಕು. ನಮ್ಮ ಅದನ್ನ ಅಳವಡಿಸ್ಕೋಬೇಕು ಅಂತ ನಾನು ಹೇಳ್ತಿಲ್ಲ. ಅವ್ರು ಎಲ್ಲ ತಿಂದು ಮಾಂಸಾಹಾರದೆಲ್ಲ ತಿಂದು ಸಾಧನೆ ಮಾಡಿ ಎತ್ತರಕ್ಕೆ ಹೋಗಿದಾರಲ್ಲ, ಅದು ಹೇಗೆ ಸಾಧ್ಯ ಅಂತ ನಾನು ಹೇಳಿದ್ವಿ. ಅದನ್ನೇ ಹೇಳೋದು, ಅಲ್ಲಿ ನಾವು ಅನ್ಕೊಂಡ್ರ ರೀತಿಯಲ್ಲಿ ಆಗಿಲ್ಲ. ನಮ್ಗದು ನಾವು ಅನ್ಕೊಂತಾ ಇದೀವಿ ಆತರ ಸಾಧನೆ ಮಾಡಕ್ಕೆ ಅವರು ತಿಂದಿದ್ದಾರೆ, ಸಾಧನೆ ಮಾಡಿದ್ದಾರೆ, ಒಳ್ಳೆ ಸ್ಥಿತಿಯಲ್ಲಿ ಹೋಗಿದ್ದಾರೆ ಅಂತ. ಅದನ್ನು ಆ ರೀತಿಯಲ್ಲಿ ನೀವು ಭಾವಿಸಕ್ ಹೋಗ್ಬೇಡಿ, ಅದನ್ನ ಯೋಚನೆ ಮಾಡಕ್ ಹೋಗ್ಬೇಡಿ. ಈಗ ಏನಾಗತ್ತಂದ್ರೆ ಇವೆಲ್ಲ ಯಾರು ನೋಡಿದವ್ರಿಲ್ಲ, ನಾವು ಅನ್ಕೊಂತೀವಿ ಅಷ್ಟೇ. ಓಕೆ, ಯಾವ ಮಾಸ್ಟರ್ನು ಒಂದು ಜೀವಿಯನ್ನು ಸಾಯಿಸಿ ಅದನ್ನ ಆಹಾರ ತಿನ್ನೋದು ಅಂತಲ್ಲ. ಸತ್ತೋಗಿರೋ ಜೀವಿಯನ್ನು ಬೇಕಂತ ತಿನ್ನಿ, ಪರವಾಗಿಲ್ಲ. ಆಲ್ರೆಡಿ ಸತ್ತೋಗಿದೆ ಅಂದ್ರೆ ಸಹಜವಾದ ಮರಣ ಹೊಂದಿದೆ, ಆ ಜೀವಿಯನ್ನು ತಿಂತೀವಿ ಅಂದ್ರೆ ತಿನ್ನಿ, ಪರವಾಗಿಲ್ಲ. ಯಾವುದೇ ಒಂದು ಜೀವಿಯನ್ನು ಕಡ್ದಾಕಿ ಅದನ್ನ ಕಟ್ ಮಾಡಿ, ಇರುವಂತ ಜೀವಿಯನ್ನು ಕಟ್ ಮಾಡಿ ಆಹಾರವನ್ನು ಸೇವನೆ ಮಾಡೋದು ಅಲ್ಲಿ ತಪ್ಪಾಗತ್ತೆ. ಯಾಕಂದ್ರೆ ಅದು ಒಂದು ಜೀವಿ, ಅದೊಂದು ಆತ್ಮ ಅಲ್ವಾ. ಸೊ ನಾವ್ ಹೆಂಗೋ ಅದು ಅದೇ ರೀತಿಯಲ್ಲಿ ಜೀವನ ಮಾಡಕ್ಕೆ ಇಷ್ಟಪಡ್ತಾ ಇರ್ತದೆ. ಅದಕ್ಕೋಸ್ಕರ ಈ ತರ ಮಾಸ್ಟರ್ಸ್ ಆಗಿದ್ದಾರೆ ಅಂತ ಎಷ್ಟೋ ಈ ಗ್ರಂಥಗಳಲ್ಲಿ ಹೇಳ್ತಾ ಇರ್ತಾರೆ. ಅದೆಲ್ಲ ನಾವು ಸತ್ಯಾಂಶ ಎಲ್ಲ ನಾವು ಜಾಸ್ತಿ ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಕಾಗಿಲ್ಲ. ಓಕೆ, ನಾಳೆ ಬೆಳಗ್ಗೆ ನಾನು ಮಹಾವತಾರ್ ಬರ್ತಾ ಇದ್ದೀನಿ ಸರ್. ನಾಳೆ ಲಾಸ್ಟ್ ಡೇ ಇದು ಥೆರಪಿ ಇದೆ. ಅದಕ್ಕೆ ನೆನ್ನೆ ನಿಮಗೆ ಕಾಲ್ ಮಾಡಿದೆ ಹೇಳೋದಕ್ಕೆ, ನೀವು ರಿಸೀವ್ ಮಾಡಿಲ್ಲ. ಇಲ್ಲ, ನೀವು ಡೈರೆಕ್ಟ್ ಬರ್ಬೋದು. ಅಂದ್ರೆ ಅಲ್ಲಿ ನಾವು ಹೇಳಿರ್ತೀವಿ, ನೀವು ಬನ್ನಿ, ಯಾಕಂದ್ರೆ ನಾನು ಬಿಜಿ ಇರ್ತೀನಲ್ಲ. ಓಕೆ, ರೈಟ್. ಬಸವರಾಜ್ ಸರ್ ಮಾತಾಡಿ. ನನ್ನೆಲ್ಲ ಆತ್ಮಬಂಧುಗಳಿಗೆ ಶರಣಾರ್ಥಿಗಳು. ಸರ್ ಆಕ್ಚುಲಿ ಇವತ್ತು ತುಂಬಾ ಚೆನ್ನಾಗಿತ್ತು ಸತ್ಸಂಗ. ಬಟ್ ನನ್ನ ಕ್ವಶನ್ ಏನು ಅಂತಂದ್ರೆ, ಈ ಧರ್ಮದ ಉಳಿವಿಗಾಗಿ ಒಂದೊಂದ್ಸರಿ ಹಿಂಸೆ ಅನಿವಾರ್ಯ ಆಗುತ್ತೆ ಸರ್. ಯಾಕೆ ಅಂತಂದ್ರೆ ಒಂದು 3,000 ಜನ 4,000 ಜನ ಒಬ್ರು ಕಳ್ಳಕಾಕರನ್ನ ಕರ್ಕೊಂಡು ಗಜ್ನಿ ಮೊಹಮ್ಮದ್ ಬಂದ್ಬಿಟ್ಟು ಸೋಮನಾಥ ಟೆಂಪಲ್ಗೆ 17 ಬಾರಿ ದಂಡಯಾತ್ರೆ ಬರ್ತಾರೆ. ಅವ್ರು ಇದ್ದಿದ್ದು ಕೇವಲ ಬೆರಳೆಣಿಕೆ ಜನಗಳು ಮಾತ್ರ ಅವ್ರು ಇರ್ತಾರೆ. ಅಲ್ಲಿ ಸುಮಾರು 2,000 ಜನ ಪುರೋಹಿತರು ಇರ್ತಾರೆ. ಓಕೆ, ಪುರೋಹಿತರು ಅವರು ಭಕ್ತಿಯಿಂದ ದೇವ್ರನ್ನ ಪೂಜೆ ಮಾಡ್ತಿರ್ತಾರೆ. ಆದ್ರೆ ಅವ್ರ ಕೈಲಿ ಆ ದೇವರಾಗ್ಲಿ ಅಥವಾ ಅವರು ಮೆಡಿಟೇಷನ್ ಆಗ್ಲಿ ತಡೆಯೋದಿಕ್ ಆಗೋದಿಲ್ಲ, ಅವ್ರನ್ನ ಕಳ್ಳರನ್ನ ತಡೆಯೋದಿಕ್ ಆಗೋದಿಲ್ಲ. ಅದೇ ರೀತಿಯಲ್ಲಿ ಈ ಇಡೀ ನಮ್ಮ ಸನಾತನ ಧರ್ಮ ರಕ್ಷಣೆ ಮಾಡ್ತಕ್ಕಂಥ ಕ್ಷತ್ರಿಯ ಸಮುದಾಯ ಇರುತ್ತೆ, ಆ ಸಮುದಾಯನೂ ತಡೆಯೋದಿಲ್ಲ. ಸುಮ್ನೆ ಎಲ್ಲರೂ ಕೈ ಕಟ್ಕೊಂಡು ನಿಂತ್ಕೊಂತಾರೆ. ಆ ಕೈ ಕಟ್ಕೊಂಡು ನಿಂತ್ಕೊಂಡಿದಕ್ಕೆ ಅವರು ಸುಮಾರು ಸಾವಿರಾರು ಜನ ಪುರೋಹಿತರನ್ನ ಮರ್ಡರ್ ಮಾಡ್ತಾರೆ. ಓಕೆ, ಮರ್ಡರ್ ಮಾಡಿ ಅವ್ರು ಇರ್ತಕ್ಕಂಥವ್ರು ಅವ್ರನ್ನು ಕೇವಲ ಬೆರಳೆಣಿಕೆ ಜನ ಇರ್ತಾರೆ. ಆದ್ರೆ ನಮ್ಮವ್ರು ಏನ್ ಮಾಡ್ತಾರೆ, ಸುಮ್ನೆ ಸೈಲೆಂಟ್ ಆಗಿರ್ತಾರೆ. ಅದು ಆಕ್ಚುಲಿ ನನಗನ್ಸುತ್ತೆ ಅದು ಆಕ್ಚುಲಿ ಅವರು ಪ್ರೊಟೆಕ್ಟ್ ಮಾಡ್ಬೋದಿತ್ತು, ಆ ದೇವಾಲಯನ ಪ್ರೊಟೆಕ್ಟ್ ಮಾಡ್ಬೋದಿತ್ತು. ಓಕೆ, ಮತ್ತೆ ಅವರು ಈ ಹಿಂಸೆ ಇದೆಯಲ್ಲ ಸರ್, ಹಿಂಸೆಗೆ ಮೋಸ್ಟ್ಲಿ ಸರಿಯಾದ ಉತ್ತರ ಮತ್ತೆ ಹಿಂಸೆನೇ ಅನ್ಸುತ್ತೆ ಸರ್. ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕು ಅಂತಂದ್ರೆ, ಇವತ್ತು ಇಸ್ರೇಲ್ ಅತಿ ಹೆಚ್ಚು ಬುದ್ಧಿವಂತಿಕೆ ಇರತಕ್ಕಂಥ ಜನ ಇಸ್ರೇಲ್ ಜನಗಳು, ಯಹೂದಿಗಳು. ಅವ್ರನ್ನ ಹಿಂಸೆ ಕೊಟ್ಬಿಟ್ಟು ಇಡೀ ಪ್ರಪಂಚದಾದ್ಯಂತ ಅವರು ಒಂಥರ ಏನಾಗ್ತಾರೆ ಅಂದ್ರೆ ಮೈಗ್ರೆಂಟ್ಸ್ ಆಗ್ಬಿಡ್ತಾರೆ. ಮೈಗ್ರೆಂಟ್ಸ್ ಗಿಂತಲೂ ಅವ್ರು ತಮ್ಮ ಉಳಿವಿಗೋಸ್ಕರ ಇಡೀ ಪ್ರಪಂಚದಾದ್ಯಂತ ಹರಿದು ಹಂಚಿ ಹೋಗ್ತಾರೆ. ಆಮೇಲೆ ಒಂದು ಫೈಂಡ್ ಎಲ್ಲರೂ ಒಂದ್ ಕಡೆ ಸೇರ್ಕೊಂಡು ಒಂದು ದೇಶನ ಕಟ್ತಾರೆ. ಇವತ್ತು ಸುತ್ತ ಎನಿಮಿಸ್ ಇದಾವೆ. ಅವರು ಸುಮ್ನೆ ನಾವು ತುಂಬಾ ಬ್ರಿಲಿಯನ್ಸ್, ನಾವು ಮೆಡಿಟೇಷನ್ ಮಾಡ್ತೀವಿ, ನಾವತ್ತು ಯಾವುದೋ ದೇವ್ರನ್ನ ನಾವು ನೆಮ್ಕೊಂಡಿರ್ತೀವಿ, ನಾವು ಹಿಂಸೆ ಕೊಡೋದಿಲ್ಲ ಅಂತಂದ್ರೆ ಪ್ರಾಬಲಿ ಅವ್ರ ಸಂತಾನನೇ ಇರೋದಿಲ್ಲ. ಯಾಕಂದ್ರೆ ಸುತ್ತ ಹಿಂಸೆ. ನಾವು ನಮ್ಮ ದೇಶದಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಯಾವುದೋ ಒಂದು ಏಕಸ್ಥಿತ ಒಂದು ಸಣ್ಣ ದೇಶಕ್ಕೋಸ್ಕರ ನಾವು ಎಷ್ಟೊಂದು ಡಿಫೆನ್ಸ್ಗೆಲ್ಲ ಎಕ್ಸ್ಪೆನ್ಸ್ ಮಾಡ್ತೀವಿ. ಅವ್ರ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲರೂ ಎನಿಮಿನಿ. ಓಕೆ, ಅದಕ್ಕೆ ತಮ್ಮ ಉತ್ತರ ಏನ್ ಸರ್? ಎಸ್, ಇಲ್ಲಿ ಏನಾಗ್ತದೆ ಅಂದ್ರೆ ನಾವು
ಈ ತಾರ್ಕಿಕವಾದದಲ್ಲಿ ಈ ಸ್ಥಿತಿಯಲ್ಲಿ ಅರ್ಥ ಮಾಡ್ಕೊಂಡು ಹೋದ್ರೆ ಪ್ರತಿಯೊಂದು ಒಂಥರ ಈ ಹೆಚ್ಚು ಲಾಜಿಕ್ ಉಪಯೋಗಿಸ್ಬೇಕಾಗತ್ತೆ. ಇಲ್ಲಿ ಲಾಜಿಕ್ ಇಂದ ಒಂದು ಮ್ಯಾಜಿಕ್ ಇದೆ. ಇದೇನಂತಂದ್ರೆ ಈ ಭಗವಂತನ ಮ್ಯಾಜಿಕ್ ಇದೆ ಇದರಲ್ಲಿ. ಏನಂತ ಗೊತ್ತಾ? ಪ್ರತಿಯೊಂದು ಏನ್ ನಡೀತಾ ಇದೆ ಈ ಭೂಮಿ ಮೇಲೆ, ಅಲ್ಲಿ ಯುದ್ಧ ಆಗ್ಲಿ, ಅದು ಒಂದು ಪ್ರೀತಿ ಆಗ್ಲಿ, ಇನ್ನೊಂದು ಪ್ರತಿಯೊಂದು ಇದು ಪಾತ್ರೆ. ಅರ್ಥ ಮಾಡ್ಕೊರಿ. ಅಲ್ಲಿ ಸಾಯಿಸ್ತಾ ಇದೆ ಅಂದ್ರೆ ನಾವು ಅನ್ಕೊಂಡಿದ್ದ ಪ್ರಕಾರ ಯುದ್ಧ ಆಗ್ತಾ ಇದೆ, ಯಾರ್ಯಾರೋ ಸತ್ತೋಗ್ತಾ ಇದ್ದಾರೆ, ಸಣ್ಣ ಮಕ್ಕಳು ಸತ್ತೋಗ್ತಾರೆ, ಇನ್ನೊಬ್ರು ಸತ್ತೋಗ್ತಾರೆ. ನಾವು ಅನ್ಕೊಂಡೋದು ಒಂದೇ. ನಾವು ಯಾವಾಗ್ಲೂ ನಾವು ಅರ್ಥ ಮಾಡ್ಕೋಬೇಕು, ಈ ಭೂಮಿ ಮೇಲೆ ಆದ್ರೂ ಈ ವಿಶ್ವದಲ್ಲಿ ಆದ್ರೂ ಏನೇ ನಡೀಬೇಕಂದ್ರೆ ಅದೆಲ್ಲಾನು ಒಂದು ರೀತಿಯಲ್ಲಿ ಪ್ರಣಾಳಿಕಾಬದ್ಧವಾಗಿ ನಡೀತಾ ಇರ್ತದೆ. ಇದನ್ನ ಮಾತ್ರ ಯಾವಾಗ್ಲೂ ನಾವು ಅರ್ಥ ಮಾಡ್ಕೋಬೇಕು. ಇದು ಕರೆಕ್ಟ್ ಆಗಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತ ವಿಷಯ ಇದು. ದೇವರು ಸೃಷ್ಟಿ ಮಾಡಿರೋರಿಗೆ ಅವ್ರಿಗೆ ಗೊತ್ತು. ಈಗ ಒಂದು ರೂಪದಲ್ಲಿ ಅಂದ್ರೆ ಹಿಟ್ಲರ್ ಬಂದ್ರು. ಹಿಟ್ಲರ್ ಒಂದು ಯುದ್ಧ, ಅದೇ ಎರಡನೇ ಪ್ರಪಂಚ ಯುದ್ಧ ಕಾರಣವಾದ್ರು. ಅದನ್ನು ಸಹ ಅಲ್ಲಿ ಮೇಲೆ ನಿರ್ಣಯ ಮಾಡಿರೋದೆ. ಅರ್ಥ ಆಯ್ತಾ? ಅದು ಪ್ರತಿಯೊಂದು ನಾವೇನಂದ್ರೆ ಸಾಕ್ಷಿ ಭಾವ ಸ್ಥಿತಿಯಲ್ಲಿ ಹೇಳ್ಬೇಕಂದ್ರೆ ಈ ಆಧ್ಯಾತ್ಮಿಕತ ಅಂದ್ರೆ ಏನ್ ಗೊತ್ತಾ? ಪ್ರತಿಯೊಂದು ಸಾಕ್ಷಿ ಭಾವ ಸ್ಥಿತಿಯಲ್ಲಿ ನೋಡೋದು. ಇನ್ನೂ ಹೇಳ್ಬೇಕಂದ್ರೆ ನಾನು ಈ ಭೂಮಿ ಮೇಲೆ ಇರೋವಂಥವರೆಗೂ ಪ್ರತಿ ಕ್ಷಣ ನನ್ನ ಮೇಲೆ ನಾನು ಗಮನ ಇಟ್ಕೊಂಡು ನನ್ನ ಮೇಲೆ ನನಗೆ ಅರಿವಿದ್ರೆ ಅದೇ ಆಧ್ಯಾತ್ಮಿಕತೆ. ಅಂದ್ರೆ ಅಲ್ಲಿ ಆಗ್ತಾ ಇರೋಂಥದಕ್ಕೆ ನೀವು ಕಾರಣ ಅಲ್ಲ, ನಾನು ಕಾರಣ ಅಲ್ಲ. ಆ ಪರಿಸ್ಥಿತಿಗಳಾಗ್ಬೋದು, ಇನ್ನೊಂದಾಗ್ಬೋದು, ಆಗ್ತದೆ. ಅದು ಯಾರು ತಪ್ಪಿಸಕ್ಕೂ ಆಗಲ್ಲ. ಆಯ್ತಾ? ಅಲ್ಲಿ ತಪ್ಪಿಸಕ್ಕಾಗಲ್ಲ. ಆದ್ರೆ ಎರಡು ಕಡೆ ಪ್ರಯತ್ನ ಮಾಡ್ತಾ ಇರ್ತಾರೆ. ತಪ್ಪಿಸಕ್ಕೆ, ಕಡಿಮೆ ಮಾಡಕ್ಕೆ, ಹೆಚ್ಚು ಮಾಡಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಇದು ಏನೇ ಆಗ್ಲಿ, ಸೊ ಒಂದು ಏನಂದ್ರೆ ನಿರ್ಣಯ ಮೇಲೆ ಆಗತ್ತೆ, ಕೆಳಗಡೆ ಅದು ನಡೀತಾ ಇರ್ತದೆ ಅಷ್ಟೇ. ಅದು ನಡೆಯೋದು ನಡೆಯುತ್ತೆ. ಒಂದು ನಾಶನ ಆಗ್ಬೋದು, ಒಂದು ತೆಗೆದಾಕ್ತಾರೆ, ಮತ್ತೆ ಹೊಸ ತಗೊಂಡ್ ಬರ್ತಾರೆ ಮಾಸ್ಟರ್ಸ್. ಅಲ್ಲಿರುವಂತ ಕೆಟ್ಟ ವಿಷಯಗಳೆಲ್ಲ ತೆಗೆದಾಕ್ತಾರೆ, ಮತ್ತೆ ಹೊಸ ವಿಷಯಗಳು ಬರ್ತಾ ಇರ್ತದೆ. ಇದು ನಿರಂತರ ಸಾಗೋ ಪ್ರಕ್ರಿಯೆ ಇದು. ನಾವು ಅನ್ಕೊಂತೀವಿ ಈ ಪೂಜಾರಿಗಳನ್ನೆಲ್ಲರನ್ನು ಇವರು ಮುಸ್ಲಿಂ ಅವ್ರು ಬಂದು ತೆಗೆದಾಕ್ತಾರೆ, ಅವರು ಕೊಲೆ ಮಾಡ್ತಾರೆ, ಈ ರೀತಿಯಲ್ಲಿ ಆಗ್ತಾ ಇರ್ತದೆ. ನಾವು ಏನಾದ್ರು ಮತ್ತೆ ಎದುರ್ಕೋಬೇಕು. ನೀವು ಎದುರ್ಕೊಳ್ಳೋ ಪರಿಸ್ಥಿತಿ ಎದುರ್ಕೊಳ್ಳಿ, ತೊಂದರೆ ಇಲ್ಲ. ಅದನ್ನು ಒಂಥರ ಅದೇ ಹೇಳಿದ್ವಲ್ಲ ನಾವು ಇಷ್ಟೂರು. ನಾನು ಅದೇ ಹೇಳ್ತಾ ಇದ್ದೆ, ನಾವು ಅನ್ಕೊಂಡ ರೀತಿಯಲ್ಲಿ ನಾವು ಕಾರಣವಲ್ಲ, ನಾವು ಓನರೇ ಅಲ್ಲ, ಇದಕ್ಕೆ ಯಾವುದಕ್ಕೂ ಓನರ್ ಅಲ್ಲ ನಾವು. ನಾವೆಲ್ಲಿ ಈಗ ಒಂದು ಮೂವಿಗೆ ಹೋಗ್ತೀವಿ, ಮೂವಿಯಲ್ಲಿ ವಿಲನ್ ಇರ್ತಾನೆ. ವಿಲನು ಹೇಳ್ಬೇಕಂದ್ರೆ ಹೆಂಗ್ ಗೊತ್ತಾ? ವಿಲನ್ ನಿತ್ಯ ಜೀವನದಲ್ಲಿ ವಿಲನ್ ತುಂಬಾ ಒಳ್ಳೆಯವನು. ಆದ್ರೆ ಆ ಸಿನಿಮಾದಲ್ಲಿರುವಾಗ ಮಾತ್ರ ತುಂಬಾ ಕೆಟ್ಟವನು, ಒಂಥರ ಕೆಟ್ಟದಾಗಿ ಬಿಹೇವ್ ಮಾಡ್ತಾ ಇರ್ತಾನೆ ಅಲ್ವಾ? ಸಿನಿಮಾದಿಂದ ಆಚೆ ಕಡೆ ಬಂದು ನೋಡಿ, ತೆರೆ ಹಿಂದ್ಗಡೆ ಬಂದು ನೋಡಿ, ಅವ್ನು ತುಂಬಾ ಒಳ್ಳೆಯವನು, ವೆರಿ ಸಾಫ್ಟ್ ಪರ್ಸನ್. ಮತ್ತೆ ಈಗ ನಾನೇನ್ ಅನ್ಕೋತೀನಿ, ಸಿನಿಮಾ ನೋಡುವಾಗ ಇವನಪ್ಪ ಇವನು ಇಷ್ಟು ಕೆಟ್ಟವನು, ನಿಜವಾದ ಇವನು ನೋಡಿದ್ರೆ ಎಲ್ಲನ್ನ ಸಿಕ್ಕಿದ್ರೆ ಇವನು ಸಾಯಿಸ್ಬೇಕು ಅಂತ ನಿಮ್ಗೆ ಅನಿಸ್ತಾ ಇರ್ತದೆ. ಆದ್ರೂ ಕರೆಕ್ಟ್ ಅಲ್ಲ ಅದು. ಯಾಕೆ? ಅವನು ತೆರೆ ಹಿಂದ್ಗಡೆ ತುಂಬಾ ಒಳ್ಳೆಯವನು, ಅವನ ಕ್ಯಾರೆಕ್ಟರೇ ಬೇರೆ ಅಲ್ವಾ? ಆದ್ರೆ ಒಂಥರ ಮನೋರಂಜನೆಗೋಸ್ಕರ ಮತ್ತೆ ಆ ವಿಲನ್ ಇಲ್ಲ ಅಂದ್ರೆ ಆ ಮೂವಿ ಸಕ್ಸಸ್ ಆಗಲ್ಲ. ಗೊತ್ತಾ ನಿಮ್ಗೆ? ಅಲ್ಲಿ ಮತ್ತೆ ಅದು ನೆಗೆಟಿವ್ ಅಲ್ವಾ? ಅದು ನೆಗೆಟಿವ್ ಆದ್ರೂ ಯಾಕೆ ಅದು ಇಟ್ಟಿದ್ದಾರೆ? ನೆಗೆಟಿವ್ ಇರಬೇಕು, ಪಾಸಿಟಿವ್ ಇರಬೇಕು ಮಿತ್ರರೆ. ಪಾಸಿಟಿವ್ ನೆಗೆಟಿವ್ ಎರಡು ಇರುತ್ತೆ. ಅದನ್ನು ಸಮತಾ ಸ್ಥಿತಿಯಲ್ಲಿ ತಗೊಂಡು ಹೋಗೋದು, ಕರೆಕ್ಷನ್ ಮಾಡೋದು ದೇವರು, ಸೃಷ್ಟಿಕರ್ತ. ಅವ್ರು ನೋಡ್ಕೊಂತಾರೆ. ನೀವು ಜಾಸ್ತಿ ಯೋಚನೆ ಮಾಡ್ಕೋಬೇಡಿ. ಏನ್ ನಡೀತಾ ಇದೋ ನಡೀಲಿ. ನೀವೇನ್ ಮಾಡ್ಬೇಕು? ನಿಮ್ಮ 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 ನಿಜವಾದ ನಿಮ್ಮ ಸಾಧನೆ ಏನು, ನೀವು ಹೇಗೆ ನಡ್ಕೋಬೇಕು ಈ ಭೂಮಿ ಮೇಲೆ, ಹೇಗೆ ನೀವು ಜೀವನ ಮಾಡಬೇಕು, ಅದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು. ಅಷ್ಟು, ಅದಕ್ಕಿಂತ ಮೇಲೆ ನಾವು ಹೆಚ್ಚು ಯೋಚನೆ ಮಾಡೋದು ಬೇಕಾಗಿಲ್ಲ. ಹೇಗೆ ಒಂದು ವಿಲನ್ ಹೀರೋ ಹೇಗೆ ಇಂಪಾರ್ಟೆಂಟೋ, ಪಾಸಿಟಿವ್ ನೆಗೆಟಿವ್ ಹೇಗೆ ಇಂಪಾರ್ಟೆಂಟೋ, ಈ ಭೂಮಿಯಲ್ಲೇನು ಪಾಸಿಟಿವ್ ನೆಗೆಟಿವ್ ನಡೀತಾನೆ ಇರ್ತದೆ. ನಾವು ಜಾಸ್ತಿ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ಓಕೆ? ನಮ್ಮಲ್ಲಿ ನಾವು ಅರಿವು ಇಟ್ಕೊಂಡು ನಮ್ಮ ಜೀವನವನ್ನು ನಡೆಸ್ಕೊಂಡು ಹೋದ್ರೆ ಅದಕ್ಕಿಂತ ಉತ್ತಮ ಯಾವುದೂ ಇಲ್ಲ ಅಂತ ಎತ್ತಿಸ್ತೇನೆ. ಎಸ್ ಬಸವರಾಜ್ ಅವರೇ, ಅನ್ಮ್ಯೂಟ್ ಆಗ್ಬಿಟ್ಟಿದ್ರ? ಎಸ್ ಬಸವರಾಜ್ ಅವರೇ. Yes, sir. Okay, sir. Okay. Thank you, sir. Thank you. ಎಸ್ ಸರೋಜ ಮಾತಾಡಿ. ಹಲೋ ಸರ್. ಹೇಳಿ. ನಮಸ್ಕಾರ ಸರ್. ನಮಸ್ತೆ. ಹ್ಮ್ ಆಕ್ಚುಲಿ ಅಂತಂದ್ರ ಇದು ನಿಮ್ಮ ಮಾತುಗಳನ್ನ ಕೇಳಿ, ಆಮೇಲೆ ಈ ಎಲ್ಲ ಮಾತುಗಳನ್ನ ಕೇಳಿ ತುಂಬಾ ಸಂತೋಷ ಆಗ್ತಾ ಇದೆ. ನನಗ ಬಹಳ ಮನ್ಸಿಗೆ ಬಹಳ ನೋವಾಗ್ತಾ ಇತ್ತು.
ಯಾರ ಇಷ್ಟ ಹೈಯೆಸ್ಟ್ ಪೊಸಿಷನ್ ಒಳಗದಾರಲ್ಲ ನಾವ್ ಯಾಕೆ ಇನ್ನೂ ಬರ್ತಾ ಇಲ್ಲ, ಎಷ್ಟು ಪ್ರಯತ್ನ ಮಾಡ್ತಿದ್ವಿ ಅಲ್ಲ, ಹೀಗೆ ಆಗ್ತಾ ಇದೆ. ಹಿಂಗ್ ಕಂಪೇರಿಟಿವ್ ಭಾಳ ಇತ್ತು ಸರ್, ಅದೆಲ್ಲ ಕಡಿಮೆ ಆಗಿ ಈಗ ಸ್ವಲ್ಪ ಒಂದ್ ಮಟ್ಟಕ್ಕೆ ಅಂದ್ರೆ 100 ಒಳಗ 25% ಸುಧಾರಣೆ ಆಗಿದೆ ನಂಗ. 15 ಡೇಸ್ ಆತ್ ಸರ್ ನಾನು ಇದನ್ನೆಲ್ಲ ಕೇಳಿಕತ್ತೆ, ಬರೀ 15 ದಿನದ ನಾನು ಇಷ್ಟು ಪರಿವರ್ತನೆ ಆಗಿದ್ದೀನಿ. ಇನ್ನು ಕೇಳ್ತಾ ಹೋದ್ರೆ ಇನ್ನೂ ಪರಿವರ್ತನೆ ಆಕೈತೇನು ನನಗ, ಅಂದ್ರೆ ಹೆಚ್ಚಿಗೆ ಹಿಂಗ ಡಿಸ್ಕಷನ್ ಮಾಡುವಷ್ಟು ದೊಡ್ಡವಳಲ್ಲ ತಮ್ಮ ಎದುರುಗಡೆ. ತಮ್ಮ ಮಾತುಗಳನ್ನ ಕೇಳ್ತಾ ಇದ್ದೀನಿ. ಅರ್ಗಿಸ್ಕೊಳಕ್ ಮೊದ್ಲು ಬಹಳ ಕಷ್ಟ ಆಗ್ತಾ ಇತ್ತು. ಆದ್ರೆ ಇತ್ತೀಚೆಗೆ ಬಹಳ ನನಗೆ ಪರಿವರ್ತನೆ ಆಗಿದೆ. ಎಲ್ಲಾ ನೋವುಗಳು ಏನು ದೊಡ್ಡದಲ್ಲ ಅನ್ನಿಸ್ತಾ ಇದೆ ಯಾವ್ದು? ಈಗ. ಧನ್ಯವಾದಗಳು ಸರ್, ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ಅದೇ ಹೇಳಿಕಂತ ನಾನು ಮಾತಾಡಿದೆ ಸರ್. ಓಕೆ, ಥ್ಯಾಂಕ್ ಯು. ಹಾ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ಶಾಂತಾ ಮೇಡಮ್ ಮಾತಾಡಿ. ಹಲೋ ಹೇಳಿ ಮ್ಯಾಮ್. ಗುರುಗಳಿಗೆ, ನನ್ಗೊಂದು ಡೌಟ್ ಇದೆ. ನಾವು ಹುಟ್ಲಿಕ್ಕೆ ನಮ್ಮ ತಂದೆ ತಾಯಿಗಳನ್ನ ನಾವೇ ಆರಿಸ್ಕೋತೀವಿ ಅಂತ ಹೇಳ್ತೀವಲ್ಲ, ಅದನ್ನ ಈಗ ನಾನು ರೋಡಲ್ಲಿ ಹೋಗ್ಬೇಕಾದ್ರೆ ಕಡು ಬಡವರು, ನಿರ್ಗತಿಕರು, ಬೀದಿನಲ್ಲಿ ನಿರಾಶ್ರಿತರಿರ್ತಾರೆ, ಅವರೆಲ್ಲ ಯಾಕೆ ಉತ್ತಮವಾದ ತಂದೆ ತಾಯಿಗಳನ್ನ ಆರಿಸ್ಕೊಳ್ಳಲ್ಲ? ಅಥವಾ ಅವ್ರಗಳಿಗೆ ಆಗ್ಲಿ ನಾವೇ ಹಾಕೊಳ್ಳಿ ಶ್ರೀಮಂತರು ಹೊಟ್ಟೆ ತಂದೆ ತಾಯಿಗಳನ್ನ, ಅಥವಾ ರಾಜರು ಮನೆ ತಂದೆ ತಾಯಿಗಳನ್ನ ಯಾಕೆ ಆರಿಸ್ಕೊಳ್ಳಲ್ಲ ಮತ್ತೆ ಅಂತ ಒಂದು ಇದು ನನಗೆ. ಅದೇ, ಇಂದಿನ ಜನ್ಮ ನಾವು ಜಮೀನ್ದಾರಾಗಿ ಬರ್ತೀವಿ, ಈ ಜನ್ಮದಲ್ಲಿ ಭಿಕ್ಷಕರಾಗಿ ಬರ್ತೀವಿ, ಎರಡು ಒಂದೇ, ಏನ್ ತೇಡ ಇಲ್ಲ. ಈಗ ನಾವು ಗುರುಗಳೇ ನಮ್ಮ ತಂದೆ ಒಂದು ಉದಾಹರಣೆ ಒಂದು ಮೂವಿ ಇದೆ. ಮೂವಿಯಲ್ಲಿ ಒಂದು ಮೂವಿಯಲ್ಲಿ ಒಂದು ಆಕ್ಟರ್ ಏನ್ ಮಾಡ್ತಾನೆ, ಅವನೊಂದು ಬಡವರಾಗಿ ಇಲ್ಲ ಅಂದ್ರೆ ಒಂದು ಕೆಟ್ಟವನಾಗಿ ಬಿಹೇವ್ ಮಾಡ್ತಾನೆ. ಇನ್ನೊಂದು ಮೂವಿಯಲ್ಲಿ ಇನ್ನೊಂದು ಪಾತ್ರ ಕೊಡ್ತಾರೆ ನಿಮ್ಗೆ. ಆ ಪಾತ್ರ ಕೊಡುವಾಗ ನಿಮ್ಗೆ ಹೇಳ್ತಾರೆ ಅಷ್ಟೇ, ನೋಡಪ್ಪ ಈ ಪಾತ್ರ ಇದೆ, ಮಾಡ್ತೀರಾ? ಎಸ್ ಸರ್ ಮಾಡ್ತೀನಿ, ಬನ್ನಿ. ಸೊ ಈ ಪಾತ್ರ ಏನೋ ಇಂಜಿನಿಯರ್, ನೀವು ಇಂಜಿನಿಯರ್ ಅಲ್ಲ, ಆಕ್ಚುಲಿ ಇಂಜಿನಿಯರೇ ಅಲ್ಲ, ಆದ್ರೆ ಇಂಜಿನಿಯರ್ ಆಗಿ ನೀವು ಬಿಹೇವ್ ಮಾಡ್ಬೇಕು, ಆಕ್ಟ್ ಮಾಡ್ಬೇಕು. ಎಸ್ ಸರ್ ರೆಡಿ ಇದೀನಿ, ನೀವು ಹೇಳಿದ್ರೆ ನಾನು ಮಾಡ್ತೀನಿ ಸರ್ ಅಂತಂದ್ರೆ ನಿಮ್ಗೆ ಪಾತ್ರ ಕೊಡ್ತಾರೆ. ಅದೇ ರೀತಿಯಲ್ಲಿ ನಿಮ್ಗೆ ಕೇಳ್ತಾರೆ ಮೇಲೆ ಆತ್ಮಲೋಕದಲ್ಲಿ, ಏನಪ್ಪಾ ಒಂದು ಪಾತ್ರ ಇದೆ, ಈಗ ಹೋಗ್ಬೇಕು, ಒಂದು ಕುರುಡತ್ವ ಇಲ್ಲಾಂದ್ರೆ ಒಂದು ಡೆಫ್ ಡಂಬು ಇದೆಲ್ಲ, ಅಂದ್ರೆ ಮಾತುಗಳು ಬರಲ್ಲ, ಕಿವಿ ಕೇಳ್ಸಲ್ಲ, ರೆಡಿ ಇದ್ದೀರಾ? ಎಸ್ ಸರ್ ರೆಡಿ ಇದೀನಿ, ಓಕೆ ಹೋಗಿ ಆ ಪಾತ್ರೆ ಮಾಡ್ಕೊಂಡು ಬನ್ನಿ. ಆ ಪಾತ್ರೆ ಮಾಡುವಾಗ ಅನುಭವಗಳು ಸಿಗತ್ತೆ, ಅನುಭವಗಳು ಪಟ್ಕೊಂಡು ಬನ್ನಿ. ಆದ್ರೆ ಪಾತ್ರೆದಲ್ಲಿ ಪೂರ್ತಿ ಲೀನವಾಗಿ ನಾನೇ ಅದು ಅನ್ಕೊಂಡು ಹೋಗ್ಬಿಡಿ ಅಂತ ಹೇಳ್ತಾರೆ, ಅದು ಎಚ್ಚರಿಕೆ ಕೊಡ್ತಾರೆ. ಆದ್ರೆ ನಾವು ಇಲ್ಲಿ ಬಂದು ಮಾಯದಲ್ಲಿ ಒಳಗಾಗ್ತೀವಿ, ಮಾಯದಲ್ಲಿ ಸಿಗಾಕೋತೀವಿ. ಆವಾಗ ಈ ಕರ್ಮ ಅದು ಒಂಥರ, ಅದು ಕೆಟ್ಟ ಕರ್ಮ ಬರೋದು. ಕೆಟ್ಟ ಕರ್ಮ ಯಾಕೆ ಬರುತ್ತೆ ಅಂದ್ರೆ, ಒಂದು ಅಜ್ಞಾನಿಕ ಕರ್ಮ ಬರುತ್ತೆ, ಜ್ಞಾನಿಕ ಕರ್ಮ ಬರಲ್ಲ. ನೋಡಿ, ಒಂದು ಬ್ರಹ್ಮಜ್ಞಾನಿಗೆ ಕರ್ಮದೇ ಇಲ್ಲ, ಆ ಕರ್ಮ ತತ್ವ ಅನ್ನೋದು ಜ್ಞಾನಿಗೆ ಇಲ್ಲೇ ಇಲ್ಲ. ಒಂದು ಬ್ರಹ್ಮಜ್ಞಾನಿಗೆ ಯಾವುದು ಕರ್ಮ ಅನ್ಕೊಡಲ್ಲ. ಮತ್ತೆ ಒಂದು ಅಜ್ಞಾನಿಕ ಯಾಕೆ ಕರ್ಮ ಅನ್ಕೊಂತಂದ್ರೆ, ಅವನೇನ್ ಮಾಡ್ತಾನೆ ಅಂದ್ರೆ, ಆ ಅಜ್ಞಾನದಿಂದ ಇದು ನಾನೇ ಮಾಡ್ತಾ ಇದ್ದೀನಿ, ನನ್ನಿಂದೇ ಆಗ್ತಾ ಇದೆ, ನಾನೇ ಇದು ಅಂತ ಅವನು ಪೂರ್ತಿ ಒಳಗಾಗ್ತಾನೆ. ಅಲ್ಲಿ ಅವನು ಕರ್ಮ ಅನ್ಕೋತದೆ. ಯಾವಾಗ ಅವನಿಗೆ ಅರಿವು ಬರುತ್ತೋ, ಇದು ನಾನು ಏನು ಇಲ್ಲ, ಇಲ್ಲಿ ನಾನು ಪಾತ್ರದಾರು, ನಾನು ಇಲ್ಲಿ ಬಂದಿದ್ದೀನಿ, ಒಂದು ಪಾತ್ರೆ ತಗೊಂತೀನಿ, ಚೆನ್ನಾಗಿ ನಿಭಾಯಿಸ್ತೀನಿ, ಮತ್ತೆ ನಮ್ಮ ದಾರಿಯಲ್ಲಿ ನಾನು ಹೋಗ್ತೀನಿ ಅಂತ ಯಾವ ಜನ್ಮದಲ್ಲಿ ಆ ಅರಿವು ಬರುತ್ತೋ ಆ ಜನ್ಮ ಕೊನೆ ಜನ್ಮ ಆಗುತ್ತೆ. ನಿಮ್ಗಿರುವಂತ ಎಲ್ಲಾ ಕರ್ಮಗಳು ಒಟ್ಟೋಗುತ್ತೆ, ಒಂದೇ ಜನ್ಮದಲ್ಲಿ ಒಟ್ಟೋಗುತ್ತೆ. ಅದೇ ರೀತಿಯಲ್ಲಿ ಒಂದು ರತ್ನಾಕರ, ಒಂದು ಬೋಯ ಒಂದು ವಾಲ್ಮೀಕಿ ಆಗ್ತಾನೆ ಅಲ್ವಾ, ಒಂದು ಅಂಗುಲಿಗೆ ಮಾಲ ಒಂದು ಬುದ್ಧನ ಒಂದು ಅದ್ಭುತವಾದ ಶಿಷ್ಯ ಆಗ್ತಾನೆ, ಅವನು ಯೋಗಿ ಆಗ್ತಾನೆ. ಯಾವ ರೀತಿಯಲ್ಲಿ ಆ ಥರ ಆಗ್ತಾ ಇದೆ ಅಂದ್ರೆ, ನಿಮ್ಮಲ್ಲಿರುವಂತ ಅಜ್ಞಾನ ಯಾವ ದಿನ ಒಟ್ಟೋಗುತ್ತೋ, ಪೂರ್ತಿ ಸಂಪೂರ್ಣವಾಗಿ ಆ ಅಜ್ಞಾನ ಒಟ್ಟೋಗುತ್ತೋ, ಅದೇ ದಿವಸ ನಿಮ್ಗೆ ಕೊನೆಯ ದಿವಸ ಆಗತ್ತೆ. ಈ ಮಾನವ ಜನ್ಮಗಳು ಪಡೆಯೋದು ಇನ್ನು ಮುಂದಿನ ಸಮಯದಲ್ಲಿ ಯಾವುದೇ ಮಾನವ ಜನ್ಮ ಪಡೆಯುವಂತ ಅವಶ್ಯಕತೆ ಇಲ್ಲ. ಆ ರೀತಿಯಲ್ಲಿ ಆಗ್ತಾ ಇದೆ. ತಾವು ಈ ಅರಿವು ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಗುರುಗಳೇ. ರೈಟ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಜ್ಯೋತಿ ಮೇಡಮ್ ಮಾತಾಡಿ. ನಮಸ್ಕಾರ ಮಾಸ್ಟರ್. ನಮಸ್ಕಾರ. ನಾನು ಈಗ ಒಂದು ಕಳೆದ 15 ದಿವಸದಿಂದ ಜಾಯ್ನ್ ಆಗಿನಿ ಸರ್. ನನಗದು ಮುಂಚೆ ಗೊತ್ತಿದ್ದಿಲ್ಲ, ಪತ್ರಿಜಿಯವ್ರಿಗೆ ಗೊತ್ತಿದ್ದಿಲ್ಲ, ಇದೇನು ಗೊತ್ತಿದ್ದಿಲ್ಲ. ಒಂದ್ಸಲ ನನ್ಗೆ ಮೊಣಕಾಲ್ ನೋವು ತುಂಬಾ ಇತ್ತು ಸರ್. ಎಷ್ಟು ವಿಪರೀತ ನೋವು ಅಂತಂದ್ರೆ, ಆಮೇಲೆ ಎಲ್ಲಾ ಕಡೆ ಎಕ್ಸ್ರೇ ಆಯ್ತು, MRI ಆಯ್ತು, ಎಲ್ಲಾ ಇದು ಮಾಡಿಸಿದ್ವಿ. ಮಾಡಿಸಿದ ತಕ್ಷಣ ಒಂದ್ಸಲ ಹಾಸ್ಪಿಟ್ಲ್ಗೆ ಹೋದಾಗ ಅದು PRP ಅಂತ ಇಂಜೆಕ್ಷನ್ ಮಾಡಿದ್ರು ಮೊಣಕಾಲಲ್ಲಿ. ಎಕ್ಸ್ರೇದಲ್ಲಿ ಆಮೇಲೆ MRI ದಾಗ ಏನ್ ಬತ್ತು, ಬೋನ್ ಬೆಂಡ್ ಆಗಿದೆ, ಸ್ವಲ್ಪ ಟೇರ್ ಆಗಿದೆ ಅಂತ ಬತ್ ಸರ್. ಅವಾಗ ಅದು ಇದು PRP ಮಾಡಿಸ್ಬೇಕಾದ್ರೆ ತುಂಬಾ ನೋವು ಆಯ್ತು ನನಗ. ಅದು ಅಳ್ಳಿಕತ್ತೆ ನಾನು. ಆ ಹೊತ್ನಾಗ ಯಾರೋ ಏನೋ ಒಬ್ರು ಹೆಣ್ಮಗಳು
ಅವ್ರು ದೂರ ಕೂತಿದ್ರು. ನಾ ಅದು ಅಳೋದನ್ನ ನೋಡ್ಕೊಂಡು ಅವ್ರು ನನ್ನ ಹತ್ರ ಬಂದ, ಇಲ್ರಿ ನೀವು ಹಿಂಗ ಮೆಡಿಟೇಷನ್ ಇದಿದೆ ಅದಕ್ಕೆ ಜಾಯಿನ್ ಆಗ್ರಿ, ನಿಮ್ಗೆಲ್ಲಾ ಅದರಿಂದ ಪರಿಹಾರ ಸಿಗುತ್ತೆ ಅಂತಂದ್ರು ಅವ್ರು. ನನ್ಗದೇನು ತಿಳಿಲಿಲ್ಲ. ಅವರು ಪತ್ರಿ ಚಿಗುರು ಅಂತಿದ್ರು. ಪತ್ರಿ ಚಿಗುರು ಅಂದ್ಕೊಳ್ಳಿ ನಾವೇನ್ ತಿಳ್ಕೊಂಡ್ವಿ, ಅದು ಪತ್ರಿದು ಗಿಡ ಇರುತ್ತಲ್ಲ, ಪತ್ರಿ ದಳ, ಅದ್ರದ್ದು ಚಿಗುರ್ದು ಏನೋ ಹೇಳ್ತಿದ್ದಾರ, ಅವ್ರ ಮೆಡಿಸಿನ್ ಹೇಳ್ತಿದ್ದಾರೋ ಏನ್ ಹೇಳ್ತಿದಾರ ತಿಳಿಲಿಲ್ಲ, ಅವ್ರ ಹಳ್ಳಿಯವರು. ಆಮೇಲೆ ಇಲ್ಲಿ ಒಂದ್ಸಲ ನಿಮ್ ನಂಬರ್ ಕೊಡ್ರಿ, ನಾನ್ ನಿಮ್ಗೆ ವಿದಿನ್ ಒಂದು 5 minutes ನಲ್ಲಿ ಅವ್ರಿಗೆಲ್ಲ ಇದ್ ಮಾಡಿದ್ರು. ನಮ್ಗೇನು ಅರ್ಥ ಆಗ್ಲಿಲ್ಲ. ಫಸ್ಟ್ ಟೈಮ್ ನಮ್ಗೆ ಅದಿನ್ನು ಮುಂಚಿನ ನಾ ಏನೋ ಅಟೆಂಡ್ ಆಗಿದ್ರೆ ಗೊತ್ತಿದ್ದಿಲ್ಲ ಸರ್. ಅವಾಗ ಅದು ಹಿಂಗ ಅಂದ್ ಕೂಡ್ಲೆ ಅದು ನೋಡಿದೆ, ಪತ್ರಿ ಗುರುಗಳದ್ದು ಒಂದು ಇದು ಕಳಿಸಿದ್ರು, ಮೆಡಿಟೇಷನ್ ಒಂದು ವಿಡಿಯೋ ಕಳಿಸಿದ್ರು ಸರ್. ಹೌದಾ ಹಿಂಗೋ ಐತಂತ ಯಾವಾಗ್ರಷ್ಟು ನೋಡ್ತಿದ್ದೆ. ಆಮೇಲೆ ಹಂಗ ಯೂಟ್ಯೂಬ್ ನಲ್ಲಿ ಏನೇನ್ ಚಾನಲ್ಸ್ ಮಾಡ್ಬೇಕಾದ್ರೆ ತಮ್ದು ಮಹಾವತಾರ ಫೌಂಡೇಶನ್ ಅದು ಮೆಡಿಟೇಷನ್ ಇದೆಲ್ಲ ಗೊತ್ತಾಯ್ತು ಸರ್. ಇದು ಕ್ಲಾಸಿಗೆ ಜಾಯಿನ್ ಆದೆ, ನಾ ಲಿಂಕ್ ಥ್ರೂ ಜಾಯಿನ್ ಆದೆ ಸರ್. ಆದ ತಕ್ಷಣ ನನ್ಗೆ ಡಾಕ್ಟರ್ ಒಂದ್ 4-5 ಸಲ ಬೆಂಗಳೂರಲ್ಲೇ ತೋರಿಸಿದೆ, ಇಲ್ಲೆಲ್ಲ ಸುತ್ತಮುತ್ತ ಎಲ್ಲ ಕಡೆ ತೋರಿಸಿದ್ರನು ಒಂದ್ 3-4 ಜನ ಆಪರೇಷನ್ ಮಾಡ್ಬೇಕಂದ್ರೆ ಸರ್, ಬೋನ್ ಬೆಂಡ್ ಆಗಿದೆ, ಸ್ವಲ್ಪ ಟೇರ್ ಆಗಿದೆ, ನಿಮ್ ಅದಕ್ಕೆ ಆಪರೇಷನ್ ಮಾಡ್ಬೇಕು ಅಂತಂದ್ರು. ಸ್ವಲ್ಪ ಜನ ವಾಕಿಂಗ್ ಮಾಡ್ರಂತಿದ್ರು, ಸ್ವಲ್ಪ ಜನ ಬೇಡತಿದ್ರು. ನಿಮ್ದು ವಾಕಿಂಗ್ ಮಾಡೋದ್ರಿಂದ ಪೇನ್ ಕಡಿಮೆ ಆಕೈತೆ ಅಂತ ಸ್ವಲ್ಪ ಜನ ಹೇಳೋರು, ಸ್ವಲ್ಪ ಜನ ಇಲ್ಲ ನೀವು ಇದು ಮಾಡ್ಲಿಕ್ಕಂದ್ರ ಆಪರೇಷನ್ ಮಾಡ್ಬೇಕಾಗತ್ತ ಅಂತ ಹೇಳಿ ಒಂದ್ 3-4 ಕಡೆ ಆಪರೇಷನ್ ಹೇಳಿದ್ರು ಸರ್. ಆಮೇಲೆ ನೋಡೋಣ ಅನ್ಕೊಂಡ್ ಲಾಸ್ಟ್ ಈಗ ಒಂದು 15 days ಬ್ಯಾಕ್ ಇನ್ನೊಂದ್ ಕಡೆ ತೋರಿಸಿದೆ. ಅವರು ಇಲ್ಲ ನಿಮ್ಗೆ ಆಪರೇಷನ್ ಅವಶ್ಯಕತೆ ಇಲ್ಲ ಮೇಡಮ್, ಮತ್ ನೀವು ಮುಂದೆ ಬರುತ್ತದು ನೀ ರಿಪ್ಲೇಸ್ಮೆಂಟ್ ಅದು ಮುಂದೆ ಅವಾಗೇನಾಗತ್ತ, ಈಗ ಇದು ಮಾಡಿಸಿದ್ರು ಉಪಯೋಗ ಇಲ್ಲ ಅಂತಂದ್ರು ಸರ್. ಆಮೇಲೆ ನಾ ಇದು ಜಾಯಿನ್ ಆದ ತಕ್ಷಣ ಇಲ್ಲ ಎಲ್ಲಾ ಕಡಿಮೆ ಆಗುತ್ತಾ ಇದರಿಂದ ಅಂತ ಬಂತು ಸರ್. ನನಗೊಂದು ಕ್ವಶನ್ ಅಂದ್ರೆ ಏನು, ಇದು ಮೆಡಿಟೇಷನ್ ಇವೆಲ್ಲ ಜಾಯಿನ್ ಆಗೋದ್ರಿಂದ ಅಂತ ಆಪರೇಷನ್ ಅಂತ ಹೇಳಿದ್ದಕ್ಕೆ ಅದು ಇದನ್ನಾಗತ್ತಾ, ಕ್ಯೂರ್ ಆಗುತ್ತಾ ಹೆಂಗ ಅಂತ ಸರ್, ಅದೊಂದು ಕ್ವಶನ್ ಸರ್. ಎಸ್, ಇದಕ್ಕೂ ವಿಧ ಪದ್ಧತಿಗಳಿದೆ. ಒಂದೇನಂದ್ರೆ ಹ್ಞೂ ಸರ್. ನಿಮ್ಮ ಮಂಡಿ ನೋವು, ಅದೇ ಕೀಲ್ ನೋವು ಅನ್ನೋದಿದ್ರೆ ನಾವೇನ್ ಮಾಡ್ತೀವಿ, ಜನರಲಿ ಏನ್ ಮಾಡ್ತೀವಿ ಅಂದ್ರೆ ಒಂದು ಮುದ್ರೆ ಹೇಳ್ಕೊಡ್ತೀವಿ. ಈ ಮಣ್ಣಿನವರಿಗೆ ಅಂದ್ರೆ ಎಲ್ಲಾ ಜಾಯಿಂಟ್ಸ್ ಪೇನ್ಸ್ಗೂ ಒಂದು ಅದ್ಭುತವಾದ ಮುದ್ರೆ ಇದೆ, ಕೀಲ ಮುದ್ರ ಅಂತ ಇದೆ, ಆರ್ತಿ ಮುದ್ರ. ಅದನ್ನ ಹೇಳ್ತೀನಿ, ಅದನ್ನು ನೀವು ಒಂದು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಎರಡನೇದು ನನಗೊಂದು ಕ್ವಶನ್ ಸರ್, ಅಂತ ಆಪರೇಷನ್ ಅಂತ 4-5 ಜನ ಹೇಳಿದ್ದು ಇದು ಕಡಿಮೆ ಆಗುತ್ತಾ ಅಂತ, ನಾವು ವಿದೌಟ್ ಆಪರೇಷನ್ ಇದು ಅದನ್ನೇ ಸರಿ ಅಲ್ವಾ ಹೋಗುತ್ತಾ? ನಾನು ಹೇಳೋದು ನೀವು ಅಭ್ಯಾಸ ಮಾಡಿ ನೋಡ್ರೆ ನಿಮ್ಗೆ ಗೊತ್ತಾಗತ್ತೆ. ನಾನು ಹೇಗೆ ಹೇಳ್ಬೋದು, ನೀವು ಅಭ್ಯಾಸ ಮಾಡಿ ಒಂದು 4-5 ದಿವಸ, ಒಂದು ವಾರ ನೋಡಿ, ನಿಮ್ಮಲ್ಲಿ ಗುಣ ಆಗ್ತಾ ಇದ್ರೆ ನೀವು ಆಪರೇಷನ್ಗೆ ಹೋಗೋದು ಬೇಕಾಗಿಲ್ಲ. ಎಷ್ಟೋ ಜನ ಈ ಮುದ್ರಗಳು ಮತ್ತೆ ಧ್ಯಾನ ಮಾಡಿ ಆ ಆಪರೇಷನ್ ದೂರ ಆಗಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಡಾಕ್ಟರ್ಸ್ ಹೇಳ್ತಾರೆ ಅವ್ರ ರೀತಿಯಲ್ಲಿ, ಅವ್ರಿಗೆ ಅರ್ಥ ಆಗಿರೋ ರೀತಿಯಲ್ಲಿ ಅವ್ರು ಹೇಳ್ತಾರೆ, ಅವ್ರು ತಪ್ಪಂತ ನಾವ್ ಹೇಳಲ್ಲ. ಆದ್ರೆ ಅದಕ್ಕೂ ಪ್ರತ್ಯಾಮ್ನಾಯಗಳಿದೆ, ಅದ್ಭುತವಾದ ಚಿಕಿತ್ಸೆಗಳಿದೆ, ಮತ್ತೆ ಅವೆಲ್ಲ ಅದಕ್ಕೆಲ್ಲ ಮೀನಿಂಗ್ ಇಲ್ಲ ಅವಾಗ. ಅಂದ್ರೆ ಅದ್ಭುತವಾದ ಚಿಕಿತ್ಸೆಗಳು ಬೇರೆ ಬೇರೆ ಇರುವಾಗ ಅದರಲ್ಲಿರುವಂತ ನೈಪುಣ್ಯತೆ, ವಿಶಿಷ್ಟತೆ ಬೇರೆ ಇದೆಯಲ್ಲ, ಅದನ್ನ ನಾವು ಅಳವಡಿಸ್ಕೊಂಡು ನೋಡಿ ಅದನ್ನ ಗುಣ ಆದ್ರೆ ಈ ಆಪರೇಷನ್ ಬಿಟ್ಬಿಡಿ, ಅಷ್ಟೇ ಅಲ್ವಾ. ನಾನು ಥ್ಯಾಂಕ್ಸ್ ಹೇಳ್ಬೇಕು ಸರ್, ಯಾಕಂದ್ರ ಯಾವ ರೀತಿ ನಂದು ಇನ್ನೇನು ಒಂದ್ ವೀಕಲ್ ನಾನು ಅಡ್ಮಿಟ್ ಆಗಿ ಮಾಡಿಸ್ಕೋಬೇಕಂತ ಇಲ್ಲಿ ತಕ ಡಿಸಿಷನ್ ತಗೊಂಡ್ಬಿಟ್ಟಿದ್ವಿ ಸರ್. ಆ ಹೊತ್ನ್ಯಾಗ ಇದಕ್ಕೆ ಜಾಯಿನ್ ಆದಿಲ್ಲ, ಒಂದೇನೋ ನನ್ಗೆ ಪರಿಹಾರ ಸಿಗೋ ಸಲುವಾಗಿ ಆ ಗುರುಜಿ ಅವ್ರು, ಆ ಹೆಣ್ಮಕ್ಳು ಯಾರೋ ಇದ್ರು, ಅವ್ರು ನನಗ್ ಬಂದ್ ಈ ರೀತಿ ಹೇಳೋದ್ರಿಂದ, ಸಂದೇಶ ಹೇಳೋದ್ರಿಂದ ಅದು ಪೋಸ್ಟ್ಪೋನ್ ಆಯ್ತೇನೋ ಅನ್ನೋದೊಂದು ಭರವಸೆ ಸರ್. ಆಮೇಲೆ ತಾವ್ ಇದೇಗ ಎಲ್ಲಾ ಇವು ಕ್ರಿಮಿ ಕೀಟಗಳನ್ನ ಸಾಯಿಸಬಾರ್ದು ಅಂತ ಹೇಳಿದ್ರು ಸರ್, ಮನೆಯಲ್ಲೇ ಜೊಂಡಗಾಗ್ಬಿಡ್ತಾವ್ ಸರ್. ಅದ್ ಆದ ತಕ್ಷಣ ಅದು ಒಂದಕ್ಕೊಂದ್ ಇದನ್ನ ಹಾಕೋತ್ ಹೋಗುತ್ತ, ನಾವ್ ಏನೋ ಮಾಡ್ಲಿಕ್ಕಾದ್ರೆ ಇನ್ನೂ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗಂಗಿಲ್ಲ. ಆ ಹೊತ್ನ್ಯಾಗ ನಾವು ಪೆಸ್ಟಿಸೈಡ್ಸ್ ಅವು ಇದು ಏನೋ ಪೌಡರ್ಸ್ ಅವು ಇವೆಲ್ಲ ಹಾಕ್ತಿವಿ ಸರ್, ಅದು ಸರಿಯೋ ತಪ್ಪು ಸರ್? ಅದು ತಪ್ಪೇ. ಅವು ಜಾಸ್ತಿ ಆಗ್ಬಿಡ್ತಾವಲ್ಲ ಸರ್. ಏನೋ ಅದನ್ನು ಆಚೆ ಕಡೆ ಕಲಿಸ್ಬೇಕಷ್ಟೇ, ನಾವೇನ್ ಮಾಡಕ್ಕಾಗಲ್ಲ. ಈಗ ಆಚೆ ಕಡೆ ಕಳ್ಸಕ್ ಆಗಲ್ಲ ಸರ್, ಹೆಂಗ್ ಕಳಿಸ್ತೀರಿ? ಒಂದಕ್ಕೊಂದೊಂದ್ ಇವತ್ತು ಇರ್ತದ, ನಾಳೆಗೆ ಏನೋ ಡಬಲ್ ಟಿಬಲ್ ಹಿಂಗ ಮಲ್ಟಿಪ್ಲೈ ಆಗೋದು. ಅದನ್ನ ಬೇರೆ ಮಾರ್ಗಗಳು ನೋಡ್ಬೇಕು, ಹುಡುಕ್ಬೇಕಷ್ಟೇ. ಬಟ್ ಆದ್ರೆ ತಿಳಿಸಿ ಸಾಯಿಸೋ ತಪ್ಪು ಅದು. ಸರ್ ಇದು ಕಾಲ್ ನೋವಿಗೆ ಯಾವ್ದೋ ಮುದ್ರಾ ಮೆಡಿಟೇಷನ್ ಸರ್? ಅದೊಂದು ಇದು ಜಾಯಿಂಟ್ ಪೇನ್ಸ್ಗೆಲ್ಲಾನು ಈ ಮುದ್ರೆ ಇದೆ, ಆರತಿ ಮುದ್ರಾ, ಕೀಲ ಮುದ್ರಾ. ನೋಡ್ಕೊಳ್ಳಿ ಇಲ್ಲಿ. ಇದು ಈ ಕೈಯಲ್ಲಿ ಏನ್ ಮಾಡ್ಬೇಕಂದ್ರೆ ಈ ಆಕಾಶ ಮುದ್ರ ಮಾಡಿ, ಲೆಫ್ಟ್ ಹ್ಯಾಂಡ್ ಅಲ್ಲಿ ಎಡಗೈಯಲ್ಲಿ, ಬಲಗೈಯಲ್ಲಿ ಪೃಥ್ವಿ ಮುದ್ರ. ಈ ರೀತಿಯಲ್ಲಿ ಇಟ್ಕೊಂಡಿದ್ರೆ ಇದು ಆರತಿ ಮುದ್ರಾ, ಕೀಲ ಮುದ್ರಾ ಅಂತ ಹೇಳ್ತೀವಿ ನಾವು. ಹೀಗೆ ಇಟ್ಕೊಂಡು ತೊಡ ಮೇಲೆ ಇಟ್ಕೊಂಡು ಒಂದು 30 ನಿಮಿಷ, ಕನಿಷ್ಠ ಪಕ್ಷ 20-30 ನಿಮಿಷ, ಒಂದೊಂದು ಬಾರಿ 3 ಬಾರಿ ಮಾಡಿ ದಿನಕ್ಕೆ. ಎಸ್ ಸರ್? 3 times ಮಾಡಿ ದಿನಕ್ಕೆ. 3 times. ಹೌದು. ಲೆಫ್ಟ್ ಫಿಂಗರ್ ಸೆಂಟರ್ದು, ಈ ಕಡೆ ಉಂಗುರ ಬೆರಳು ರೈಟ್ ಸೈಡ್, ಈ ಕಡೆ ಮಧ್ಯ ಬೆರಳು, ಈ ಕಡೆ ಉಂಗುರ ಬೆರಳು. ಹೀಗೆ ಇಟ್ಕೋಬೇಕು ಸರ್. ಇದು ಗಟ್ಟಿಯಾಗಿ ಒತ್ತಬಾರ್ದು, ಸುಮ್ನೆ ಮೃದುವಾಗಿ ಟಚ್ ಮಾಡಿ ಅಷ್ಟೇ. ಕೊನೆಗಲು ಎರಡು ಬೆರಳಿರೋದು ಕೊನೆಗಲು ಟಚ್ ಮಾಡ್ಬೇಕು ಅಷ್ಟೇ. ಲಿಟಲ್ ಬಿಟ್. ಆಮೇಲೆ ವೇಟ್ ಸಲುವಾಗಿ ಸರ್ ಒಂದು
ವೇಟ್ ರೆಡ್ಯೂಸ್ ಸಲುವಾಗಿ ಯಾವ್ದಿದೆ ಮುದ್ರ ಸರ್? ವೇಟ್ ರಿಡಕ್ಷನ್ ಏನಾಗುತ್ತೆ ಅಂದ್ರೆ ಲಿಂಗ ಮುದ್ರ ಒಂದು, ಸೂರ್ಯ ಮುದ್ರ ಒಂದು. ಸೊ ಸೂರ್ಯ ಮುದ್ರ ಬಂದು ಈ ರೀತಿಯಲ್ಲಿ ಈ ಉಂಗುರ ಬೆರಳನ್ನು ಹೆಬ್ಬೆರಳು ಬುಡಮೆದಲ್ಲಿ ಟಚ್ ಮಾಡಿ ಈ ಉಂಗುರ ಬೆರಳು ಮೇಲೆ ಈ ರೀತಿಯಲ್ಲಿ ಇಡಬೇಕು. ಓಕೆ, ಇದು ಸೂರ್ಯ ಮುದ್ರ. ಎರಡು ಕೈಲಿ ಸೇಮ್ ಸರ್? ಸೇಮ್, ಹೌದು. ಓಕೆ ಸರ್. ಸೂರ್ಯ ಮುದ್ರ ಮಾಡ್ಕೊಳ್ಳಿ. ಇದು ಸ್ವಲ್ಪ ಈ ಲಿಂಗ ಮುದ್ರ ಈಗ ಇಟ್ಕೊಂಡು ಇದು ಲಿಂಗ ಮುದ್ರ. ಈ ಲಿಂಗ ಮುದ್ರನು ಓನ್ಲಿ 10 ನಿಮಿಷದಿಂದ 15 ನಿಮಿಷ ಮಾಡಿ, ಜಾಸ್ತಿ ಮಾಡ್ಕೊಬೇಡಿ. ಇದಕ್ಕೆ ಲಿಂಗ ಮುದ್ರಕ್ಕೂ ವೇಟ್ ರೆಡ್ಯೂಸ್ ಆಗುತ್ತೆ ಸರ್? ಎಸ್, ಎರಡು ವೇಟ್ ರಿಡಕ್ಷನ್ಗೆ. ಆಮೇಲೆ ಮುಂಚೆ ನಂಗೆ ಸಿಟ್ಟು, ಲೇಡೀಸ್ ನಮ್ದು ಮೆನೋಪಾಸ್ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಖಿನ್ನತೆ, ಅಳು ಬರೋದು, ಯಾರ ಸರ್ ಸ್ವಲ್ಪ ಏನೋ ಇರ್ತಿರ್ಲಿಲ್ಲ, ಟಾಪಿಕ್ ಹಂಗಿಲ್ಲ, ಸರ್ ಏನಾರ ಮಾತಾಡಿದ್ರೆ ಹಂಗ ದುಃಖ ಬರೋದು, ಯಾಕೆ ಹಿಂಗಾಕೈತಿ. ಮೆಡಿಟೇಷನ್ ಜಾಯಿನ್ ಆಗೋದ್ರಿಂದ ಸ್ವಲ್ಪ ಮನಸ್ಸು ಶಾಂತಿ, ಯಾರಿಗೇನು ನಾವು ಅನ್ನಂಗಿಲ್ಲ, ಸ್ವಲ್ಪ ಕೂಲ್ ಆಗಿರ್ಬೇಕ, ಈ ರೀತಿ ಭಾವನೆ ಬರ್ತಾ ಇದೆ ಸರ್. ಮುಂಚೆ ಸಣ್ಣ ಪುಟ್ಟ ವಿಷಯಗಳಿಗೂ ಅದು ಇದು ಅನಿಸ್ತದೆ ಸರ್ ಅವಾಗ. ಇವಾಗ ಪರವಾಗಿಲ್ಲ ಸರ್, ಅದರಿಂದ ಮನಸ್ಸು ಶಾಂತಿ ಸರ್. ಧನ್ಯವಾದಗಳು ಸರ್, ಜಾಯಿನ್ ಆಗಿದ್ದಕ್ಕೆ ನನಗೂ. ಎಲ್ಲ ಸ್ತ್ರೀ ಸಮಸ್ಯೆಗಳಿಗೆ ಯೋನಿ ಮುದ್ರ ಮಾಡ್ತಾ ಇರ್ಬೇಕು. ಅವಾಗ ದಿನಕ್ಕೆ 1 ಸರಿ 2 ಸರಿ ಯೋನಿ ಮುದ್ರ ಮಾಡಿ. ಈ ರೀತಿಯಲ್ಲಿ ನೋಡಿ, ಈಗಿರತ್ತಲ್ಲ, ಈಗ ಏನ್ ಮಾಡ್ಬೇಕಂದ್ರೆ ಇವೆಲ್ಲ ಬೆರಳು ಈ ತರ ಇಟ್ಕೊಂಡು ಇದನ್ನು ಈ ರೀತಿಯಲ್ಲಿ ಈ ತೋರು ಬೆರಳು ಕೆಳಗಡೆ ಇಡ್ಬೇಕಿತ್ತ, ಕೆಳಗಡೆ ಇದ್ದು ಇದು ನೇರವಾಗಿ ನಿಮ್ಮ ಹೊಟ್ಟೆ ಮೇಲೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಈ ರೀತಿಯಲ್ಲಿ ಇದು ಡೌನ್ ಹೋಗ್ಬೇಕು. ಇದು ಡೌನ್ ಇಟ್ಕೊಂಡು ಅಂದ್ರೆ ಇಲ್ಲಿ ಲಾಕ್ ಮಾಡ್ತೀವಿ, ಹೀಗೆ ಟಚ್ ಮಾಡ್ತೀವಿ, ಈಗ ಟಚ್ ಮಾಡ್ತೀವಿ. ತೋರ್ ಬೆರಳನ್ನು ಡೌನ್ ಆಗಿ ಇಟ್ಕೊಂಡು ಈ ರೀತಿಯಲ್ಲಿ ಇಟ್ಕೊಂಡು. ಅದು ಯೂಟ್ರಸ್ ರಿಮೂವ್ ಮಾಡ್ಬೇಕಂತ ಹೇಳಿದ್ರಿ ಸರ್, ಅದು ಪ್ರಾಬ್ಲಮ್ ಆಗಿತ್ತು. ಇವಾಗ ಅದು ಏನು ಇಲ್ಲ, ಮತ್ ನಾರ್ಮಲ್ ಅಂತ ಬಂತ್ ಸರ್. ಒಂದೊಂದು ಇವೆಲ್ಲ ಆಧ್ಯಾತ್ಮಿಕ ಇದ್ರಲ್ಲಿ ನಾವೇನ್ ಜಾಯಿನ್ ಆಗೋದ್ರಿಂದ ಬಹುಶಃ ಅದೇನು ಕ್ರಮೇಣ ಆಗ್ತಿರ್ಬಹುದೇನೋ ಅಂತ ಹಂಗೂ ಅನ್ಸುತ್ತೆ ಸರ್. ನೀವು ಆಳವಾದ ಧ್ಯಾನ ದಿನಕ್ಕೆ 2 ತಾಸು 3 ತಾಸು ಮಾಡಿ, ಎಲ್ಲಾ ಸಮಸ್ಯೆಗಳು ಪರಿಹಾರ ಆಗತ್ತೆ. ಒಂದೊಂದ್ಸರಿ ಸ್ವಲ್ಪ ಮಾಡ್ತಾ ಹೋಗಿ, 10 ನಿಮಿಷ 15 ನಿಮಿಷ, ಅದೇ ಸ್ವಲ್ಪ ಕುಡಿತಾ ಇರುವಾಗ ಹೆಚ್ಚು ಆಗ್ತಾ ಹೋಗ್ತದೆ. ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಈಗ ಬಿಗಿನಿಂಗ್ ಅಲ್ಲಿ ಒಂದೇ ಸರಿ ಅಂದ್ರೆ ಸಣ್ಣ ಮಗು ಇಮಿಡಿಯೇಟ್ ಎದ್ದು ನಡೆಯಕ್ಕಾಗಲ್ವಲ್ಲ, ಆ ರೀತಿಯಲ್ಲಿ ನಾವು ಅಷ್ಟೇ ಒಂದು ಮೊದಲನೇದಾಗಿ 10 ನಿಮಿಷ 15 ನಿಮಿಷ ಸ್ವಲ್ಪ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ ಅಷ್ಟೇ. ಸರ್ ಕೆಳಗಡೆ ಚಪ್ಪಗಾಲ್ ಹಾಕೊಂಡು ಕೂಡ್ರಬಾರ್ದು ಅಂತ ಹೇಳ್ಯಾರ ಸರ್, ಚೇರ್ ಮೇಲೆ ಕೂತ್ರ ನಡೀತದೆ? ಹೌದು, ಚೇರ್ ಮೇಲೆ ಕೂತ್ಕೋಬಹುದು, ಕೆಳಗಡೆ ಎರಡು ಕಾಲುಗಳು ಈ ತರ ಕ್ರಾಸ್ ಮಾಡ್ಬೇಕು ಸರ್. ಅದ ಮಾಡ್ತೇನೆ ಸರ್. ಕೈಗಳು ಕ್ರಾಸ್ ಮಾಡು, ಕಾಲುಗಳು ಕ್ರಾಸ್ ಮಾಡ್ಕೊಂಡು, ಸೊ ನಿಧಾನವಾಗಿ ಕಣ್ಣು ಮುಚ್ಕೊಂಡು ಶ್ವಾಸನ ಗಮನಿಸ್ತಾ ಇರೋದು ಅಷ್ಟೇ. ಅದೇ ಧ್ಯಾನ ಅಂದ್ರೆ. ಓಕೆ ಸರ್. ಮತ್ತೊಂದ್ರಲ್ಲಿ ತೆಲುಗು ಬರ್ತಾ ಇದೆ ಸರ್, ಬಹುಶಃ ಅದಕ್ಕೂ ಜಾಯಿನ್ ಆಗಿ ಹಂಗೇನ ಆಗ್ಬಿರ್ಬೋದು ಅಥವಾ ಏನಂತ ಗೊತ್ತಾಗ್ತಿಲ್ಲ ಸರ್. ಬನ್ನಿ, ಅಂದ್ರೆ ಎಲ್ಲ ಇರ್ತದೆ ನಮ್ಮ ಕಾರ್ಯಕ್ರಮಗಳು. ಒಂದು 6 ಕಾರ್ಯಕ್ರಮಗಳಿದೆ ದಿನಕ್ಕೆ. ನೀವು ಯಾವ ಸಮಯ ಇದ್ರೆ ಅವಾಗೆಲ್ಲ ಎಲ್ಲೆಲ್ಲ ಧ್ಯಾನ ಆಗ್ತಾ ಇರ್ತದೆ. ಎಲ್ಲಾ ಧ್ಯಾನದಲ್ಲಿ ಇದು 365 ಡೇಸ್ ಕಂಟಿನ್ಯೂ ಇರುತ್ತಲ್ಲ ಸರ್? ಹೌದಮ್ಮ. ಇನ್ನೊಂದು ಅಂದ್ರೆ ಈಗ 247ನೇ ದಿವಸ ಅಲ್ವಾ, ಆಮೇಲೆ ಮುಂದೆ ಕಂಟಿನ್ಯೂ ಇರುತ್ತೆ ಸರ್? ಎಸ್, ಇರುತ್ತೆ, ಕಂಟಿನ್ಯೂ ಇರುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್, ನಮಸ್ತೆ. ಹರೀಶ್ ಅವರೇ, ಇನ್ನು ಎರಡು ಪ್ರಶ್ನೆ ಕೊನೆಯದಾಗಿ. ಈಗಾಗಲೇ ನಮ್ಮ ಡಾಕ್ಟರ್ ಸಾಹೇಬ್ರು ಆಲ್ರೆಡಿ ಆಗಮಿಸಿದ್ದಾರೆ ವೇದಿಕೆಗೆ. ಅವ್ರನ್ನು ಸ್ವಾಗತ ಕೋರಕ್ ಮುಂಚೆ 2 ಪ್ರಶ್ನೆಗಳು ಮಾತ್ರ ಕೊನೆಯದಾಗಿ. ಹರೀಶ್ ಅವರೇ. ನಮಸ್ತೆ. ನಮಸ್ತೆ. ಇವತ್ತು ತುಂಬಾ ಎಲ್ಲ ಚೆನ್ನಾಗಿತ್ತು, ಮೆಡಿಟೇಷನ್ ಇದೆಲ್ಲ ಭಾಗವಹಿಸಿದೆ. ನೀವು ಹೇಳಿದ್ರಲ್ಲ ಇವತ್ತು, ಅದನ್ನ ಕೇಳಿ ನಾವು ಏನ್ ಬರೀ ಸಿಂಪಲ್ ಐತಿ, ಇಷ್ಟೊಂದು ಪ್ರೆಜರ್ ತಗೊಂಡು ಓಡಾಡ್ತಾ ಇದೀವಲ್ಲ ಅನಿಸ್ತು. ಕೇಳ್ತಾ ನನ್ನ ಮುಖದಲ್ಲಿ ಆಟೋಮೆಟಿಕ್ ನನಗೆ ಗ್ಲೋ ಬರುತ್ತೆ. ನಾವು ಸಿಂಪಲ್ ಅಲ್ಲಿ ಲೈಫ್ ಇರೋಕೊಂಡ್ ಮೊನ್ನೆ ಜೀವನ ಮಾಡಕ್ಕೆ ಇಷ್ಟ ಆಗಲ್ಲ, ಯಾಕೆ ಸುಮ್ನೆ ಅಷ್ಟೊಂದು ಓವರ್ಲೋಡ್ ತಗೋತಾ ಇದೀನಿ ಲೈಫ್ ಅಲ್ಲಿ ಅಂತ ಅನ್ಸ್ತು. ತುಂಬಾ ಹ್ಯಾಪಿ ಅನಿಸ್ತು, ರಿಲೀಫ್ ಆಗೋಯ್ತು ಇವತ್ತು, ಅದು ಹ್ಯಾಪಿ ಅನಿಸ್ತು. ಆಮೇಲೆ ಇನ್ನೊಂದು ಏನಂತ ಹೇಳ್ಬೇಕಂದ್ರೆ, ನಾನು ಒಬ್ರು ಮೈಸೂರಿನವ್ರು ಒಬ್ರು ಪ್ರೊಫೆಸರ್, ಅವ್ರ ಮನೆಯವ್ರಿಗೆ 7-8 ಜನಕ್ಕೆ ಹಾರ್ಟ್ ಪ್ರಾಬ್ಲಮ್ ಇತ್ತಂದ್ರೆ, ಅವರು ಒಂದು ರೆಮಿಡಿನ ಹೇಳಿ ಕಳ್ಸಿದಾರೆ, ಅದನ್ನ ಶೇರ್ ಮಾಡ್ತೀನಿ. ಅವ್ರ ಮನೆಯವರೆಲ್ಲ ಹಾರ್ಟ್ ಪ್ರಾಬ್ಲಮ್ ಇಂದ ಡೈರೆಕ್ಟ್ ಇದಾಗೋರೆ. ಅವ್ರಿಗೆ 95% ಅವರು ಸರ್ಜರಿ ಮಾಡ್ಲೇಬೇಕು ಅಂದ್ರಂತೆ. ಅರಳಿಯಲ್ಲೇ ಹಾಕ್ಬಿಟ್ಟು ನಿಂಬೆ ಹಣ್ಣೋದನ್ನ ಹೇಳಿದಾರೆ ಅವರು. ನಿಮ್ಗೆ ಅದನ್ನ ಕಳಿಸ್ತೀನಿ ಗ್ರೂಪ್ಗೆ, ಅದು ಎಲ್ರಿಗೂ ಯೂಸ್ ಆಗುತ್ತೆ ಅಂತ ನೋಡಿ. ತುಂಬಾ ಚೆನ್ನಾಗಿದೆ. ಹಾರ್ಟ್ ಪ್ರಾಬ್ಲಮ್ 99% ಕ್ಲಿಯರ್ ಆಗುತ್ತೆ. ಥ್ಯಾಂಕ್ ಯು. ಓಕೆ, ದೊಡ್ಡಗೌಡ್ರೆ ಕೊನೆಯದಾಗಿ. ನಮಸ್ತೆ. ನಮಸ್ತೆ. ಇವತ್ತಿನ ಕ್ಲಾಸು ತುಂಬಾ ಅದ್ಭುತವಾಗಿತ್ತು, ಅರ್ಥ ಮಾಡ್ಕೊಳ್ಳೋರ್ಗೆ ತುಂಬಾ ಅರ್ಥಗರ್ಭಿತವಾಗಿತ್ತು. ನಮ್ ಕ್ವಶನ್ಗೆ ನಾನ್ ಕ್ವಶನ್ ಬಸವರಾಜ್ ಸರ್ ಕೇಳಿದಾರ, ಅದೇ ಕ್ವಶನ್ ಇತ್ತು, ಆನ್ಸರ್ ಸಿಕ್ತು. ಕೆಲವೊಂದು ಇನ್ನೊಬ್ರೊಬ್ರು ಕೇಳಿದ್ರಲ್ಲ, ಆನ್ಸರ್ ಅಲ್ಲೇ ಸಿಕ್ತು. ಅದ್ಭುತ ಕ್ಲಾಸ್ ಇವತ್ತು, ತುಂಬಾ ಚೆನ್ನಾಗಿತ್ತು ಗುರುಗಳೇ ಇವತ್ತು.
ಇದು ನಮ್ಮ 365 ಡೇಸ್ ಅಲ್ಲಿ ಮುಂಚೆನೆ ಹೇಳಿದೀರಾ. ಅಂದ್ರೆ ಇದು ನೆಕ್ಸ್ಟ್ ಒಂದು ಪ್ರತಿ ಅವತಾರ ಅಂತ ಹೇಳ್ಬೇಕು ಇವತ್ತಿನ ಕ್ಲಾಸ್. ಎಲ್ಲಾ ಸೇರಿ ಒಂದು ಸಬ್ಜೆಕ್ಟ್ ಮಾಡಿದೀರಾ ಇವತ್ತಿಂದು. ತುಂಬಾ ಚೆನ್ನಾಗಿದೆ. ಈ ಮತ್ತೆ ಮೊದ್ಲೆಲ್ಲ ಈ ಪ್ರಾಣಿಗಳಿಗೆ ಸತ್ತ ನಂತರ ತಿನ್ನೋರು ಅಂತ ಹೇಳ್ತಾರೆ. ಈ ನಾವು ಕೆಲವೊಂದು ಬುಕ್ಸ್ ಅಲ್ಲಿ ಓದಿದೆ, ಸತ್ತ ನಂತರ ತಿನ್ನೋರು. ಮತ್ತೆ ಹುಲಿ, ಚಿರತೆ ಅವನು ಸಹ ಸತ್ತದ್ನೇ ಮತ್ತೆ ಅವು ತಿಂತಿದ್ವಂತೆ. ಅಂದ್ರೆ ಆ ಕಾಲಕ್ರಮೇಣ ಅವಕ್ಕೂ ಚೇಂಜ್ ಆಗಿ ಕೊಲ್ಲ ತರ ಆಗಿದೆ. ಅದಕ್ಕೂ ಮುಂಚೆ ಕೊಲ್ತಿರ್ಲಿಲ್ವಂತೆ ಅವನು. ಆ ತರ ಸೃಷ್ಟಿ ಇತ್ತು, ಈ ಕಾಲಕ್ರಮೇಣ ಚೇಂಜ್ ಆಯ್ತು ಅಂತ ಕೆಲವೊಂದು ಬುಕ್ ಅಲ್ಲಿ ಓದಿದೆ ನಾನು. ಹಂಗಾಗಿ ಇವತ್ತಿನ ಕ್ಲಾಸ್ ಅದೇ ಇತ್ತು. ಅರ್ಥ ಆಯ್ತು ಗುರುಗಳೇ. ಇವತ್ತು ಯಾವ್ದು ಪಾಪ ಯಾವ್ದು ಪುಣ್ಯ ಅನ್ನೋದೆಲ್ಲ ಅರ್ಥ ಆಗುತ್ತೆ. ಇವತ್ತಿನ ಕ್ಲಾಸ್ ಕೇಳ್ಕೊಂಡ್ರೆ ತುಂಬಾ ಯಾವ್ದು ದುಃಖನೂ ಇಲ್ಲ, ಆ ಕಡೆ ಸಂತೋಷನೂ ಪಡೋ ಅಂತ ಸಂದರ್ಭನೂ ಬರಲ್ಲ. ಅರ್ಥ ಮಾಡ್ಕೊಂಡ್ರೆ ಹ್ಯಾಪಿಯಾಗಿರ್ಬೋದು ಅಂತ ಇವತ್ತಿನ ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಗುರುಗಳೇ. ಜಾಸ್ತಿ ಮಾತಾಡಲ್ಲ, ಗುರುಗಳು ಗೊತ್ತಾರಲ್ಲ, ಜಗದೀಶ್ ಸರ್ ಬರ್ತಾರೆ ಅಂತ ಖುಷಿ ಆಗ್ತದೆ ಅಷ್ಟೇ. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು. ಮತ್ತೆ 360 ಡೇಸ್ ಮುಂದೆ ಇರ್ತದೆ ಅಂತ ಹೇಳಲ್ಲ, ಮುಂದಿನ ಕ್ಲಾಸ್ಗಳಲ್ಲಿ ನಾವೆಲ್ಲಾ ಸೇರಿ ನಡೆಸ್ಬೇಕು. ಇವಾಗ ಯಾರ್ಯಾರು ಇದೀವಲ್ಲ ನಾವೇ ನಡ್ಸ್ಕೊಂಡ್ ಹೋಗ್ಬೇಕು, ಗುರುಗಳು ನಡೆಸಲ್ಲ, ನಾವೇ ನಡೆಸ್ಬೇಕು ಅಂತ ಈ ಮೂಲಕ ನಾನ್ ಕೇಳ್ಕೊತೀನಿ. ಮುಂದಿನ ದಿನಗಳಲ್ಲಿ ನಾವೇ ನಡೆಸ್ಬೇಕು. ಅದು ನಮ್ದು ಕ್ಲಾಸ್ ಅನ್ನೋ ತರ ನಾವೇ ದಿನ ಒಬ್ಬೊಬ್ರು ನಡೆಸ್ಕೊಳ್ಳೋ ತರ ಆಗ್ಬೇಕು. ಅದೇ ನಮ್ಮ ಆಸೆ. ವೆರಿ ಗುಡ್. ಇಲ್ಲಿ ಒಂದು ವಿಷಯ ನಾವು ಅರ್ಥ ಮಾಡ್ಕೋಬೇಕು. ಪಾಪವು ಪುಣ್ಯವು ಅಂತ ಹೇಳ್ತೀವಲ್ಲ, ಈ ಪಾಪವೆಷ್ಟು ಪುಣ್ಯವೆಷ್ಟು, ಪಾಪವೂ ನಾಟಕನೇ ಪುಣ್ಯವೂ ನಾಟಕನೇ. ನಾವು ಅನ್ಕೊಂಡ ರೀತಿಯಲ್ಲಿ ಪಾಪ ಕೆಟ್ಟದು, ಪುಣ್ಯ ಕಟ್ಟೋದು, ಪುಣ್ಯ ಒಳ್ಳೇದು ಅಂತಲ್ಲ. ಪಾಪವೂ ನಾಟಕನೇ, ಪಾಪವೂ ತೀರಲ್ಲ, ಪುಣ್ಯವೂ ತೀರಲ್ಲ. ಓಕೆ, ಎಷ್ಟು ಪಾಪವೂ ಮಾಡ್ತಾ ಇರ್ತೀವೋ, ಎಷ್ಟು ಪುಣ್ಯವೂ ಪುಣ್ಯ ಮಾಡ್ತಾ ಹೋದ್ರೆ ಏನೋ ಹೆಚ್ಚಾಗಿ ಏನೋ ಆಗ್ತದಂತ ಅಲ್ಲ. ಅದೂ ತೀರೋಗಲ್ಲ, ಅದನ್ನೂ ಬಿಡ್ಬೇಕು, ಪಾಪವೂ ಬಿಡ್ಬೇಕು, ಎರಡೂ ಬಿಡ್ಬೇಕು, ನಿರ್ಗುಣ ಸ್ಥಿತಿಗೆ ಹೋಗ್ಬೇಕು. ಅದು ಕೊನೆಯದಾಗಿರುವಂಥದ್ದು. ನಾವೇನ್ ಮಾಡ್ತೀವಿ ಅಂದ್ರೆ, ಪಾಪ ಮಾಡಿದ್ರೆ ಒಳ್ಳೇದಲ್ಲ, ಪುಣ್ಯ ಮಾಡಿದ್ರೆ ಒಳ್ಳೇದಂತ ಪುಣ್ಯ ಮಾಡ್ತಾ ಹೋದ್ರೆ ಆಗಲ್ಲ. ಪುಣ್ಯ ಮಾಡ್ತಾ ಹೋದ್ರೂ ಅದಕ್ಕೊಂದು ಲಿಮಿಟ್. ಓಕೆ, ನೀವು ಪುಣ್ಯ ಮಾಡ್ತಾ ಹೋದ್ರೆ ಅದನ್ನ ಮತ್ತೆ ಅನುಭವಿಸಕ್ಕೆ ಮತ್ತೆ ಬರ್ತಾನೆ ಇರ್ಬೇಕಾಗತ್ತೆ. ಇಲ್ಲಿ ಕೊನೆಯದಾಗಿ ನಾವು ಅರ್ಥ ಮಾಡ್ಕೋಬೇಕಾದ್ರು ಪ್ರತಿಯೊಂದು ನಾಟಕನೇ, ಈ ಭೂಮಿ ಮೇಲೆ ಆಗ್ತಾ ಇರೋದಂತ ನಾಟಕವೇ. ಜಸ್ಟ್ ನಾವು ಪಾತ್ರಧಾರಿಗಳು ಗುರುಗಳೇ. ನಿರ್ದೇಶಕ ಬಂದು ಭಗವಂತ, ನಾವು ಪಾತ್ರ ಮಾಡ್ಬೇಕು. ಅದು ಪುಣ್ಯ ಆಗ್ಬೋದು, ಪಾಪ ಆಗ್ಬೋದು. ಅದು ನಮ್ ಕೈಲಿ ಏನ್ ಮಾಡಿಸ್ತಾನೆ, ನಾವೇನ್ ಅನ್ಕೋಬೇಕಂದ್ರೆ ನಾವ್ ಏನ್ ಮಾಡಿಸ್ತಾನೆ ಮಾಡ್ತಾ ಇರ್ತೀವಿ. ಮತ್ತೆ ನಾವು ಇಡೀ ದಿನ ನೈಟ್ ಕುತ್ಕೊಂಡು ಮೆಡಿಟೇಷನ್ ಮಾಡುವಾಗ ಹೇಳ್ಬೇಕು, ಇದೆಲ್ಲ ನನ್ ಕೈಲಿ ಒಳ್ಳೇದಾಗಿದೆ ಕೆಟ್ಟಿದ್ದು ಎರಡೂ ನನಗ್ ಬೇಡ, ಎಲ್ಲ ನಿಂದೆ. ನೀನ್ ಅದೊಂದು ನಾನು ಅಂದ್ರೆ ನಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆವಾಗಿಂದ ನನ್ನ ಸುತ್ತಮುತ್ತ ಎಲ್ಲ ಚೆನ್ನಾಗ್ ಆಗ್ತಾ ಇದೆ. ಹಂಗಾಗಿ ನಾವೇನ್ ಅನ್ಕೋಬೇಕು, ಲಾಸ್ಟಿಗೆ ಡೇ ಎದ್ದಾಗ ಇವತ್ತಿನ ದಿನ ಮುಂದೆ ಏನ್ ನಡೀತದೆ ನೀನ್ ಮಾಡ್ಸಪ್ಪ. ಲಾಸ್ಟಿಗೆ ಮಲ್ಕೊಳ್ಳುವಾಗ ಧ್ಯಾನ ಮಾಡಿ ಮಲ್ಕೊಂತೀವಲ್ಲ, ಅವಾಗ ಇವತ್ತಿನ ದಿನ ಏನ್ ಒಳ್ಳೇದಿರ್ಬೋದು ಕೆಟ್ಟದ್ದು ನನ್ಗೆ ಯಾವ್ದು ಬೇಡ, ಎಲ್ಲ ನೀನ್ ಏನ್ ಆಡ್ಸಿಯ ನಾನ್ ಮಾಡಿದೀನಿ ಅಷ್ಟ್ ಬಿಟ್ರೆ ಅವಾಗ ಅನ್ನಿಸ್ತದೆ ನಮ್ಮಲ್ಲಿ ಆತ್ಮದಲ್ಲಿ ಅಹಂಕಾರನು ಬರಲ್ಲ, ಮತ್ತೆ ಖುಷಿನೂ ಆಗಲ್ಲ. ಒಂದು ನಾರ್ಮಲ್ ಸ್ಥಿತಿಲಿ ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇದು ಅರ್ಥ ಆಗಿತ್ತು ಮುಂಚೆಯಿಂದನೇ, ನಾವು ಅದನ್ನ ಫಾಲೋ ಮಾಡ್ತಾ ಇದೀನಿ. ಬೆಳಗ್ಗೆ ಎದ್ದಾಗ ಎಲ್ಲಾ ಕೃತಜ್ಞತೆ ಭಾವದಲ್ಲೇ ಇರ್ಬೇಕು, ಸಂಜೆ ಹೋದಾಗ್ಲೂ ಕೃತಜ್ಞತೆ ಭಾವದಲ್ಲಿ ಇದೆ. ಒಂದು ಕೃತಜ್ಞತೆ ಅನ್ನೋದು ಒಂದು ಕ್ಲಾಸ್ ನಡೀತು ನೋಡಿ ಗುರುಗಳೇ. ಅವತ್ತಿನ ದಿನ ತುಂಬಾ ನನ್ಗೆ ಚೇಂಜಸ್ ಆಯ್ತಾ ಕ್ಲಾಸ್. ಓಕೆ, ಥ್ಯಾಂಕ್ ಯು. ಎಸ್ ಸ್ವಾಮಿ ಅವರೇ, ಕೊನೆಯದಾಗಿ ಮಾತಾಡಿ, ಇನ್ನು ನೆಕ್ಸ್ಟ್ ಮುಂದೆ ಅಂಶಕ್ಕೆ ಹೋಗೋಣ. ಈಗ ಸಮಯ ಆಗಿದೆ ಈಗಾಗಲೇ. ನಮಸ್ಕಾರ ಗುರುಗಳೇ. ಇವತ್ತಿನ ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಗುರುಗಳೇ. ಸೊ ಈ ಪ್ರಾಣಿಗಳ ಬಗ್ಗೆ ಹೇಳಿರಲ್ಲ, ತುಂಬಾ ಇದಾಯ್ತು ಸರ್. ನಾನು ಈಗ ಯಾವ್ದು ನಮ್ಮ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡ್ಬೇಕಾದ್ರು ಸುಮಾರು ಅವುಗಳೆಲ್ಲ ಬಂದಾಗ ಫ್ಯಾಕ್ಟ್ರಿ ಒಳಗೆ ಆಲ್ಮೋಸ್ಟ್ ಇಡಿಸ್ತಾರೆ, ಹೊಡ್ಸಲ್ಲ ಅವರು, ರೂಲ್ಸ್ ಇದೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲಂಗೆ ಬೇರೆ ಟೈಮಲ್ಲೆಲ್ಲ ಬಂದಾಗ ನಾನು ಎಷ್ಟೋ ರಕ್ಷಣೆ ಮಾಡಿ ನಾನು ಆಚೆ ಕಡೆ ತಗೊಂಡೋಗಿ ಬಿಟ್ಟಿದ್ದೀನಿ ಗುರುಗಳೇ. ಎದುರ್ತಾ ಇರ್ಲಿಲ್ಲ, ಅದನ್ನ ಬೇರೆ ತರ ಇದ್ ಮಾಡಿ ಕವರ್ಗೆ ಹಾಕೋ ತರ ಮಾಡಿ ಆಚೆ ಕಡೆ ಬಿಟ್ಟಿದ್ದೀನಿ. ನಮ್ಮ ಮನೆಯೊಳಗೆ ಬಂದು ಅಷ್ಟೇ ಗುರುಗಳೇ, ನಾನು ಯಾವ್ದೇ ಒಂದು ಪಲ್ಯ ಆಗ್ಲಿ ಒಂದು ನೊಣ ಆಗ್ಲಿ ಯಾರು ಸಾಯಿಸೋಕೆ ಇಷ್ಟಪಡಲ್ಲ. ಸುಮಾರು ಆಧ್ಯಾತ್ಮಿಕ ಜ್ಞಾನಕ್ಕೆ ಬರೋದಕ್ಕೆ ಮುಂಚೆನೆ ನಾನು ಇದನ್ನೆಲ್ಲ ಅಳವಡಿಸ್ಕೊಂಡಿದ್ದೆ. ಹಿಂಸೆ ಕೊಡ್ಬೇಕು ಗುರುಗಳೇ, ಅದು ತುಂಬಾ ಚೆನ್ನಾಗಿತ್ತು ಗುರುಗಳೇ.